ಇನ್ನು ಎದ್ದು ಕಂಡುಬಿಟ್ಟಿಲ್ಲ, ಆಗಲ ಬಟ್ಟೆ ಎತ್ತವು ಪ್ರಸಾದ ತಿನ್ಕೊಂಡು ಪೋಸ್ ಕೊಡ್ತಾ ಇರೋದು. ಆ್ಯಕ್ಚುಲಿ ಒಂದು ಹುಡುಗಿ ಹೋಗ್ತಾರಲ್ಲಿ ಆ ಹುಡುಗಿಗೆ ವಿರಲ್ ಹೊಡಿತಾರೆ ಇವರು. ಅದರೊಳಗಡೆ ಸುದರ್ಶನ ಆಗಿತ್ತು ಸುದರ್ಶನ್ ಸಿಲ್ಕ್ಸ್ ಬ್ಯಾಗ್. ಅದೇ ಗಜ್ಜಿಗುಡ್ಗೆ ಹೋಗ್ಬೋದು. ಆ್ಯಕ್ಚುಲಿ ಬಂದಿದ್ದೇನಕ್ಕೆ ಅಂದರೆ ತುಂಬ ಊಟ ಕೊಡ್ತಾರೆ ಅಂತ ಹೇಳಿದ್ರು. ಸೊ ಪಾಸಿಬಿಲಿಟಿ ಸರಿ ಚೆಕ್ ಮಾಡೋಣ, ಅವಶೇಷನಾದ್ರು ಉಳಿದಿರ್ಬೇಕಲ್ವ ಊಟ ಕೊಟ್ಟರೆ. ಸೊ ಅದಕ್ಕೆ ಚೆಕ್ ಮಾಡೋಕ್ಕೆ ಅಂತ ಬಂದೆ. ಯಾವುದೇ ಕುರು ಇಲ್ಲ ಇಲ್ಲಿ. ಇದರ ಕ್ಯಾಂಟೀನ್ ಊಟ ಒಂದು ನಡೀತಾ ಇದೆ. ಮತ್ತೆ ಹೆವಿ ದರಿದ್ರವಾಗಿರುತ್ತಾರೆ ಊಟ. ಊಟ ಅಲ್ಲ, ಸಾರಿ, ಸ್ಪೇಸ್ ಜಾಗ ಅದು ಹೆವಿ ದರಿದ್ರ. ಆದರೆ ಊಟ ಬಿಟ್ಟು ವಿಷಯ ಬಂದರೆ ಯಾವುದೇ ಕುರುಬು ಕಾಡ್ತಾ ಇಲ್ಲ. ಇಲ್ಲಿ ಜನಗಳು ಇಲ್ಲ. ಸುಮಾರು ಹೇಳಿದ್ದು ತುಂಬ ಹೋಗಿರ್ತಾರೆ ಜನಗಳು ಅಂತ ಹೇಳಿದ್ರು. ಬೆಳಿಗ್ಗೆ 8 ಗಂಟೆ 5 ನಿಮಿಷ ಇರ್ಬೋದು, 8:30 ನೋಡೋದ. ಹೆವಿ ಕೇಳ್ಕೊಂಡಿದ್ವಿ ಫಿಲ್ಟ್ರ್ ಇದೆ. ಯಾರು ಕೊಡ್ತಾರೆ, ಯಾಕೆ ಕೊಡ್ತಾರೆ ಏನು ಅನ್ಸಲಿ. ಈ ಪಾಯಿಂಟಿಗೆ ಬರ್ತಾ ಇದ್ದಾಗೆ ಮನೆ ಬೈದವರು ಈಗ ಇಟ್ಕೊಂಡೇ ಬೈತಾರೆ. ಹೇಳಿದ್ರೆ ಶೋಗ ಬರೋಣ. ಮತ್ತು ಫ್ರೆಂಡ್ ಟೀ ಕುಡಿಯೋಕೆ ಹೋಗಿರಲ್ಲ. ಸೊ ಅದಕ್ಕೆ ಇವರು ಇದು ಬೈದಾಡ್ತಾರೆ. ಒಂಬತ್ತು ಗಂಟೆ ಇದು ಪ್ರಸಾದ ಕೊಡ್ತಾವ್ರೆ ಇವತ್ತು. 9 ಗಂಟೆ ಆದರು. ನಿನ್ನೆ ಅಷ್ಟು ಬೇಗ ತೀರಿಸ್ಬಿಟ್ಟಿದ್ರು. 8 ಗಂಟೆನೂ ಇಲ್ಲ, ಅಷ್ಟು ಬೇಗ ತೀರಿಸ್ಬಿಟ್ಟಿದ್ರು. ಇವತ್ತು 9 ಗಂಟೆ ಆಗೋದು. ಇದು ಪ್ರಸಾದ ಹಂಚ್ತಾರೆ ಅವರೇ. ಯಾರು ಪ್ರಸಾದ ತೀರಿಸ್ಬಿಟ್ಟಿದ್ರು ಅಂತ ಬೇಜಾರಿಲ್ಲ, ಆದರೆ ಹೇಳಿದ ರೀತಿ ಸರಿ ಇಲ್ಲ. ಆ ದೇವಸ್ಥಾನದ ಬಟ್ಟೆ ಕೆಂಪು ಕಲರ್ ಬಟ್ಟೆ ಇಟ್ಕೊಂಡು 4-5 ಜನ ಕೂತಿದ್ದಾರೆ. 4 ಜನ ಬೇಬಿ, 3 ಜನ ಅಲ್ಲ, 5 ಅಲ್ಲ 4 ಕುಂದ್ಕೊಳ್ತೀವಿ. ಇಲ್ಲಿ ಸ್ಟೂಡೆಂಟ್ಸು 5 ಜನ ಬಂದು ಕೂತ್ಕೊಂಡ್ರು. ಆ್ಯಕ್ಚುಲಿ ಮುಂದೆ ಸಮರ್ಥ ಸೈಕಲ್ ತಗೋ ಓಡಾಡ್ತಾ ಇದೆ. ಅಂದರೆ ಇವರೆಲ್ಲ ಸಮರ್ಥರು ಅಂತ. ಅದು ಆ್ಯಕ್ಚುಲಿ ಇದು ಈಗ ಸದ್ಯಕ್ಕೆ ಅದು ಬಂದೂರ್ಲಿ ಬಡ್ಡಿ ಹಬ್ಬದ ದೇವಸ್ಥಾನ ಕಟ್ಟೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಯೋಚಿಸ್ತಾ ಇದ್ದೆ. ಸೊ ಅದ್ರ ರಿಲೇಟೆಡ್ ಅಂದರೆ ನೀವು ದೇವಸ್ಥಾನ ಕಟ್ಟಿದ್ರೆ ಯಾರೆಲ್ಲ ಇರ್ತಾರೆ ಅಲ್ಲಿ, ಯಾರೆಲ್ಲ ಏನೇನು ಮಾಡ್ತಾರೆ ಅಂತ. ಅಂದರೆ ನಾವು ಸಮರ್ಥರು ಅಂತ, ಅವ್ರುಗಳೆಲ್ಲ ಎಲ್ಲ ಬರ್ತಾರೆ ಅಂತ. ಅಂದರೆ ಅವರೆಲ್ಲ ಬರೋದಕ್ಕೆ ಸಮರ್ಥರು ಅಂತ. ಅವನು ಮಹೇಶ ಬಂದು ಸೆಪ್ಟೆಂಬರ್ 2022ರಲ್ಲಿ ನನ್ನ ಹಲ್ಲೆ ಮಾಡ್ತಾರಲ್ಲ ಮಾರ್ಕೆಟಿಂಗ್ ಬೆಚ್ ಫಾರ್ಮಲ್ಲ, ಅವನು ಮಹೇಶನ ಬಾಲಂಗೋಚಿಗಳು ಯಾರೋ ಒಬ್ಬ 5 ಜನ ಇದ್ದಾರಲ್ಲ. ಔಟ್ ಆಫ್ ದಟ್ ಒಬ್ಬ ಮಾತ್ರ ಬರ್ರೋ ಅಂತ ಕರ್ಕೊಬೋದ. ಈಗ 5 ನಿಮಿಷ ಆಯಿತು. ಆ್ಯಕ್ಚುಲಿ ಅಲ್ಲಿ ಹೋಯ್ತಿದ್ರು ಕುಮಾರಸ್ವಾಮಿ ಬಾಲಂಗೋಚಿ ಅವರು. ಅಂದರೆ ಕುಮಾರಸ್ವಾಮಿನ ಮುಂದೆ ಇಟ್ಕೊಂಡು ಇವರೆಲ್ಲ ಬರ್ತಾರೆ ಅಂತ ಅರ್ಥ. ವಾಚ್ ನೋಡ್ಕೊತಿರೋದು, ವಾಚ್ ತೋರಿಸ್ತಾ ಇರೋದು ಆ್ಯಕ್ಚುಲಿ. ಅದರ ದೋಡು ಅಂತ ಮುಂದೆ ಕೂತಿರೋದಂತೆ. ಡಬ್ಬುದು 4 ರೂಪಾಯಿ ದೊಡ್ಡ ಸಾಲು, ಎಲ್ಲರೂ ನೋಡಲಿ, ಯಾವುದು ನೋಡಲಿ. ಇದು ದೊಡ್ಡದು ಆದಾಯ.
ಆ ಸೈಕಲ್ ಹೊಡಿತಾರೆ ಸಮರ್ಥ. ಅರ್ಧ ಬಾಟ್ಲು ನೀರು ಹಿಡ್ಕೊಂಡಿರೋದು, ಅರ್ಧ ವಾಟರ್ ಮೋಟರ್ ಬರ್ತದೆ. 50% ಆತ ಹೋಗ್ತೀವಿ ಅಂತ, 50% ಆತ ಹೋದಾಗ ಸಮರ್ಥರು ಅಂತ ಮಾಪಿಲ್ಲ. ಇದು ದೊಡ್ಡವ್ರದ್ದು ಹಾಕಿರೋದು ಆ್ಯಕ್ಚುಲಿ, ಬೇಕಾದ ಬಿಸಾಕಿರೋದು. ಫ್ರೆಂಡ್ಸ್ ಅಂತ ಸೈಕಲ್ ಹೆಸರಿದೆ. ಬಿಡ್ರಿ ಕೊಟ್ಟು ಆಟ ಆಡ್ತಾವೆ, ಬಿಡ್ರಿ ಕೊಟ್ಟು ಆಟ ಆಡ್ತಾವೆ. ನಾವು ಸೈಕಲ್ ತೊಗೊಬರೋದು ನಮಗೆ ಕರೆಕ್ಟಾಗಿ ನೀರು ಕೂಡ ಬಿಸಾಕಿರೋದಿದೆ. ತಂದೆ ತಾಯಿ ಆಶೀರ್ವಾದ ಗಾಡಿಗಳು K09 JW 9715 JW 9715 ರಾಯಲ್ ಕಲರ್ ಅಂದರೆ ಒಡೆಯರ್ ಫ್ಯಾಮಿಲಿ ರಾಯಲ್ ಫ್ಯಾಮಿಲಿಗಳ ಪರವಾಗಿ ಪೃಥ್ವಿ ಹೊರಗಡೆ ಅಂತ ಆ್ಯಕ್ಚುಲಿ ಟೊರೆಟ್ ಎಸ್ ಮಾಡ್ತೀವಿ ನಾನು ಹೆವಿ ಲೈಫ್ ಫೈಲ್ ಸಪ್ಲೈ ಮಾಡಬೇಕಾದ್ರೆ ಸೊ ಹೊರಗೆ ಜಾಗ ಅಥವಾ ಪ್ರತಿಭಾ ಇಲ್ಲಿಗೂ ಬರುತ್ತೆ. ಅದು ಪೂಮಾ ಟಿ ಶರ್ಟ್ ಬೇರೆ. ಇವಾಗ ಪೂಮಾ ಟಿ ಶರ್ಟ್ ನೋಟಿಸ ಮಾಡಿರಲಿಲ್ಲ ನಾನು. ಇಲ್ಲಿದ್ದ ಬರೋದು, ಇಲ್ಲಿದ್ದ ಬಂದು ಹಿಂಗೆ ನಡ್ಕೊಂಡೋಗಿ ಆ ಕಡೆ ಹೋಗೋದು. ಹಂಗೆ ಬರೋದು. ನಾನು ಅಲ್ಲಿದ್ರೆ ಹಂಗೆ ಬರ್ತಾರೆ, ಇಲ್ಲಿದ್ರೆ ಹಿಂಗೆ ಬರ್ತಾರೆ, ಹಿಂದೆ ಓಡಾಡೋದು. ಹಾಂ ಮೇಡಮ್, ಕೇರ್ ಹಾಸ್ಪಿಟ್ಲಿಂದ. ಓಕೆ ಮೇಡಮ್, ಓಕೆ KR ಹಾಸ್ಪಿಟ್ಲು. ಬೆಳಗ್ಗೆ ದೇವಸ್ಥಾನದಲ್ಲಿ ಪ್ರಸಾದ ತಿಂದಿಲ್ವಲ್ಲ, ಅದಕ್ಕೆ ಪೊಲೀಸ್ ಕಳಿಸ್ಕೊತಿರೋದು ಪಾರ್ಕ್ ಒಳಗಡೆ. ಅದರಂತೆ ಪಾರ್ಕಲ್ಲಿ ಸೆಟ್ಲ್ ಆಗ್ಬಿಟ್ಟಾನು ಅಂತ ಒಂದು ಭಯ ಭಕ್ತಿರಲಿ. ಪಾರ್ಕಿಗೆ ಬಂದರೆ ಪ್ರಶ್ನಿಸ್ತೀವಿ ಅಂತ ಗೊತ್ತಾ, ಪಾರ್ಕಿಗೆ ಬಂದರೆ ಪೊಲೀಸರು ಪ್ರಶ್ನಿಸ್ತಾರೆ ಅನ್ನೋದು ಅವನಿಗೆ ಗೊತ್ತಿರಲಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದಕ್ಕೆ ಪೊಲೀಸರು ಕಳಿಸ್ಕೊತಿರೋದಾಗ. ಈ ಥರ ಅಧಿಕಾರದಲ್ಲಿರೋದಕ್ಕೆ, ಈ ಥರ ಪೊಲೀಸ್ ಆಗಿರೋದಕ್ಕೆ ಪ್ರಪಂಚ ಹಿಂಗಾಗಿರೋದು, ದೇಶ ಉದ್ಧಾರ ಆಗಿರೋದು.
ಇರಬೇಕು ಗಾಡಿ ಅದು. ಇಲ್ಲ ಕಸ್ಟಮ್ ಬಿಲ್ಡ್ ಮಾಡ್ಸೋವ ಅಂದ್ಕೊಂಡಿದ್ರಿ ಆ ಗಾಡಿ ಹಚ್ಚೋದು. ಪಲ್ಸರ್ 200 ತೊಗೊಂಡು ಈ ಥರ ಕಸ್ಟಮ್ ಬಿಲ್ಡ್ ಮಾಡ್ಸೋದು ಅಂದ್ಕೊಂಡೆ. ಯಾಕಂದರೆ ಆ ಗಾಡಿ ತೊಗೋಬೇಕು ಅಂದ್ಕೊಂಡೆ, ತೊಗೊಳಕ್ಕಾಗಿಲ್ಲ. ಸೊ ಈ ಕರೆಂಟ್ ಮಾಡೆಲ್ ತೊಗೊಂಡು ಆ ಥರ ಅಪ್ಡೇಟ್ ಮಾಡ್ಸೋದ ಅಂತ ಅಂದ್ಕೊಂಡಿದ್ವಿ. ಕ್ಲಾಸಿಕ್ ಹಳೆ ಫಸ್ಟ್ ವರ್ಷನ್ ಬಿತ್ತಲ್ಲ, ಫಸ್ಟ್ ವರ್ಷನ್ ಗಾಡಿಗೆ ಕಸ್ಟಮ್ ಬಿಲ್ಡ್ ಮಾಡ್ಸೋದ. ಸುರೇಶ್ ಅವರ ಶರ್ಟ್ ಅದು. ಸಿಗಲ್ಲ ಅಂತ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ಬೆಳಿಗ್ಗೆಯಿಂದ ಇಲ್ಲೇ ಬಿದ್ದು ಓಡಾಡ್ತಾ ಇದೆ ಅಂತ ಅಲ್ಲಿಗೆ ಹೋದರೆ ಓಕೆ. ಸುರೇಶ್ ಅವ್ರದ್ದು ಗಾಡಿ ಪಾಸಾಗಿದ್ದು ಈ ಕ್ಯಾಪ್ಚರ್ ಬರ್ತಾವನೆ. ಅದೇ ಏನಾದರೂ ಆಗಲಿ ಹಾಕಿಟ್ಟು ನಾವು ಮಾಡೋದಿದೆ ಮಾಡೋದು. ತಳಗಳು ನೋಡಬೇಕಾಗಿತ್ತು. ಕುಟ್ ಅಂತ ಆ್ಯಕ್ಚುಲಿ ಅಲ್ಲಿದ್ದ ಅಲ್ಲಿವರೆಗೂ ಉದ್ದುಗುರು ಇರ್ತಿದ್ರು. ಸ್ಯಾಟ ಅದೇ ಸಪ್ಲೈ ಮಾಡಿ ತೋರಿಸ್ಬಿಟ್ಟು ಸರಿ ಬರ್ತಿದ್ದೆ. ಅಲ್ಲಿದ್ದ ಅಲ್ಲಿವರೆಗೂ ನಿಂತ್ಕೊಂಡಿದ್ದೆ ಒಂದೇ ಸಲ. ಇದೆಲ್ಲ ಆ್ಯಟಿಟ್ಯೂಡ್ ಗ್ರೇಟ್ ಸ್ಪಾಯ್. Nothing beats Kevin. Nothing beats a great spile ಅಂತ. ಜಬರ್ದಸ್ತ್ ಕ್ಯಾಪ್ ಆಗಿದ್ದರೆ ಫಾಲೋ ಮಾಡ್ತಾ ಇತ್ತು ಬರೋದು. ಇದು ಸುಮ್ಮನೆ ಎಂಗೇಜ್ ಆಗಿಡೋದಕ್ಕೆ. ಅಂದರೆ ಜನ ಫಾರ್ ಎಕ್ಸಾಂಪಲ್ ಇದು ನೋಡಿ ಮಾಡಿದ್ವಿ. ನಾನು ಪೇಪರ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟು ದಿವಸ ಆಯಿತು. ಏನು ಪೇಪರ್ ವರ್ಕ್ ಮಾಡಿಲ್ಲ, ಬರೀ ಒಂದಷ್ಟು ಎಕ್ಸ್ಟ್ರಾ ಕಾಪಿ ಪೇಸ್ಟ್ ಮಾಡಿದ್ದೀರಿ ಅಷ್ಟೇ, ಎಡಿಟ್ ಮಾಡಿದ್ದೀರಿ ಅಷ್ಟೇ. ಎಡಿಟ್ ಅಂದರೆ ಅದು ಒಂದು ಮ್ಯಾಕ್ಸಿಮಮ್ ಒಂದು ಪ್ಯಾರಾಗ್ರಾಫ್ ಎಡಿಟ್ ಮಾಡಿರ್ಬೋದು ಅಷ್ಟೇ. ಒಂದು ತಿಂಗಳಲ್ಲಿ ನಾನು ಹೇಳ್ತಾ ಇರೋದು, ಒಂದು ತಿಂಗಳ ಟೈಮಲ್ಲಿ. ಒಂದು ತಿಂಗಳು ಬೇಡ, ಪಾಸ್ಟ್ ಬರೀ 3-4 ಡೇಸ್ ತೊಗೊಳ್ಳಿ ಸಾಕು. 3-4 ಡೇಸಲ್ಲಿ ಫೈಲ್ ಓಪನ್ ಮಾಡೋಕ್ಕೂ ಆಗಿಲ್ಲ ನನ್ನ ಕೈಯಲ್ಲಿ. ಅಷ್ಟೊಂದು ಎಂಗೇಜ್ ಆಗಿಡೋದು ಅಂದರೆ ಬ್ಯುಸಿಯಾಗಿಡ್ತಾರೆ ಕೆಲಸ. ಆಯಿತಾ, ಸುತ್ತ ಎಡೆ ಬಿಡದೆ ಕಾಟ ಕೊಡ್ತಾ ಇರ್ತಾರೆ. ಎಡೆ ಬಿಡದೆ ಕೆಲಸ ಆ್ಯಟಿಟ್ಯೂಡ್ ಫಾರ್ಮುಲಾ ಕ್ರಿಯೇಟ್ ಮಾಡ್ತಿರ್ತಾರೆ. ಹೀಗಾಗಿ ಬೇರೆ ಕಡೆ ಫೋಕಸ್ ಮಾಡೋಕ್ಕಾಗುತ್ತೆ. ಬೇರೆ ಕಡೆ ಅಂದರೆ ಬೇಕಾಗಿರೋ ಕಡೆ ಫೋಕಸ್ ಮಾಡೋಕ್ಕಾಗೋದೇ ಇಲ್ಲ. ಕೆಲಸ ಕಡೆ ಫೋಕಸ್ ಮಾಡೋಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ಅಲ್ಲೇ ಊಟ ಇಲ್ಲ. ಸೊ ಊಟ ಹಾಕ್ಕೊಂಡು ಬರೀ ಊಟ ತಿನ್ನೋದಕ್ಕೆ ಈವ್ನಿಂಗ್ವರೆಗೆ ಕಾಯಬೇಕಾಗ್ಬಾರ್ದು. ಒಂದು ತುತ್ತು ಉಪ್ಪಿಟ್ಟು ತಿನ್ನೋಕ್ಕೆ, 1 ತುತ್ತು 2 ತುತ್ತು ಉಪ್ಪಿಟ್ಟು ತಿನ್ನೋಕ್ಕೆ ಈವ್ನಿಂಗ್ವರೆಗೆ. ಇಲ್ಲಿ ಸಂಜೆ 7 ಗಂಟೆಗೆ ಊಟ ಸಿಕ್ಕಿದ್ದು. ಸೊ ಇಡೀ ದಿನ ಬರೀ ಊಟ ಹಾಕ್ಕೊಂಡೆ ಟೈಮ್ ವೇಸ್ಟ್ ಆಯಿತು. ಅದು ಅಲ್ಲದೆ ಏನೆಲ್ಲ ನಡೀತು, ವೀಡಿಯೋ ರೆಕಾರ್ಡ್ ಇದೆ ಗೊತ್ತಾಗುತ್ತೆ. ಸೊ ಬೇರೆ ಕೆಲಸ ಮಾಡೋಕ್ಕಾಗಲ್ಲ. ಯಾಕಂದರೆ ಎಂಗೇಜ್ ಇರೋದು, ಬಿಸಿ ಮಾಡೋದು. ಅದಕ್ಕೋಸ್ಕರ ಇವೆಲ್ಲ ಸುತ್ತ ಸಾಡ್ಕೊಂಡು ಸಾಯೋದು ಸೊಳ್ಳೆ ಮಕ್ಕಳು. ಅದು ನೋಡೋಕ್ಕೆ ಒಂದು ಕೈಯಲ್ಲೇ ಹಿಡ್ಕೊಂಡಿತ್ತಲ್ಲ, ಅದು ತೆಗೆಸ್ಕೊಡೋಕೆ ಪ್ಲ್ಯಾನ್ ಆಗೋದು. ಅದಕ್ಕೆ ದಾಂಡಿಗ ಇದ್ದಾರಲ್ಲ, ಕಕ್ತಾರೆ ಅಲ್ಲಿ. ಆ್ಯಕ್ಚುಲಿ ಹೊಂಡೆ ಕಾರ್ ಇದೆಯಲ್ಲ, ಅದರದ್ದೇ ಕಕ್ತಾರೆ. ಇಲ್ಲವ ಪಾಲು ತೋರಿಸ್ಕೊಂಡಿರ್ತೀವಿ ಅಂತಿದ್ದಾನೆ ಕರ್ನಾಟಕ ಸರ್ಕಾರ ಗಾಡಿಯಿಂದ. ಆ್ಯಕ್ಚುಲಿ ಈ ಥರ ಪುಕ್ಸಟ ಪ್ರಚಾರ ಅಲ್ಲಿ ವರ್ಲ್ಡ್ ಆಫ್ ಸಿಲ್ವರ್ ಇದೆಯಲ್ಲ. ಸೊ ಇದು ಪುಕ್ಸಟ ಪ್ರಚಾರ ಸುಮಾರು ದಿವಸ ಆಗೋಯ್ತು. ಪುಕ್ಸಟ ಪ್ರಚಾರ ತಗೊಂಡು ಅದಕ್ಕೆ ನೆನೆಸ್ಕೊಬಿಟ್ಟಿದ್ದಾರೆ. ಅಲ್ಮೇಲೆ ಹೋಗ್ತಾ ಇದ್ದಾರೆ ಏರ್ಪೋರ್ಟಕ್ಕೆ ಹೋಗ್ತಿರೋದು. $45J 1202 ಸ್ಪ್ಲೆಂಡರ್ ರಾಗ್ವೆಲ್ ಹೋಗ್ತಿದ್ದಾನೆ ಅಂತಲ್ಲ.
ಈ ಕಡೆಯಿಂದ ಇದ್ರದ್ದು ಪಕ್ಕದ್ದು ಜಾಗ ಇದೆಯಲ್ಲ, ಬಿಲ್ಡಿಂಗ್ ಪಕ್ಕದಲ್ಲಿ ರೋಡ್ ಇದೆಯಲ್ಲ, ಅಲ್ಲಿಂದ ಜಾಯ್ನ್ ಆಗ್ತಾರೆ. ಸೀದಾ ಅಲ್ಪಾಡ್ಗೆ ರೋಡಿಗೆ ಜಾಯ್ನ್ ಆಗ್ತಾರೆ. ಅಲ್ಪಾಡದ ಎಡ್ಕೊಂಡು ಹೋಗ್ತಾಯಿದ್ವಿ. ಕಾಲು ಎತ್ಕೊಂಡಿಲ್ಲ ಅಂದಿದ್ರೆ ನಾನು ಎಡದಗಡೆ ಕಾಲ ಮೇಲೆ ಟೈರ್ ಹೋಗ್ತಾಯಿತ್ತು. ಅಷ್ಟು ಪ್ರಿನ್ಸಿಪಲ್ ಅವಾಗ ಬಸ್ಸುಗಳು ಇವಾಗ ಷಣ್ಮುಗ ಇದು ಕೊಡ್ಸಿದ್ದೆ ಚಪ್ಪಲ್ ಹಾಕೊಂಬತ್ತಿರೋದು. ಅದೇ ರೀತಿ ಕಥೆ ಷಣ್ಮುಗ ಹೊರಡೋರು ಅಂತೀವಿ ಟೀ ಕುಡಿಲಿಲ್ಲ. ಅದಕ್ಕೆ ಅವ್ರು ಆ್ಯಕ್ಚುಲಿ ವೈಫ್ ಇದ್ದರು, ಅದಕ್ಕೆ ಟೀ ಕೇಳಲಿಲ್ಲ ಬಂದುಬಿಟ್ಟೆ. ಅದಕ್ಕೆ ಇವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಆಗಲೇ ಶುರು ಅಲ್ಲೇ ಹೆಜ್ಜೆ ಇಟ್ಟಿಲ್ಲ. ಆಮೇಲೆ 508338 ಷಣ್ಮುಗ ಒಂದು ಲಾಸ್ಟ್ ನಂಬರ್ 33 ಆ್ಯಕ್ಚುಲಿ ನಾನು ನೀರು ಕೂಡ ಕುಡಿಬೇಕಾಗಿತ್ತು. ನೀರು ಕುಡಿದ್ಬಿಟ್ಟು ಟೀ ಕುಡಿಯೋಣ ಅಂತ ಅಂದ್ಕೊಂಡೆ. ಬಟ್ ಅಂದರೆ ಜನ ಅವ್ರಿಗೆ ವೈಫ್ ಇದ್ರಲ್ಲ, ಅದಕ್ಕೆ ಹೋಗಲಿಲ್ಲ. ಮುಂದೆ ಏನಾದ್ರು ಒಂದು ಇರ್ತದೆ, ಅದೆಲ್ಲ ಅವರೇ ಮಾಡ್ಕೊಂಡಿರೋದು. JD ಸ್ಕೋಡಾ TS08 JD 7789 JDS ಜೊತೆಗೆ ಜಗತ್ತಳ್ಳಿ ರೋಕಿಂಗ್ ಪೊಸಿಷನ್ ಕೂಡ ಆಗುತ್ತೆ. ಸಾರಿ, ರೋಕಿಂಗ್ ಎಲ್ಲ ಜಗತ್ತಳ್ಳಿ 10104 ಆ್ಯಕ್ಚುಲಿ ಅದು ಸ್ಕೋಡ ಇರ್ತಲ್ವ, ಅಕಸ್ಮಾತ್ ಸ್ಕೋಡ ಇಲ್ಲದ ಅಡ್ಮಿಟ್ ಮಾಡೋದು ಫುಟ್ಬಾಲ್ ಬ್ಲಾಕ್ ಮಾಡ್ತಾರೆ. ಅಡಿದ ಓಡಿಸಿದ್ದಲ್ಲ, ಹೌದು. K09 NN1380 ಪಾರ್ಕ್ ಒಳಗಡೆ ಅದರಂತೆ ಪಾರ್ಕಲ್ಲಿ ಸೆಟ್ಲ್ ಆಗ್ಬಿಟ್ಟಾನೆ ಅಂತ ಭಯ ಹೋಗ್ತಿರ್ತೀವಿ. ಪಾರ್ಕಿಗೆ ಬಂದರೆ ಫಸ್ಟ್ ಇಸ್ತೀವಿ ಅಂತ. ಪಾರ್ಕಿಗೆ ಬಂದರೆ ಪೊಲೀಸರು ಫಸ್ಟ್ ಸರ್ ಅವ್ರು ಗೊತ್ತಿರಲಿ, ಅವ್ರು ಅಲ್ಲಿ ಟೀ ಕುಡಿಲಿಲ್ವಲ್ಲ, ಅದಕ್ಕೆ ಇದೆಲ್ಲ ನಡೀತಾ ಇರೋದು. 50% ಕವರ್ ಮಾಡ್ಕೊಳ್ತೀರಿ ಅಂತ ಟೀ ಕುಡಿದ್ರೋ ಬಿಡ್ರೋ. ಇಲ್ಲಿ ಟೀ ಕುಡಿದೇ ಇರಲಿ ಅಂತಲೇ ಆಯಮ್ಮ ನಿಲ್ಸಿರೋದು. ಸೆಕೆಂಡ್ರಿ ಇರೋಲ್ಲ, ಆಯಮ್ಮ ಇದ್ರೆ ಅಂಗಡಿ ಒಳಗೆ ಖಾಲಿ ಬಿಡೋಲ್ಲ. ಜೇಬಲ್ಲಿ ದುಡ್ಡಿದೆ ಬೇಕೊಬಿಟ್ಟು ಟೀ ಕುಡಿತೀರಿ, ಇಲ್ವಾ ಇದು ಒಳಗೆ ಖಾಲಿ ಇಡಲ್ಲ, ಅದೇ ಬಂದಿರ್ತೀನಿ. ಸೊ ಇವಾಗ ದುಡ್ಡಿಲ್ಲ. ಸೊ ಅಯ್ಯಬ್ಬನ ಇಳಿಸಿದ್ರು, ಯಾವುದೋ ಕಾಲೇಜಿದೆ. ಸೊ ಅದಕ್ಕೆ ಅವರು ಆ್ಯಕ್ಚುಲಿ ಒಳಗೆ ಹೋಗದೇ ಇರಲಿ ಅಂತಾರೆ. ಅವರು ಇದು ಮಾಡ್ತಾರೆ. ಲಕ್ಷ್ಮಣ ಬಾಲ ಗಚ್ಚಿ ಇದು ಹೇಳಿಲ್ಲ, ಫೈರಸ್ ಕುದುರೊಳಗೆ ಕದ್ದರ ಬಾಲ ಗಚ್ಚಿ ಇದು. ಊಟ ಸಿಗೋದು ಆಲ್ಮೋಸ್ಟ್ ಟೆಂಪ್ಟು ನೋಡಿದ್ರೆ. ಚಾಮುಂಡಿ ಬೆಟ್ಟ ನೋಡ್ಕೊಂತ ಸಿಗಬೇಕು. ರೈಟ್ ಪೊಸಿಷನ್ಗಳು ಚಾಮುಂಡಿ ಬೆಟ್ಟ. ಆ್ಯಕ್ಚುಲಿ ಇದೆ ವರ್ಕ್ಶಾಪ್ ಗಾಡಿ TS06 ಅದೇ ಹೇಳಿಲ್ವಾ, ಚಾಮುಂಡಿ ಬೆಟ್ಟ ಪೊಸಿಷನ್ ಸ್ಪೆಷಲಿ ಬಿಷಪ್ ದೇವ್ರಿಗೆ ನೋಡ್ಬೇಕಾಗಿಲ್ಲ, ಪೂಜಾರಿಗಳಿಗೆ ಆಗ್ಬೇಕಾಗಿಲ್ಲ. ಅಷ್ಟೇ ಪೂಜಾರಿಗಳು ಅಧಿಕಾರಿಗಳಲ್ಲಿ ಅಧಿಕಾರದಲ್ಲಿ ಉಳ್ಕೋಬೇಕು. ಆ ಸುಳೆ ಮಕ್ಕಳು ನೆಟ್ಕಿದ್ದಿದ್ರೆ ನಾನು ಯಾಕೆ ದುರ್ಗಾನ ಗೊತ್ತಿಲ್ಲ. ರಾಜೇಶ್ ಅಂತ ಇದೆ ಹೋಟೆಲ್ ಶೋ. AC 8595 ಗಾಡಿ K05 ಅಂದರೆ ಮದರ್ ಗಿಫ್ಟ್ ಅಂತ ಅಂದರೆ ಸಿಗೋಲ್ಲ, ಬೇಕಂತ ಸಿಗೋಲ್ಲ ಅಂತ. ಆ ಕಡೆ ಬರ್ತಿರೋದು ತಿರುಪತಿಯಲ್ಲೋ ಯಾವುದೇ ಪ್ಲ್ಯಾನ್ ಇರಲಿಲ್ಲ. ಟಾಯ್ಲೆಟ್ ಮಾಡ್ತಾರೆ. Y6028 EC25X ಇದು ಓಕೆ ಒಂದು ಪಕ್ಷ. ಯಾಕೆ ಆ ಕಡೆ ಇದ್ದು ಯಾವುದು ವೆಹಿಕಲ್ ಬಂದಿಲ್ಲ ಇರೋದ್ರಿಂದ ಹೌದಷ್ಟು ಕೇಳೋಂಗೆಲ್ಲ. ಆ ಕಡೆ ಹೋಗ್ತಿದ್ದನ್ನು ಲೈಟ್ ಕೇಳಿ ಮಾಡ್ಕೊಂಡು ನನ್ನ ಕಡೆ ಬರ್ತಾರೆ. A2219 K09 ಪಾದ ಸಾಗು ಬರ್ತಿರ್ಬೋದು. ಮಾಡೋಕ್ಕೆ ನೋಡಿದೆ ಅದು ಎಷ್ಟು ತಿಳ್ಕೊಬೋದಲ್ಲ ಬೆಳಗ್ಗೆ ಅಂತ ಅವನ್ನೇ ಕೇಳಬೇಕು. ಮಾವಿನಕಾಯಿ ಮಾವನನ್ನ ಕಾಯಿ ಅಂತ ಹೋಗ್ತಾರೆ ಪೊಲೀಸರು. ಯೋಗ್ಯತೆ ಅಷ್ಟೇ. ಒಂದು ಸುಮ್ಮನೆ ಯೂಟ್ಯೂಬ್ ಹೊರಗೆ ಸೀರೆ ಹೋಯ್ತಾ ಇಲ್ಲ ಹುಡುಗ. ಅದಕ್ಕೆ ಉಲ್ಟಾ ಆ್ಯಕ್ಚುಲಿ ಏನು ಆ್ಯಟಿಟ್ಯೂಡ್ ಕಥೆ ಏನು ಇರುತ್ತೆ, ಆ್ಯಟಿಟ್ಯೂಡ್ ಕಥೆ ಇರುತ್ತೆ. ಇದಕ್ಕೆ ಉಲ್ಟಾ ಇಲ್ಲಿ ನಡೆದಿದ್ದಕ್ಕೆ ಉಲ್ಟಾ ಮಾಡಬೇಕು ನಾನು ಅಂತ ಆದೇಶ ಇದೆ. ಬಲೆಬ ಮೊಟ್ಟೆ ಸ್ವಾಮಿ ಕೃಪೆ ಅದು ಆ ಕಡೆ ಇರಲಿ. ಮೊಟ್ಟೆ ಸ್ವಾಮಿ ಹೋಗೋದಲ್ಲ, ಮೊಟ್ಟೆ ಸ್ವಾಮಿ ಅಂದರೆ ಮಾದೇಶ
ವಿಭೂತಿ ಭದ್ರೇಶ್ವರ ಮತ್ತೆ ಶಿನ್ಗೋಸ್ಕರ ಇದು ಮತ್ತೆ ಸೌಲ್ ಇಳಿಸಿರೋದು ಆಟೋ ಇಳಿಸಿರೋದು ನೈಟ್ ಪೊಸಿಷನ್ ಆಟೋ ಆಗಿರೋದ್ರಿಂದ ಆ್ಯಕ್ಚುಲಿ ಏನಂದರೆ ಅದು ಇದಕ್ಕೆಲ್ಲ ಉಲ್ಟಾ ಆಗಿದೆ ಎರಡೆರಡು ಉಲ್ಟಾ ಆದರೆ ಆ ಹುಡುಗರು ತಪ್ಪಿಸ್ಕೊಂಡ್ರು. ಸೊ ನಾನು ಆ ಹುಡುಗರದ ಹಿಡಿಬೇಕು, ನನಗೆ ಹುಡುಗರು ಸಿಗ್ತಾರೆ, ಆ ಬಿಷಪ್ಗಳು ಸಿಗೋದಿಲ್ಲ ಅಂತ ಇವರು ಪಾಸ್ ಮಾಡ್ತಾ ಇರೋದು. ಇದು ಆಟಿಟ್ಯೂಡ್ ತೋರಿಸ್ಕೊಡೋದು ಒಳ್ಳೆ ಹುಡುಗರು. ಇದು ಸರ್ F3734 ಅದೇ ನಿನ್ನ ಕೈಗೆ ಹುಡುಗರು ಸಿಗಾಕೊಳ್ತಾರೆ, ಪೂಜಾರಿಗಳು ತಪ್ಪಿಸ್ಕೊಳ್ತಾರೆ ಅಂತ ಅವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ರು. ಯಾಕೆಂದರೆ ಇಲ್ಲಿ ಪೂಜಾರಿ ಸಿಗಾಕೊಂಡವನೇ ಹುಡುಗರು ತಪ್ಪಿಸ್ಕೊಬಿಟ್ರು. ಸೊ ನನಗೆ ಹುಡುಗರು ಸಿಗಾಕೊಳ್ತಾರೆ, ಪೂಜಾರಿ ತಪ್ಪಿಸ್ಕೊಳ್ತಾನೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅವ್ರ ಅಪ್ಪನ ಮನೇಲಿ ಅವ್ನ ಗರ್ಭದಲ್ಲಿ ಮತ್ತೆ ಸೇರಿಕೊಟ್ರು ಗೊತ್ತಿಲ್ಲ. ಬಡ್ಡೆ ಇಕ್ಲದ ಫುಲ್ಲಾಕಿ ಹಿಡಿದು ಅವ್ರ ಹೆಸರು ಯಾವ ರೇಂಜಲ್ಲಿ ಕಾಟ ಕೊಟ್ಟಾರೆ ಗೊತ್ತಿರ್ತಿಲ್ಲ. ಸುಲಭವಾಗಿ ಊಟ ಆಲ್ಮೋಸ್ಟ್ ಔಟ್ ಇಲ್ಲಿ ನೋಡೋಣ. ಆ್ಯಕ್ಚುಲಿ 11:50 ಟೈಮ್. ಆ್ಯಕ್ಚುಲಿ ಇನ್ನೂ 12 ಗಂಟೆ ಕೂಡ ಇಲ್ಲ. ಹೆಜ್ಜೆಗೂಡಿಗೆ ಟ್ರೈನ್ ಸಿಕ್ಕರು ಹೊಟ್ಟೋಗೋಣ ಅಂತ ಬಂದೆ. ಟ್ರೈನ್ ಆಗಲೇ ಅಲ್ಲಿ ಡಿಸ್ಪ್ಲೇದಲ್ಲಿಲ್ಲ, ಟ್ರೈನ್ ಹೊಟ್ಟೋಗಿದೆ ಅಂತ ಅಂದ್ಕೊಳ್ತೀರಿ. ಟ್ರೈನ್ ಇದು ಯಾವಾಗಲೂ ಕರೆಕ್ಟಾಗಿ ಹೆವಿ ಸ್ಪೀಡಲ್ಲಿ ಹೋಗುತ್ತೆ. ಹೆವಿ ಸ್ಪೀಡ್ ಆದರೆ ಪಂಚುವಲ್ ಟೈಮ್ ಕೂಡ ಹೋಗುತ್ತೆ, ಅಥವಾ ಹೆವಿ ಸ್ಲೋಗಿ ಹೋಗುತ್ತೆ. ಕರೆಕ್ಟ್ ಟೈಮ್ ಹೋಗೋದೇ ಇಲ್ಲ ಈ ಬೈಕ್ಲು. ಯಾಕೆ ಅದು ಊಟ ತಪ್ಪಿಸ್ಬೇಕಲ್ಲ ಅಲ್ಲಿ, ಅದಕ್ಕೋಸ್ಕರ. ಜುಪಿಟರ್ ಗುರುಗಳ ಆದೇಶ ಅದು. ಹನ್ನೆರಡು ಗಂಟೆ 7 ನಿಮಿಷ. ಅಲ್ಲಿ ನಿಂತ್ಕೊಳ್ಳೋದು ನನಗೇನೋ ವೇಸ್ಟ್ ಅನಿಸುತ್ತೆ. ಊಟ ಬರೋಕ್ಕೆ ಹೊರಟಿದೆ. ಯಾಕಂದರೆ ಬೆಳಗ್ಗೆ ದುರ್ಗಾ ಪರಮೇಶ್ವರ ದರ್ಶನದಲ್ಲಿ ಅವರೇ ಕರೆದ್ರು, ನಾನು ಬೇಡ ಅಂತಂದೆ. ಊಟ ಕೊಡೋಲ್ಲ ಅಂತಂದೆ. ಸೊ ನೋಡಬೇಕು, ವೇಟ್ ಮಾಡೋಲ್ಲ. ಅಂದರೆ ಊಟ ಸಿಗೋದಿದ್ರೆ ಎಲ್ಲಿಯಾದರೂ ಸಿಗುತ್ತೆ, ಸುಮ್ಮನೆ ಇಟ್ಕೊಂಡು ಟೈಮ್ ವೇಸ್ಟ್ ಮಾಡೋಬೇಡ. ಸುಮ್ಮನೆ ಶಿಸ್ತಾಗಿ ಹೋಗ್ತೀವಿ. ಸಾಯಂಕಾಲ ಮಲಬಾರ ಅಂತೂ ಬಂದೇ ಬರುತ್ತೆ, ಸಂಜೆ ಬಂದು ಊಟ ಮಾಡೋದು. ಸುಮ್ಮನೆ ಡಬ್ಬೆ ಥರ ಹಿಡಿದಿನ ವೇಸ್ಟ್ ಮಾಡೋಬೇಡ. ಓಕೆ, ಈಗಲೂ ಹೆಸರು ನಿಜ ಗೊತ್ತಾಯ್ತು. ನೋಡೋಣ, ಸಾಧ್ಯ ಆದರೆ ಪಾರ್ಕಲ್ಲಿ ಬಲಿಕೊಂಡು ನಿದ್ದೆ ಹೊಡಿತೀವಿ ಸ್ವಲ್ಪ ಹೊತ್ತು. ಆಮೇಲೆ ಎದ್ದು ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. KA 0507GA 5874 ಗಾಡಿ ಅದು, ಬಜಾಜ್ ಚೇತಕ್. ಓಕೆ, ಹೀಗೆ ಅಂತ ರೆಕಾರ್ಡ್ ಮಾಡ್ತಿರೋದಲ್ಲ. ಆರ್ಗನೈಸ್ ಇದು GA 7727 ಗಾಡಿ. ಪುಕ್ಸಟ ಇವನ್ ಪುಕ್ಸಟ ಪ್ರಚಾರ ನಂಬರ್ 1 ತೋರಿಸ್ತಾ ಇರೋದು. ನಾನು ಹೆಂಗೆ ಹಿಡಿದು ಬಿಡ್ತೀನಿ ಅಂತ. ಸೊ ನೀನು ಹಿಂಗೆ ಹಿಡ್ಕೊಬಿಡು ಅಂತ ಆ್ಯಟಿಟ್ಯೂಡ್ ಅದು. ನಂಬರ್ 1 ಪುಕ್ಸಟ ಪ್ರಚಾರ. ಇವಳು ಸುಮಾರು ಸರಿ ಕವರ್ ಮಾಡಿದ್ದೀನಿ ನಾನು. ಟಾರ್ಗೆಟಲ್ಲೂ ರೀಸೆಂಟ್ ಡೇಸಲ್ಲಿ 2 ಡೇಸ್ ಬ್ಯಾಕ್ ಏನೋ ಕವರ್ ಮಾಡಿಲ್ಲ. ಆದರೆ ವಿಷಯ ಮಾತಾಡಿದ್ದೆ, ಅಲ್ಲೇ ಇಟ್ಕೊಂಡಿದ್ದ. ಅವ್ನು ಫ್ರೇಮಿಂಗ್ ಮಾಡಲಿಲ್ಲ. ಆದರೆ ಒಂದು ವಿಷಯ ಅವಾಗ ಪುಕ್ಸಟ ಪ್ರಚಾರ ಸುತ್ತಮುತ್ತ ಕಾಣಿಸ್ಕೊಳ್ತಾ ಇರ್ತಾರೆ. ಇದು ಅಷ್ಟೇ, ಹಬ್ಬದ ಅಂತದ್ದು ಯಾರೋ ಹೆಲ್ಮೆಟ್ ಆಗದೆ ಹೋಯ್ತಲ್ಲ, ಅದು ಪುಕ್ಸಟ ಪ್ರಚಾರ ಅವ್ನಿಗೆ. ಅಂದರೆ ಬ್ಯಾಕಪ್ ಫೀಲ್ಡಿಂಗ್ ಅವ್ರಿಗೆ ಹಿಡ್ಕೊಳ್ಳೋದಕ್ಕೆ ಇವನು ಹೆಲ್ಪ್ ಮಾಡ್ತಾ ಇರೋದು ಅಷ್ಟೇ. ಸೈಕಲ್ ತೋರಿಸಿದೆ ಅಂತಿದ್ರೆ ನಾನು ಸೈಕಲ್ ತೊಗೊಬಂದಿಲ್ಲ, ಅದಕ್ಕೆ ಸೈಕಲ್ ತೋರಿಸ್ತಾರೆ. ಮಾವಿನಕಾಯಿ A05MZ5323 ನಡೆಯೋದು. ಒಂದು ಇಲ್ಲಿ ಆರಾಮ್ಸಾಗೆ ಪೊಲೀಸ್ಗಳು ಎಂಥ ತೋಪು ಅನ್ನೋದಕ್ಕೆ ಇದೆ ಒಂದು ಬೆಸ್ಟ್ ಎಕ್ಸಾಂಪಲ್. ಆ್ಯಕ್ಚುಲಿ ಇದು ಆರ್ಗನೈಸ್ಡ್ ಬಿಡ್ತೀವಿ ಅಂತ ಸಾಬ್ರು ಉಳಿದಿದ್ದೊಳಗೆ ಊಟ ಅದು ಆಗ್ಬೋದು, ಇಟ್ಕೊಂಡ್ಬಿಡ್ತೀವಿ ಅಂತ
ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. ಈ ಸದ್ಯಕ್ಕೆ ಪಾಯಿಂಟ್ ಜಂಪ್ ಮಾಡ್ಕೊಬೇಕಾಗಿದೆ ಏನಪ್ಪ ಅಂದರೆ ಸುತ್ತ ಒಂದು ನಾಟಕ ನಡೆಯುತ್ತೆ, ಆ್ಯಟಿಟ್ಯೂಡ್ ಫಾರ್ಮುಲಾ ಅದು ಅಂತ ಅರ್ಥ ಮಾಡ್ಕೊಂಡ್ರೆ ಸಾಕು. ಈ ಆ್ಯಟಿಟ್ಯೂಡ್ ಫಾರ್ಮುಲಾ ಅರ್ಥ ಮಾಡ್ಕೊಳ್ಳೋದಕ್ಕೆ ತಲೆ ಕೆಟ್ಟು ಹೋಗುತ್ತೆ. ಬರೀ ಆ್ಯಟಿಟ್ಯೂಡ್ ಫಾರ್ಮುಲಾ ತಿಳ್ಕೊಂಡ್ರೆ ಸಾಕು. ಅದು ಸೌತೆಕಾಯಿ ತಿಳ್ತಿರೋದು. ಕುಮದಳ ಕಂದನ ಬಲಗೊಂಚಿಲಿ ಕಿಶೋರ್ ಅವರು ಈಗ ಸದ್ಯಕ್ಕೆ ಕುಮದಳ ಕಂದಲ್ಲಿ ಬಲಗೊಂಚಿನ ಟೇಕ್ ಓವರ್ ಮಾಡಿಬಿಟ್ಟವರು ಇಬ್ಬರುಗಳು ಅಣ್ಣ ತಮ್ಮಂದರು. ಇವರು ಯಾರು ಅವರು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅಣ್ಣ ತಮ್ಮಂದರು ಅವರಲ್ಲ, ಸಮರ್ಥ ಸಿದ್ದು ಅವರು. KZ8C4706 ಲೀಕ್ಸ್ ರೋಡ್ ಬಿಡೋದ ಇವನ್ನ ಯಾಕೆ ಈ ಪ್ರತಿಭೆ ಯಾಕೆ ಬೆಚ್ಕೊಡೋದು. KZ55M 4554 ಫಾರ್ ಡೆಪ್ಯೂಟಿ ಪುಟ್ಸ್ವಾಮಿ ಅವರ ಪುಟ್ಸ್ವಾಮಿ ಅದು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಎಂಡಿಂಗ್ 2 ಪುಟ್ಸ್ವಾಮಿ ಇರ್ತಾರೆ, ಮಧ್ಯೆ ಅದೇ ಕೆಲಸ ಮಾಡ್ತೀಯ ಅಂತ ಆ್ಯಟಿಟ್ಯೂಡ್ ತೋರಿಸ್ತಾರೆ. 55 2 ಪೌನ್ಗಳು ಆ್ಯಕ್ಚುಲಿ ಅದು ಅವ್ರು ರೆಪ್ರೆಸೆಂಟ್ ಮಾಡ್ತಾರೆ. 2 ಫೋನ್ ಈ ಕಾರ್ ನಂಬರ್ಲಿ ನೋಟಿಸ್ ಮಾಡಬೇಕಾಗಿರೋದೇ ಅಂದರೆ 2 ನಂಬರ್ 4 ಇದೆ, 2 ನಂಬರ್ 5 ಇದೆ. ಅಲ್ಲಿಬ್ಬರು ಹುಡುಗರು ಸೌತೆಕಾಯಿ ತಿಂತಾಯಿದ್ರು. ಅದೇ ಹೇಳಿಲ್ವ ಸಿದ್ಧ ಸಮರ್ಥ ಅಂತ. ಎಲ್ಲ ಮಿಂಡ್ರು ಗುಟ್ಟಾಟಗಳ ಬಗ್ಗೆ ಅದು ಬರೀ ಇದೇ ಬೆಳಿಗ್ಗೆ ಗಂಟೆ ಬಡ ಕೇರಿ ಕೇಬಲ್ ಸುಳೆ ಮಕ್ಕಳಿಗೆ ಸುಮ್ಮನೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದೆ. ದೇಶದಲ್ಲಿ ದೂರದಲ್ಲಿ 1 ಕೋಟಿ ಪಾಪ್ಯುಲೇಷನ್ ಇದೆ. ರಾಜಸ್ಥಾನ ಹೇಳ್ತಿರ್ಬೋದು. JQ4364 ಗಾಡಿ ಅದು ಬೇರೆದ್ರೆ ಅಲ್ಲಿ ನಿಂತ್ಕೊ ಊಟ ಸಿಗುತ್ತೆ ಅಂತ ಅವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅವರು ಆ ಬಗ್ಗೆ ಯಾಕೆ ಮಾಡಿ ನಮ್ಮ ಕಣ್ಣಲ್ಲಿ ನಿಂತ್ಕೊಂಡ್ರೆ ಅದು ಸಂಜೆ ಆಯಿತು ಅಷ್ಟೇ. ರೋಡೆ ಬ್ಯಾಟು ಆಗುತ್ತೆ ಸಿಬಿಕಾಯ್ತಿದೆ. ಒಡೆ ಫಾರ್ಮುಲಾ ರೋಡೆ ಒಡೆಯರ್ ಫಾರ್ಮುಲಾ ಸಿಬಿಕಾಯಿ ಇದು ಮಾಡೋದು ಕಾಯಿ ಕುರ್ಸಾಗಾರ ಬರ ಖಾತಾ ಕಮ್ಯುನಿಟಿ ಆಗ್ತದೆ. ಬರೀ ಕುರ್ಸಾಮಿ ಅಂತಲ್ಲ, ಶಬ್ದಗಳು ಸಿಕ್ಕಿದ್ರೆ ಒಂದು ಆರ್ಗನೈಸ್ ಇದೆಲ್ಲ ಇದು ಅಷ್ಟೇ. ಆಯಬುದ್ದು ಅಷ್ಟೇ. J41 ED ಅದು ED 7141 ED E5 ಮತ್ತು E4 ಇದು ಅಷ್ಟೇ ಆರ್ಗನೈಸೇಷನ್ ಪ್ಲಸ್ ಸೈಕಲ್. ಈ ಮೊಬೈಲ್ ತೆಗೆದುಕೊಳ್ಳೋದು ಆಗ್ತದೆ. ಅದು ಟೆನ್ಷನ್ ಅದು ಗೋತಿ ತಿರಿತಾಳೆ ಪುಟ್ಸಟ್ಟು ಪ್ರಚಾರ ಬರುತ್ತದೆ. ಆಕ್ಟಿವ್ ಟೀ ಕುಡಿಯೋತ್ತಲ್ಲ ಗುರು, ಟೀ ಕುಡಿಯೋತ್ತಲ್ಲ ಆ ಕಡೆ ಬರುವಾಗ ಟೀ ಸಿಕ್ಕಿಲ್ವಲ್ಲ, ರಾಗ್ ವೇ ಆಗ್ತದೆ. AA5028 KD ರಾಗ್ ವೇ ಅದಕ್ಕೋಸ್ಕರ ಮಾಡಿದ್ದಲ್ಲ. ಸಚಿನ್ ಗಾಡಿ ಬರೋದು AA121 JY 9056 ಇದ್ರಿಲ್ಲ ಕೂಡ 18 ಇದು AA752 ವಿದಾಯ್ AN 3814 ಗಾಡಿ. ಅದು ಎಲ್ಲ ರಾಗ್ ವೇಲ್ ಬಂದರು ಅಂತಲ್ಲ, ಅವ್ರ ಅಮ್ಮನ ತೆಗೆದು ಹೆಂಗಾದ್ರೂ ಹೋಗಿ ಅದಕ್ಕೆ ತೊಂದರೆ ಆಯಿತು ಅದಕ್ಕೆ ಮಾಡ್ತಾರೆ. ಅದೆಲ್ಲ ಆರ್ಗನೈಸ್ 10-1232 ಹೋಗಿ ಹೆವಿ ಸ್ಪೋರ್ಟ್ ಇದೆ. ಇದು ಸ್ಮೋಕ್ ಐತೆ, ಅದು ಅದಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ ಅಷ್ಟೇ. JK2626 ಗಾಡಿ ಹೋಂಡಾ ಆ್ಯಕ್ಟಿವಾ ರಾಯಲ್ ಬ್ಲೂ ಕಲರು. ಅವಳ ತುಲ್ಲಕ್ಕೆ ಈ ಕಡೆಯಿಂದ ಬಂದ್ಬಿಟ್ಟು ಗುದ್ಕೊಡೋದು ಗುದ್ದೇ ಬಿಡ್ತಾವಳೆ. ಓಡ್ಸೋಕೆ ಬರೋಲ್ಲ ಪಾಪ. ಕಾಲು ಕೆಳಗೆ ಇಡಿಸ್ತಾ ಇದ್ದಾರೆ. ಕುಳ್ರು ಒದ್ದಾಡ್ತಾರಲ್ಲ, ಕಾಲು ಕೆಳಗೆ ಇಡೋಕ್ಕೆ ಆ ರೇಂಜಲ್ಲಿ ಒದ್ದಾಡ್ತಾವಲ್ಲ ಮತ್ತು ತುಲ್ಲಕ್ಕೆ ಹೇಳೋದು. ಆನಂದ್ ಬ್ರದರ್ಸ್ ಆ್ಯಕ್ಚುಲಿ ಫ್ಯಾಕ್ಟರಿ ಹೋದರೆ ಅದು ಮೊಬೈಲ್ ಜೇಬಿಂದ ಮೊಬೈಲ್ ತೆಗೆದು ಅದು ಯಾವ್ದು ಮಾಡಿ ಹಿಡಿಯೋವರೆಗೂ ಅಲ್ಲೇ ಓದಾಡ್ತಾ ಇತ್ತು. ಬಾಗುರು MC5038 ಗಾಡಿ ಅದು. HQ4387 KD
ಸುಲಭವಾಗುತ್ತೆ ಬೀಚ್ ಹಿಡಿಸ್ತಿದ್ದು ಪ್ರೇಮ್ ಎಂಟರ್ಪ್ರೈಸಸ್ ಅಂತ ಪ್ರೇಮ್ ಹೌದು ಶರತ್ತಲ್ಲ ವರುಣ ಮತ್ತು ಷಡ್ಭುಗಮ್ ಅಂಗಡಿ ಇದೆಯಲ್ಲ ಅವ್ರ ಮಗನ ಹೆಸರು ಪ್ರೀತಮ್ ಅಂತ ಇರಬೇಕು. ಗಾಡಿ ಮೇಲೆ ಬರ್ತಿದೆ, ನನಗೆ ಗೊತ್ತಿಲ್ಲ ಯಾರ ಹೆಸರು ಅಂತ. ಪ್ರೀತಮ್ ಅಂತೇನೋ ಬರ್ತಿದೆ. ಸೊ ಅದರಲ್ಲಿ ಅಲ್ಲೇ ಟೀ ಕುಡಿಲಿಲ್ವಲ್ಲ, ಅದಕ್ಕೆ ಅವರು ತೋರಿಸ್ತಾರಲ್ಲ ಆಟಿಟ್ಯೂಡ್ ಆರ್ಗನೈಸಿಂಗ್. EV4355 ಕೃತಿಕ ಪ್ರದರ್ಶನ ಮಾಡೋ ಸಾಧ್ಯತೆ ಇದೆ. ಇಲ್ಲ ಮಾಡಲೇ ಇಲ್ಲ. ಪುಟ್ಟಿ ಹೊಡ್ಕೊಯ್ತಾಳ ಅವೆಲ್ಲ ಒಡೆ. ಇದು ಅಷ್ಟೇ ಇಟ್ಕೊಳಕ್ಕೆ ಮೊದಲು ಅವ್ರು ತೆಗೆಸ್ಕೊಳ್ತಾರೆ ಆ್ಯಕ್ಚುಲಿ. ಮಾತಾಡ್ತಾರ್ದು ಶಬ್ದ ಶರತ್ ಅಂತೀರಿ ಷಡ್ಭುಗಮ್ ಮೆಸೇಜ್ ಹೊರತು ಬರ್ತಾರ ಶಬ್ದ ಇತ್ತು. ಅದಕ್ಕೆ ಅದು ಅವ್ರ ಗುರಿ ಅವ್ರು ಹೋದಲ್ಲ ಅದಷ್ಟು ಕೈ ತೆಗೆಸ್ಕೊಡೋದು. ಈ ಮುಂದೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಲೆಫ್ಟ್ ಬರ್ತಾಗಲ್ಲ ಒಂದು ಅಡ್ಡಿಗ ಇದೇ ಪ್ರೊಫೆಷರ್ಗಳು ಓಕೆ ಬಟ್ ಎತ್ತೋಕ್ಕೆ ಬಡ ಕೇಳಿ ಕೆಲಸ ಇರಲ್ಲ. ಹೌದು ಅಂತ ಭಯ ಕಥೆಯ ಬಾಕ ಕೈ ತೆಗೆಸ್ತಾರೆ. ಸೈಡ್ ಟ್ಯಾಬ್ಲೆಟ್ ಇದ್ದಿಲ್ಲ ಅಲ್ವಾ, ಸಿಕ್ಕ ಸೈಡ್ ಹೋಗಿ ಹಾಕ್ಕೊಳ್ತೀವಿ. ಲೆಫ್ಟ್ ಸೈಡಲ್ಲಿ ಫೋನಲ್ಲಿ ಮಾತಾಡ್ಕೊಡುತ್ತೆ ಅದೆಲ್ಲ ತೊಟ್ಟಲು ಕಟ್ಟೆ ಅವ್ರು ಆ ಕಷ್ಟ ಅವರಿಂದ ಒಳಗಡೆ ಕರೆಯೋದಕ್ಕೋಸ್ಕರ ಇವರು ಅರ್ಜೆಂಟಾಗಿ ಕೈ ಫುಲ್ ಬ್ಲಾಕ್ ಮಾಡ್ಕೊಂಡಿದ್ದಾರೆ. ಮೈಸೂರು ಪ್ಯಾಲೇಸ್ ಸಾರಿ ಮೈಸೂರು ಬ್ಯಾಕ್ಸ್ ಮೈಸೂರು ಪೊಲೀಸ್ ಕೆಲಸ ಮಾಡ್ತಾರಲ್ಲ ಸುಮಾರು ಮಾಡಬೇಕಿತ್ತು. ಅಷ್ಟೊಂದಿಗೆ ಸಾಕಾಗುತ್ತೆ ಮೊಬೈಲೆಲ್ಲ ತೆಗೆಯೋದು. ಗುಡಿಸ್ತಾ ಇಲ್ಲ ಆ್ಯಕ್ಚುಲಿ ಫೋನ್ ಕ್ಯಾಮ್ರಾ ಅಲ್ಲಿ ಎಷ್ಟು ಬರಾಗೊಚ್ಚು ಆರ್ಗನೈಸ್ಡ್ ಸುಳವಾಗ ಅವನ್ನೆಲ್ಲ ಆಯಿತು ತೆಗೆಸ್ಕೊಬೋದಲ್ಲ. ಇದು ಅಷ್ಟಿದೆ ಅಲ್ಲಾಡಿಸ್ತಾವಲ್ಲ ಇದಷ್ಟು ಆರ್ಗನೈಸ್ಡ್ ನಿಮಗೆ ತುಂಬ ಡಿಸ್ಕೌಂಟ್ ಮಾಡಿದ್ರು. ಇದು ಅಷ್ಟೇ ಆರ್ಗನೈಸ್ಡ್ ಇದಷ್ಟು ಆರ್ಗನೈಸ್ಡ್ ಅಲ್ಲಿ ನೋಡೋಕ್ಕೆ ಬಂದು ಆರ್ಗನೈಸ್ಡ್ ಕೈಲಿರೋ ಕವರ್ಗಳಿಗೂ ಸರ್ ಮುಂದೆ ವೆರಿ ಕ್ಲೋಸಪ್ಪಲ್ಲಿ ಬರ್ತಾರಲ್ಲ ಅವ್ರ ಕೈಯಲ್ಲಿ ಬ್ಯಾಗ್ ಇದೆ ಅಂದರೆ ಅದು ಅಂಡರ್ಸ್ಟುಡ್ ಅದು, ಅಥವಾ ಕೈ ಜೋರಾಗಿ ಅಲ್ಲಾಡಿಸ್ತಾ ಇದ್ದಾರೆ ಅಂದರೆ ಅಂಡರ್ಸ್ಟುಡ್ ಅವ್ರು ತೆಗೆದುತ್ತಾರೆ. ಇವರು ಅಷ್ಟೇ ಅದು ಒಬ್ಬ ಚೂಡಿದಾರ ಸ್ಟ್ರೈಟ್ ಹೋಗ್ತಿದ್ರು ಅಂಗಡಿ ಒಳಗೆ ತಿರುಗೊಳಂಗೆ ಟ್ರೈನಿಂಗ್ ಸಿಕ್ಕಿಲ್ಲ ಅನ್ನೋದು. ಓಪನಿಂಗಲ್ಲಿ ಸಿಕ್ಕಿದ್ದು ಅವ್ರು ಟ್ರೈನ್ ಮಾಡಬೇಕಾದ್ರೆ ಅವ್ರು ಕೈ ಹೊಡಿಬೇಕಂದ್ರೆ ಯಾಕೆ ಫ್ರೇಮಿಂಗ್ ಮಾಡಿದ್ದು ಅಂದರೆ ಸ್ಟ್ರೈಟ್ ಹೋಗ್ತಿದ್ದವ ಈ ಕಡೆ ಬರ್ತಾನೆ KF42 P5410 ಆ ಕಡೆ ಬೆಂಗಳೂರು ಕಡೆಗೆ ಹೋಗುವಂಥ ಆ್ಯಕ್ಟಿವಿಟಿ ಸ್ಟೇಟ್
ಶುಕ್ರವಾರ ಬಸ್ ಬಹುಶಃ ಬಹುಶಃ ಹೌದು. ಅದಕ್ಕಿಂತ ಅದು ನೋಡಿಲ್ಲ ಇಲ್ಲಿಡೋದ ಹಿಡಿದು ಪ್ರತಿ ಹೊರಗಡೆ ಅವಳು ಅಷ್ಟೇ, ಅವಳಿಗೆ ಬ್ಯಾಗು ಇದು ಬ್ಯಾಗು ಇಷ್ಟು ಆರ್ಗನೈಸ್ ಇದೆ, ಎಲ್ಲ ಆರ್ಗನೈಸ್ ಇದೆ. ಬ್ಯಾಗ್ 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 ಅದು ಲಗೇಜು ಇದಷ್ಟು ಮೊಬೈಲ್ ಲಗೇಜು. ಹೌದು ಲಗೇಜ್ ಕೈ ಹೊಡಿತಾರೆ ಅವರು, ಲಗೇಜ್ ಕೂಡ ಹೌದು ಲಗೇಜ್ ಆ್ಯಕ್ಚುಲಿ ಮುಂದೆ ಸ್ಲಿಪ್ಪರ್ ಹಿಡಿದಿದೆ, ಅದಕ್ಕೆ ಸ್ವಲ್ಪ ಅವಾಯ್ಡ್ ಆಗ್ತಾಯಿತ್ತು. ಬರೀ ಚಪ್ಪಲ್ ಹಿಡಿದಿದೆ ಹಿಂಗೆ ಇದ್ದಾರೆ, ಮೈ ಮೇಲೆ ಬರ್ತಾ ಇದ್ದಾರೆ ಅವರೆಲ್ಲ. ಫುಟ್ಪಾತ್ ತಿಗಾ ಮುಚ್ಕೊಂಡು ಹೋಗ್ತಿದ್ದವರು ಹೋಗೋದು ಬಿಟ್ಬಿಟ್ಟು ಈ ಕಡೆಗೆ ಬರ್ತಾರೆ. ಇಲ್ಲಿವರೆಗೆ ಬಂದವರು, ಅಲ್ಲಿಂದ ಇಲ್ಲಿವರೆಗೆ ಬಂದವ್ರೆ. ಇಲ್ಲಿ ಒಂದು 4 ಹೆಜ್ಜೆ ಮೇಲೆ ಕತ್ತಕ್ಕೆ ಹೊರಗಡೆ ಬರ್ತಾರೆ ಅಂತ ಮಿಲ್ಟ್ರಿಗೆ ಬರ್ತಾರೆ ಮಕ್ಕಳೇ ಬೇಡ. KA0A5473 ಮುಂದ್ಗಡೆ ಐಶ್ವರ್ಯ ಅಂತಿದೆ. ಆ್ಯಕ್ಚುಲಿ ಮುಂದ್ಗಡೆ ತಮಿಳ್ನಾಡು ಗಾಡಿ ಒಂದು ಹೋಯ್ತು. ಫಸ್ಟು ಷಣ್ಮುಗಮ್ದು ಬಾಲೆಗೊಚ್ಚಿ ಹೋದ ಗಾಡಿ, ಗುಡಿ ಗಾಡಿ ಇದೆಲ್ಲ ಬಿಟ್ಟಿದ್ದಾರೆ ಗಾಡಿ. ಅದು ಅದಾದಮೇಲೆ ತಮಿಳ್ನಾಡು ಒಂದು ಗಾಡಿ ಹೋಯಿತು. ಅದಾದಮೇಲೆ ಇದು ಐಶ್ವರ್ಯ ಆಟ ಹೋಗ್ತಾ ಇದೆ. ಇದು ನಾಟಕವಾಗಿ ನಡೀತಾ ಇತ್ತು ಅನ್ನೋದು. ಅದು ಆ್ಯಕ್ಚುಲಿ ಯಾರು ಕವರ್ ಮಾಡೋಕ್ಕಾಗಿಲ್ಲ. ಸುಸ್ತಾ ಇರೋದು. ನೀರು ಕುಡಿಬೇಕು ಅಟ್ಲೀಸ್ಟ್ ಮಿನಿಮಮ್. ಸೊ ನೀರು ಕುಡಿಯೋಕೆ ಹೋಗೋಣ ಅಂದ್ಕೊಳ್ತಾ ಇದ್ವಿ. ಅಂದರೆ ನಾವು ನೀರು ಕುಡಿಬೇಕು ಏನು ಕವರ್ ಮಾಡೋಕ್ಕಲ್ಲ. ಹೋಗ್ತೀವಿ. Q8138 ಹೋಂಡಾ ಡಿಯೋ ಗಾಡಿ ಅದು. ಬಸ್ ಸೀದಾ ಇಡ್ತಾ ಇದ್ದಾರೆ ಕರೆಕ್ಟಾಗಿ. ಒಳ್ಳೆ ಹೀರೋ ಸ್ಟಂಟ್ ಮ್ಯಾನ್ಗಳು ಸ್ಟಾಪಿಗೆ ಬರ್ತಾರಲ್ಲ ಆ ರೇಂಜ್ಗೆ ತೊಗೊಬಂದು ಗಾಡಿ ನಿಲ್ಲಿಸ್ತಾರೆ. ಅವನು ಹುಡುಗಿ ಥಿಂಗ್ಸು ಹುಡುಗಿ ಯಾರೋ ಒಬ್ಬಳು 4MS7691 ಸಾಗೂರು. ಯಾಕೆ ಅರ್ಜೆಂಟ್ ಎಲ್ಡ್ರ ನಂಬರು ರೆಕಾರ್ಡ್ ಆಗ್ತಿದೆ, ತಲೆ ಕೆಡಿಸ್ಕೊಬೇಡ. TG13C668 ತೆಲಂಗಾಣ. ಅದು ತೆಲಂಗಾಣ ಸ್ಟೇಟ್ ಇದೆಯಲ್ಲ, ಇಬೇಟ್ ಫಾರ್ಮುಲಾ. ಆ್ಯಕ್ಚುಲಿ ಪಾಸ್ಟ್ 3-4 ಡೇಸಿಂದ ನಾನು ಅದು ಕತೆ ಹೇಳ್ತಾರೆ ಇದ್ದೀನಿ. ತೆಲಂಗಾಣದು ಯಾವ ಥರ ಡಿವಿಷನ್ ತೊಗೊಳ್ತೀವಿ ನಾವು ಅಂತ ಹೇಳ್ತಾ ಇರ್ತಾರೆ. ತೆಲಂಗಾಣ ಆಂಧ್ರ ಪ್ರದೇಶನ ಹೊಡೆದು ಬೇಕಪ್ ಮಾಡಿಲ್ವಾ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಮಾಡಿಲ್ವಾ, ಸೇಮ್ ಆ ಥರದ ಡಿವಿಷನ್ ತೊಗೊಳ್ತೀವಿ ಅಂತ ಆ್ಯಕ್ಚುಲಿ ಬೇಕಪ್ ಮಾಡ್ತಾರಲ್ಲ. ಲೀಡೋ ಎಷ್ಟೊಂದು 10W1728 ವೀರ. ಅದು ಆ್ಯಕ್ಚುಲಿ ಅದೇ ನಾನು ಫ್ರಿಟ್ಸ್ ಯಾವುದು ಫ್ರಿಟ್ಸ್ ಉಪೇಂದ್ರ ಫಿಲಮ್ ಇದೆಯಲ್ಲ ಅದು. ಅದರಲ್ಲಿ 3 ಜನ ಹೀರೋಯಿನ್ಗಳಿದ್ದಾರೆ. 3 ಜನನೇ ಡ್ರಾಪ್ ಔಟ್ ಮಾಡಿಬಿಟ್ಟು ಓಡೋಗ್ತಲ್ಲ ಅದು. ಸರ್ ಆ ಥರ ನಿಮಗೆ 3 ಜನಕ್ಕೆ ಡ್ರಾಪ್ ಔಟ್ ಹೋಗ್ಬಿಡ್ತೀಯ ಅಂತ ಅವ್ರು ಆ್ಯಟಿಟ್ಯೂಡ್ ಮಾಡ್ತಾರೆ. 3 ಜನ ನಾನು ಹಿಡ್ಕೊಂಡು ಇಲ್ಲ, 3 ಜನ ನಾನು ಹಿಡ್ಕೊಂಡು ಇಲ್ಲ. ಹಿಡ್ಕೊಂಡು ಮೇಲೆ ಅದು ಇಟ್ಕೊಂಡಿದ್ರೆ ಚೆನ್ನಾಗಿ ಬರೋದು. ಇದ್ರದ್ದು ಸ್ಟೈಲ್ ನೋಡಿ ಬಟ್ ಇದೆ. ದಡ್ಡ KA55A4347 ಊಟ ಯಾರು ಹಿಡ್ಕೊಂಡಿರೋದು ಅದಕ್ಕೆ ಹಾಕಿಟ್ಟಿರೋದು. 4664 ಸಿದ್ಧಾರ್ಥ ಪೊಲೀಸ್ ಸ್ಟೇಷನ್ದು. ಆಗಲೇ ಹೇಳಿಲ್ವ 4466. ಅಲ್ಲೇ ಆ್ಯಕ್ಚುಲಿ ಯಾವುದು ಚಂದ್ರಬಳ್ಳೇಶ್ವರ ದೇವಸ್ಥಾನ ಹತ್ಕೊಳ್ತೀವಿ ಬಹುಶಃ. ಯಾವುದು ದೇವಸ್ಥಾನದ ಎಲ್ಲ ಅರಸರು ಮತ್ತು ಎಲ್ಲ ಸುಮಾರು ಕಡೆ ಈ ಗಾಡಿಗಳು ಇಲ್ಲ. ಸುತ್ತಬಳ್ಳಾಳ ಅಂಗಡಿ ಹತ್ರ ಒಂದು ಕಾರ್ ನಿಂತ್ಕೊಂಡಿತ್ತು. ಸೊ ಆ ಕಾರ್ ನಂಬರ್ ಇದು ಈ ಥರ ಇತ್ತು ರಿಲೇಟೆಡ್. ಅದು ಇದೆಲ್ಲ ಒಂದೇ ಸೇಮ್ ಒಂದೇ ನೆಟ್ವರ್ಕ್. ಅದೇ ಫ್ಯಾಮಿಲಿ ಅಟ್ಕಾಯಿಸ್ಕೊಂಡಿರೋದು. ಬಲಿಗೆ ಹೋಗ್ಬಿಡ್ತೀರಿ ಅಂತ ಅಲ್ಲಿ ಬಲಿಗೆ ಹೋಗ್ಬಿಡ್ತೀರಿ ಅಂತ ಇವ್ರು ಅಟ್ಕಾಯಿಸ್ಕೊಂಡಿದ್ದಾರೆ. ಅಲ್ಲ ಕುತ್ಕೊಂಡ್ಬಿಡ್ತೀರಿ ಅಂತ ಕುತ್ಕೊಳ್ಳೋ ಜಾಗದಲ್ಲಿ ಇಬ್ಬರು ಹುಡುಗರು ಅಟ್ಕಾಯಿಸ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಆ್ಯಕ್ಚುಲಿ ಜಾಗ ಬಿಟ್ಟಿದ್ದಾರೆ ಬೆಂಚು ಅಲ್ಲಿದೆ. ಅಲ್ಲಿ ಕೋಲ್ ಕೂಡ ಇಟ್ಬಿಟ್ಟು ಬಂದಿದ್ದೀನಿ, ಕೋಲಿ ಚಪ್ಪ ಎರಡೂ.
ನೀರು ಕುಡ್ಕೊಡೋಣ ಅಂತ ಬಂದೆ, ನೀರು ಕುಡ್ಕೊಡೋ ಪಾಚ್ಕೊಬಿಡ್ತೀನಿ. ಎಲ್ಲ ದಿಸುಗಳ ಚಪ್ಪಲ್ ಹಾಕೊಂಡು ಅಂತಾರೆ ಗುರು. ಇಲ್ಲಿ ಪಾದಗಳು ಬೇರೆ ತೋರಿಸ್ತಾವಳೆ ಸೋಡನಗಳು ಅಲ್ಲ ಓಡಿಸ್ಗಳು. ಅದೇ ಗಟ್ಟೆ ಹೋಗಲ್ಲ, ಆ ಬುಕ್ಕಗಳು ಕವರ್ ಮಾಡೋಕ್ಕೆ ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗೋದು ಯಾವ ನಿದ್ದೆ ಮಾಡಬೇಕು, ಕುಡಿದು ನೀರು ಕುಡಿದು ನಿದ್ದೆ. ಪಾರ್ಕ್ ಫುಲ್ ಖಾಲಿ ಇದೆ ಆ್ಯಕ್ಚುಲಿ. ಅಲ್ಲಿ ಫಸ್ಟ್ ಬೆಂಚ್ ಖಾಲಿ ಇದೆ, ಆ ಕಡೆ ಒಳಗಡೆ ಅಂತೂ ಪೂರ್ತಿ ಖಾಲಿ ಹೊಡಿತಾ ಇದೆ. ಇಲ್ಲಿ ಅದಕ್ಕೆ ಇಲ್ಲೇ ಹೇಳ್ಬೇಕಂದ್ರೆ ಅಕ್ಕಪಕ್ಕನೇ ಜಾಸ್ತಿ ಇರುತ್ತೆ. ಇವರು ಇವಾಗ ಗೊತ್ತಿಕೊಂಡವ್ರೆ, ಯಾರು ಮುಂದೆ ಅಷ್ಟೊತ್ತಿಂದ ಕುಳಿತಾವ ನಾನು ಒಟ್ಟಲ್ಲಿ ಖಾಲಿ ಇದೆ. ಯಾಕಪ್ಪ ಇಷ್ಟೆಲ್ಲ ಖಾಲಿ ಬಿಟ್ಟಿದ್ದಾರೆ ಅಂದರೆ ಬಲಿಕೊಂಡು ಇದು ಆಗಲಿ ಚೆನ್ನಾಗಿ ಹುಡುಗ ಅಂತ. ಅದೇ ಕೆಲಸ ಮಾಡ್ಬಿಡ್ತಾನೆ ಅಂತ. ಈಗ ಬ್ಯುಸಿ ಇದ್ದಿದ್ರೆ ನಾನು ಕೂತ್ಕೊಂಡು ನನ್ನ ಉದ್ದೇಶ ಇದ್ದಿದ್ದು ಪೇಪರ್ ವರ್ಕ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಟೈಮ್ ಸೇವ್ ಮಾಡೋಕ್ಕೋಸ್ಕರ ನಾನು ಆ ಕಡೆ ಕಡೆಯಲ್ಲೂ ಹೋಗ್ತಾಯಿಲ್ಲ, ಇಲ್ಲೇ ಊಟ ಹುಡುಕೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಊಟ ಕೊಡ್ತಾಯಿಲ್ಲ, ಟೈಮ್ ಊಟ ಕೊಡೋ ನೆಪದಲ್ಲೇ ಟೈಮ್ ಕಿಲ್ ಮಾಡ್ತಾಯಿದ್ದಾರೆ. ಸೊ ನಾನು ಏನೋ ಇವಾಗ ಪೇಪರ್ ವರ್ಕ್ ಮಾಡಿಬಿಡ್ತೀನಿ ಅಂದ್ಬಿಟ್ಟು ಅಲ್ಲಿ ಟೈಮ್ ಕಿಲ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಊಟ ಕೊಡೋ ಸಮಯದಲ್ಲಿ ನಾನು ಊಟ ಇದು ಮಾಡಲಿಲ್ಲ, ಏನು ಊಟ ಕಾಯ್ಕೊಳ್ಳಲಿಲ್ಲ, ಬಂದ್ಬಿಟ್ಟು ಈ ಕಡೆಗೆ. ಸೊ ಇಲ್ಲಿ ಬಳಿಕ ಅಟ್ಲೀಸ್ಟ್ ನಿದ್ದೆ ಮಾಡಲಿ ಅಂದ್ಬಿಟ್ಟು ಬಿಟ್ಬಿಟ್ಟವ್ರೆ. ಸೊ ಈಗ ನಿದ್ದೆ ಬರ್ತಾಯಿದೆ, ಹೆವಿ ಟಯರ್ಡ್, ಸುಸ್ತಾಗ್ತಾಯಿದೆ, ಜೊತೆಗೆ ನಿದ್ದೆ ಕೂಡ ಬರ್ತಾಯಿದೆ, ಹೆವಿ ನಿದ್ದೆ ಬರ್ತಾಯಿದೆ, ಕಣ್ಣು ನೋವ್ತಾ ಇದೆ ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಮಲ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದೀರಿ. 2 hours ನಿದ್ದೆ ರೆಸ್ಟ್ ಮಾಡೋ ಪ್ಲ್ಯಾನ್ ಇದೆ. ನಿದ್ದೆ ಅಂತೂ ಮಾಡೋಕ್ಕಾಗಲ್ಲ, ಕಣ್ಣು ನೋವ್ತಾ ಇರೋದ್ರಿಂದ ನಿದ್ದೆ ಬಂದರೂ ಬರ್ಬೋದು, ಸುಸ್ತಾಗಿರೋದ್ರಿಂದ ನಿದ್ದೆ ಬಂದರೂ ಬರ್ಬೋದು. ಆದರೆ ಇಲ್ಲಿ ಸೌಂಡ್ ಮಾಡ್ತಾರೆ ಸಿಕ್ಕಾಬಿಟ್ಟೆ, ಹೀಗಾಗಿ ಎಚ್ಚರ ಆಗುತ್ತೆ ಅಂದ್ಕೊಳ್ತೀವಿ. ಎಚ್ಚರ ಆಗಲೇ ಬಿಡಲಿ, ನಾನೇ ಕರೆಕ್ಟಾಗಿ 2 hours ಬಿಟ್ಕೊಂಡು ಎದ್ದು ಹೇಳ್ತೀನಿ, ಅಲಾರಾಮ್ ಇಟ್ಕೊಂಡು. ಅದುವೇ KA05MZ7881 ಗಾಡಿ ಅದು. ನಮ್ಮ ತುಲನಾ KA ಹಿಡ್ದು ಹೌದು. ಆ್ಯಕ್ಚುಲಿ ನಾನು ಕವರ್ ಮಾಡೋದು ಬೇಡ ಅಂದ್ಕೊಂಡಿದ್ದೆ, ನೆನಪಡೋದು ಟಾಯ್ಲೆಟ್ಗೆ ಹೋಗೋಣ ಅಂದ್ಕೊಂಡೆ. ಈ ಕಡೆ ಇಲ್ಲಿ ಪ್ಲೀಸ್ ಟಾಯ್ಲೆಟ್ ಹೋಗ್ಬಿಟ್ಟು ಅಲ್ಲಿ ವೆಹಿಕಲ್ ನಿಂತಿದೆಯಲ್ಲ, ಲೇಡೀಸ್ ಇರೋ ಸಾಧ್ಯತೆ ಇರುತ್ತೆ ಕಾರೊಳಗೆ. ಅದಕ್ಕೋಸ್ಕರ ಸ್ವಲ್ಪ ಮುಂದಕ್ಕೆ ಹೋದೆ. ನಮ್ಮ ತಿರ್ಗಾ ಮುಚ್ಕೊಂಡು ಮನಿಕೋಬೇಕಲ್ವಾ, ಅಲ್ಲಿ ಈಗ ಹೆಂಗೆ ಮಲ್ಕೊಂಡೆ, ಆಗಲೂ ಅದೇ ಪೋಸ್ ಕೊಟ್ಕೊಂಡು ಮಲ್ಕಿದ್ದೆ. ಸೊ ಅದು ಟಾಯ್ಲೆಟ್ಗೆ ಹೋಗಿ ಈ ಕಡೆ ಬರ್ಬೇಕಾದ್ರೆ ಎದ್ಬಿಟ್ಟು ಅವ್ನು ಅಟೆಂಡೆನ್ಸ್ ಆಗ್ತಾನೆ ಅದರಲ್ಲಿ. ಆದರೆ ನಾನು ಇದೀನಿ ಇಲ್ಲಿ ಅಂತ ಅಟೆಂಡೆನ್ಸ್ ತೋರಿಸೋದು, ಸೌಂಡ್ ಮಾಡ್ಬಿಟ್ಟು ಎದ್ಬಿಟ್ಟು ಪುನಃ ಪಾದಗಳನ್ನ ಹಿಂಗೆ ತೋರಿಸ್ಕೊಂಡು ಮಲಗಿದವ್ರು ನಿದ್ದೆ ಎದ್ದು ಓದಾಡ್ತಾರಲ್ಲ ಆ ಥರ ಅದೇ ತೋರಿಸೋದು. ಅದು ಅಲ್ಲೇ ಕತ್ತಲ್ಲಿ ಅದು ಆ ಕಡೆ ಹೋಗುವಂಥ ಸನ್ನೆ ಮಾಡ್ತಾರಲ್ಲ ಕತ್ತಲ್ಲಿ, ಆ ಕಡೆಗೆ ಹೋಗುವಂಥ ಆ ಥರ ಒಂದು ಕಡೆಗೆ ಹೋಗುವಂಥ ಸನ್ನೆ ಮಾಡ್ತಾರೆ. ಹೋಂಡಾ 513 5A 513 ಪ್ರಕಾಶ ಇದೆ ಸಲ ಗಾಡಿ ಹೋಗ್ತದೆ. ಆ್ಯಕ್ಚುಲಿ ಪ್ರಕಾಶ್ ಸೈಡು ಅದನ್ನು ರಿಮೈಂಡ್ ಮಾಡೋಕ್ಕೇ ಬಂದಿರೋದು. ಒಂದು ಇದರದ್ದು ಆರ್ಗನೈಸ್ಡ್ ಹೊಡ್ಕೊಂಡು ಹೋಗೋದು, ಕಟ್ಕೊಂಡು ಹೋಗೋದು, ನಡ್ಕೊಂಡು ನೋಡ್ಕೊಂಡು ಓಡಾಡಬೇಕು. ಹೊಂಡಾ ಹೋಗ್ತಾರೆ ಟೀಚರ್ ಹೋಗ್ತಾರೆ ಬೆಳಿಗ್ಗೆ ಹೋಗಿ ಕರೆಕ್ಟಾಗಿ ಸ್ಕೂಲ್ ಟೈಮ್ ಓಡಾಡ್ತಾಯಿದ್ದು. ಟೀಚರ್ ಅಂದ್ಕೊಂಡಿದೆ. AA5221 out of 805, sorry 804. ಸೈಕಲ್ ಗ್ಯಾಪಲ್ಲಿ ಹೋಗ್ತಾರೆ, ಟೈಮ್ ಇಲ್ಲ. ಬಂದೇ ಒಂದು ಬಸ್ನಿಂದ ನಿಂತ್ಕೊಂಡಿದ್ದೆ, ಆ ಬಸ್ ಪಕ್ಕ ನಾನು ಸೇವೆ ಸ್ಟಾರ್ಟ್ ಈಗ A865 ಕಾಲು ಬೆಟ್ಟು ಫೀಲ್ ಹೋಗುತ್ತೆ, ಬೆಟ್ಟು ಫೀಲ್. ಆರ್ಗನೈಸ್ ಇದೆ MF 3648 ಬಿಟ್ಟು ಕೈ ಓಡಿಸ್ಕೊತ ಹೋಗಿರ್ತಾರೆ ಅವರು. ಬೇಗ ತಗೋತಾರೆ ಕುಬ್ದಳಕ್ಕಂತೆಲ್ಲ ಬಾಲಕ್ ಗುಚ್ಚಿ ಹಿಂಗೋ ಬಂದು ಅಂಗಡಿ ಆಯ್ತು. ಹೌದಾ, ಅಲ್ಲಿ ಕವರ್ ಮಾಡಿ ಸಾಕಾಯ್ತಲ್ಲ ಅಲ್ಲಿ ಮಾತಾಡುವ. ಅಲ್ಲ
ಕವರ್ ಮಾಡ್ತಾರೆ. ಬಿಸ್ಲರಿ ವಾಟರ್ ಕುಡಿತಾರೆ. ಇದೆಲ್ಲ ಬಿಸ್ಲರಿ ನೀರು ತಗೊಳ್ಳೋಷ್ಟು ತಾಕತ್ತು ಇರ್ತದೆ. ಅದೇ ರೋಡ್ ಸೈಡಲ್ಲಿ ಕೂಡ ಊಟ ತಿಂತಾರಲ್ಲ, ಇವರು ಬಂದಿರೋದು ರೋಡ್ ಸೈಡ್, ಇವರು ಬಂದಿರೋದು ಹೊಟ್ಟೆ ಹಸುವಲ್ಲ, ವಾರಸಿಗೆ ಹಸುತ್ತಾರೆ. ವಾರಸಿಗೆ ಬುದ್ಧಿವಂತರೆ ಸರಿ ಇರೋದಿಲ್ಲ. ಇವಕ್ಕೆಲ್ಲ ಏನು ಬಂದಿದ್ದ ರೋಗ ಅಂತ ಈಗ ಅದು ಅಕ್ಷಯ ಪತ್ರ ಊಟ ಕೊಟ್ಟಾಗೋದು ಇತ್ತಿದ್ದೇ ಒಂದು 10-15 20 ನನಗೆ 4 ಇಂಚು ಇತ್ತಿದ್ದು ಎಲ್ಲ ಈ ಗಡವಾಗ ಹಚ್ಚಿದ್ರು ಇಂಥವ್ರೆ ಎಲ್ಲ ಚೆನ್ನಾಗಿ ಅವರ ಉಣ್ಕೊಂಡು ತಿನ್ಕೊಂಡು ಕಟ್ಬಿಟ್ಟಾಗೆ ಅವರ ಬಿಸ್ಲರಿ ನೀರು ತೊಗೊಂಡು ಕುಡಿತಾರೆ. ಬಿಸ್ಲರಿ ತೊಗೊಂಡು ನೀರು ತೊಗೊಂಡು ಕುಡಿ ಅವ್ರು ಬಡ್ಡಿಬೇಕು. ಬಿಸ್ಲರಿ ನೀರು ಕೊಡ್ತಾರೆ. ಎಲ್ಲ ಕಡೆ ಸಾಕಾಗ ರಾಜೇಶ್ವರ ಅವರು ಅಲ್ಲಿ ಅಟೆಂಡೆನ್ಸ್ ಸಾಕಾಗ ನಮಗೇನು ಸಿಗೋದಿಲ್ಲ. ಆದರೆ ಅವೆಲ್ಲ ಅವಾಗೆಲ್ಲ ಬೆಲೆ ಇಲ್ಲ, ಕವರಲ್ಲಿ ಸಿಗೋದು ತಿಂದವರೆಲ್ಲ ಅಂತ ಬಟ್ಟೆ ಇಲ್ಲ. ದುಡ್ಡು ಕೊಟ್ಟು ಜೋಬಲ್ಲಿ ವಾಟರ್ ಬಾಟ್ಲ್ ತಗೊಂಡು ನೀರು ಕುಡಿಯೋಂಥ ವ್ಯಕ್ತಿಗಳು ವಾಟರ್ ಬಾಟ್ಲ್ ಕುಡಿಯೋಷ್ಟು ದುಡ್ಡಿಟ್ಟಿರೋರು ಯಾಕೆ ವಿಲಾಸಿತ ಪ್ರಿಯರಕ್ಕೆ ಅಕ್ಷಯ ಪತ್ರ ತಿಂತಾರೆ, ರೋಡ್ ಸೈಡಲ್ಲಿ ತಿಂತಾರೆ ಗೊತ್ತಿಲ್ಲ. ಮಾರಿಗೆ ಅವ್ರಿಗಿಂತ ದರಿದ್ರ ಇನ್ಯಾರಿಗೂ ಇರೋದಿಲ್ಲ. ಹೆಜ್ಜಿಲ್ಕಾಯಿ ಸಡನ್ನಾಗಿ ಕವರ್ ಮಾಡೋಕ್ಕಾಗಲಿಲ್ಲ. ಪಲ್ಸರ್ RS ಗಾಡಿ ಹೋಯ್ತು, ಹೊಸ ಗಾಡಿ. ಚರಣನ ಬಾಲಂಗುಚ್ಚು ಕೈ ತೊಳೆಯೋಕೆ ಹೋಗ್ತಾ ಇದೆ. ಆ್ಯಕ್ಚುಲಿ ಇದ್ದರೆ ಕವರ್ ಮಾಡ್ತಿದ್ದೆ, ಗಾಡಿ ನಂಬರ್ ಕವರ್ ಮಾಡ್ತಾಯಿದೆ. ಇಂಪಾರ್ಟೆಂಟ್ ಅದು. ಬಾಗುರು ME 8729 ನನಗೆ ಗೊತ್ತು. ನಾನು ಈ ಗೌರ್ಮೆಂಟ್ ಬೇರೆಯವ್ರದ್ದು ಯಾವುದೋ ಕಾಂಪೌಂಡ್ ಒಳಗಿದ್ದೀನಿ ಅಂತ. ಆದರೂ ಸ್ಪೀಡ್ ಲಿಮಿಟಲ್ಲಿ ಗಾಡಿ ಓಡಿಸ್ಬೇಕಾಗಿರೋದು ಮನುಷ್ಯರ ಮೇಲೆ ಗಾಡಿ ಬಿಡದೇ ಇರೋದು ಅವರ ಕರ್ತವ್ಯ. ಯಾವ ಸೊಳ್ಳೆ ಮಗ ಆದರೂ ಪರವಾಗಿಲ್ಲ, ಸ್ಪೀಡಲ್ಲಿದೆ. ವೆಡಿಕ್ಲು ಅಲ್ಕಿಸ್ಕೊಂಡು ಡಾಮಿನೋಸ್ ಪಿಜ್ಜಾ ಹಿಡ್ಕೊಂಡು ಹೋಗ್ತಿದ್ದಾರೆ. 1 2 3 4 7 ಜನ ಇದ್ದಾರೆ. ಪುನೀತ್ ರಾಜ್, AV ಅಭಿ, ಅದೇ ಪುಟ್ಸ್ವಾಮಿಯವರ ಬಾಲಂಗುಚ್ಚಿ ಮತ್ತು ಕಡ್ಕೊಳ ರಮೇಶ್ ಬಾಲಂಗುಚ್ಚಿ ಅವರು ಕುಬದಳಕಂದನೇ ಬಾಲಂಗುಚ್ಚಿ ಆಗಿರಬಹುದು. 4 ಅದು ಬೆಲೆ ಕೊಟ್ಟು ಕುಮಾರ್ ಕೊಟ್ಟ ಕವರ್ ಜೇಬಲ್ಲಿ ದುಡ್ಡಿಂದ 4 ಸಿಕ್ತು. ಇಲ್ಲ ಅದು ಇಲ್ಲ, ಯಾಕೆಂದರೆ ಬಾಳೆ ಎಲೆ ತೀರೋಗಿತ್ತು. ಆ ಕುಮಾರ್ ಕೊಟ್ಟ ಪ್ಲಾಸ್ಟಿಕ್ ಕವರ್ ಇದ್ದಿದ್ದರಿಂದ ಊಟ ಸಿಕ್ಕಿತ್ತು. ಇಡ್ಲಿ ಇಲ್ಲ ಅದು ಇಲ್ಲ. ಅಲ್ಲಿ ಟೀ ಶಾಪ್ ಅದು ಟೀ ಕುಡಿಯೋಕ್ಕೆ ಹೋಗೋ ಭಾಗ ಅಂತ. ಅಲ್ಲಿ ಅವ್ರ ಹೆಸರೇನು ವರಡ ಟೀ ಸ್ಟಾಲಲ್ಲಿ ಟೀ ಕುಡಿಯೋಕ್ಕೆ ಹೋಗು ಅಂತ. ಆವಾಗ ಅವ್ರ ವೈಫ್ ಕುತ್ಕೊಂಡಿದ್ರಲ್ವಾ, ಸೊ ಇವಾಗ ಹೋಗಬೇಕಿದ್ರೆ ಅವ್ರ ವೈಫ್ ಇರೋದಿಲ್ಲ. ಅದೇ ನಾವು ಆ್ಯಟಿಟ್ಯೂಡ್ ಕೇರ್ ಮಾಡ್ತೀವಿ. ಈಗ ಹೋಗುವಲ್ಲಿ ಟೀ ಕುಡಿಯೋಕ್ಕೆ ಒಂದು 4 ಗಾಡಿ ಸಿಗ್ತದೆ. ಹಾಗೆ
ಇಲ್ಲೇ ದೆವ್ವ ನಿಂತವನು. ಅದು ಆ್ಯಕ್ಚುಲಿ ಅವ್ರು ಯಾರೋ ಫುಡ್ ಅವನು ಫುಡ್ ಅಂತ ಆಟೋ ಬರ್ತಾರೆ, ತಾನು ಬಿಡಲಿಲ್ಲ. ಓಕೆ ಆಟೋ ಯಾರೋ ಓಡಿಸ್ಕೊಂಡು ಹೋಗ್ಬಿಡ್ತಾರೆ, ಲಾಕ್ ಮಾಡಿಲ್ಲ ಒಪ್ಕೊಳ್ಳೋಣ. ಎನ್ಕೌಂಟ್ರ್ ಪಾಸ್ ಕೊಡ್ತಾರೆ ಆ್ಯಕ್ಚುಲಿ ದೇವ್ರದ್ದು ಅವ್ರಿಗೆ. ಅವರು ಚರಡಗಳು ಪಾದಗಳು ತೋರಿಸ್ತಾನೆ ಓಲಾ ತಲುಪೋದು ಇಸ್ಕೋದಲ್ಲ ಆ್ಯಕ್ಚುಲಿ ಅದು ಓಲಾನೇ ಅದು. ಅಂದರೆ ಹೋಗೋಲಿಗೆ ಅಂತ ಆ್ಯಕ್ಚುಲಿ ಕ್ರಿಯೇಟ್ ಮಾಡ್ತಾರೆ. ಉದ್ದೇಶ ಬರ್ಕೊಂಡು ಸಾಯ್ತಾ ಇದೆ. ಹೌದು ಇದಲ್ಲ ಅವನ ತಲೆ ಮುಚ್ಚಿ ಕಾಲು ಚಿಗಿಸ್ಕೊಂಡು ತಿಂತಿರೋದಲ್ಲ, ಒಂದು ಆಟೋ ಬಂದಿರ್ತೀವಿ ತಿರುಪತಿ ಯಜುಂಡೇಶ್ವರ ಅಂತ HGF 443 ಗಾಡಿ ಅದು. ಯಜುಂಡೇಶ್ವರ ಸ್ವಲ್ಪ ಏರಾದ್ರೆ ನಂಜನಗೂಡು ಬಾ ಊಟ ಕೊಡೋಲ್ಲ ಅಂತ. ಆ್ಯಕ್ಚುಲಿ 4 ಇಡ್ಲಿ ಕೊಡೋಲ್ಲ ಸಣ್ಣದು. ಸೊ ಟೈಮ್ ಕಿಲ್ಲಿಗೆ ಆ್ಯಕ್ಚುಲಿ ಬೆಳಗ್ಗೆ ಇಲ್ಲಿ ಈ ಸ್ಪಾಟ್ವರೆಗೂ ಬಂದಿದೆ, ನಂಜನಗೂಡಿಗೆ ಹೋಗಬೇಕು ಅಂತಲೇ ಈ ಸ್ಪಾಟ್ವರೆಗೂ ಬಂದಿದ್ದು ವಾಪಸ್ ಹೋದ. ಟೈಮ್ ಕಿಲ್ಲಿಂಗ್ ಆ್ಯಕ್ಚುಲಿ ಟೈಮ್ ಸೇವ್ ಮಾಡೋಕ್ಕೋಸ್ಕರದೇ ಟ್ರಾವೆಲ್ ಮಾಡೋದನ್ನು ಕಡಿಮೆ ಮಾಡ್ತೀವಿ. ಆದರೂ ಕೂಡ ಬರೀ ಊಟ ಹಾಕೋ ಒಂದೇ ಒಂದು ಕಾರಣ ಇಟ್ಕೊಂಡು ಇಡೀ ದಿವಸ ಹೆಂಗೆ ಕಿಲ್ ಮಾಡ್ತಾರೆ ಅನ್ನೋದಕ್ಕೆ ದಟ್ ದ ವೆರಿ ಬೆಸ್ಟ್ ಎಕ್ಸಾಂಪಲ್. ಪಾಸ್ಟ್ 3-4 ಡೇಸ್ ಅಂತೂ ಇದು ವೆರಿ ಬೆಸ್ಟ್ ಎಕ್ಸಾಂಪಲ್. ಬರೀ ಕೇವಲ ಇವಾಗಲೂ ಅಷ್ಟೇ ಅಲ್ಲಿ ಇಲ್ಲಿ ಅಕ್ಷಯ ಪಾತ್ರದಲ್ಲಿ 4 ಇಡ್ಲಿ ಯಾಕೆ ಕೊಟ್ಟಿದ್ದಾರೆ, ತಲೆಗೆಲೆ ಸುತ್ತ ಬಿದ್ದಿದ್ದು ಊಟ ಮಾಡಿ ಕೊಟ್ಟಿದ್ದಾರೆ ಅಷ್ಟೇ. ಸೊ ಈಗ ಅದರಲ್ಲಿ ತಿಂದ ಮೇಲೆ ಕಡಿಮೆ ಯಾಕೆ ಕೊಟ್ಟಿದ್ದಾರೆ, ಸಂಜೆವರೆಗೂ ವೆಯ್ಟ್ ಮಾಡಲಿ ಅಂತ. 6 ಗಂಟೆ ಮೇಲೆ ಇವ್ರು ಬರ್ತಾರೆ, ನಾವು ಮಲ್ಬಾರ್ ಬರ್ತಾರೆ 6 ಗಂಟೆಗೆ. ಸೊ 6 ಗಂಟೆ ಅಲ್ಲಿ ಇಸ್ಕೊಂಡು ಇಲ್ಲಿಗೆ ಬಂದರೆ ಇಲ್ಲಿ 7 ಗಂಟೆಗೆ 6 ಗಂಟೆ ಮೇಲೆ ಇನ್ನೊಬ್ರು ಯಾರೋ ನೆನೆ ಬಂದಿರಲ್ಲ ಟಿಬೆಟನ್ಸ್, ಅವ್ರು ಬಂದರೂ ಬರ್ಬೋದು ಬರದೇ ಇರ್ಬೋದು, ನೆನೆ ಕಷ್ಟಪಟ್ಟಿದ್ದಾರೆ. ಸೊ ಹಿಂಗೆ ಟೈಮ್ ಈಗ 4 ಗಂಟೆ ಇಲ್ಲಿಂದ ಇನ್ನು 2 ಅವರ್ಸ್ ವೇಟ್ ಮಾಡ್ತಾರೆ ಕೂಡ ಅಲ್ಲಿ ಬರ್ತಾರೆ. ಸೊ ಆ ಥರ ಬರೀ ಊಟ ಮಾಡಿಕೊಂಡೇ ಟೈಮ್ ಸ್ಪೆಂಡ್ ಮಾಡಬೇಕು. ಬರೀ ಊಟ ತಿರೋದಕ್ಕೆ ಇಡೀ ದಿನ ಮೀಸಲಿಡಬೇಕು. ಸೊ ಇದೇ ಆ್ಯಕ್ಚುಲಿ ಇವತ್ತು ಒಂದು ದಿವಸ ಮೊನ್ನೆ ಕಥೆ ಎಲ್ಲ ಇದು. ಅದು ಅನ್ಎಂಪ್ಲಾಯ್ಡ್ ಆದಲ್ಲ, ಅವಾಗಿಂದಲೂ ಆಲ್ಮೋಸ್ಟ್ ಇದೇ ಕತೆ. ಸ್ಪೆಷಲಿ ಹೆಚ್ಚಿಗೆ ಊಟ ಬ್ಯಾಗ್ ಕಳ್ಕೊಂಡಲ್ಲ,
ಡಿಸೆಂಬರ್ 2022 ಇಷ್ಟು ಬಿಗಿನಿಂಗ್. ಜನವರಿಯಿಂದನೇ ಇದೇ ಆ್ಯಟಿಟ್ಯೂಡ್, ಇದೇ ಕತೆ ಸ್ಟೋರಿ, ಬೇರೆ ಏನೂ ಇಲ್ಲ ಗುರು. ಬರೀ ಊಟ ಮಾಡೋದು, 3 ಹೊತ್ತು ಊಟ ಮಾಡೋದೇ, 3 ಹೊತ್ತು ಊಟ ಹುಡ್ಕೋದೆ, 3 ಹೊತ್ತು ಪದನೇ ಬೇಡ, ಊಟ ಹುಡ್ಕೋದೆ ಇಡೀ ದಿನದ ಕೆಲಸ. ಪ್ರತಿ ದಿವಸ ಬೆಳಗ್ಗೆ ಸಾಯಂಕಾಲ ಬೇರೆ, ಬೆಳಗ್ಗೆ ಸಾಯಂಕಾಲ ಅನ್ನೋದಕ್ಕಿಂತ 24/7 ಕೆಲಸ ಏನು ಅಂದರೆ ಊಟ ಹುಡ್ಕೋದು ಅಷ್ಟೇ. ಎಲ್ಲಿ ಊಟ ಸಿಗುತ್ತೋ ಅದು ತಿನ್ನೋದು, ಇಲ್ಲಿ ಮಾತ್ರ ಸುತ್ತಿಗೆ ಅಂಸ್ಕೊಂಡಿರೋದು. ಸೊ ಊಟ ಹುಡ್ಕೋದೆ ಬೆಳಗ್ಗೆಯಿಂದ ಸಾಯಂಕಾಲದಿಂದ ಬೆಳಗ್ಗೆ, ಇನ್ಕ್ಲೂಡಿಂಗ್ ಸಾಯಂಕಾಲ 10 ಗಂಟೆ 11 ಗಂಟೆವರೆಗೂ ಇಲ್ಲಿ ರೈಲ್ವೆ ಸ್ಟೇಷನ್ ಇದೆಯಲ್ಲ, ರೈಲ್ವೆ ಸ್ಟೇಷನಲ್ಲಿ 10 ಗಂಟೆ 11 ಗಂಟೆಗೆಲ್ಲ ಆಫರ್, ಎಂತೆಂಥ ಆಫರೆಲ್ಲ ಮಾಡೋರು ಅಂದರೆ, ರೈಲ್ವೆ ಸ್ಟೇಷನಲ್ಲಿ ಕ್ಯಾಂಟೀನ್ಗಳು ಊಟ ಮಾರಾಟ ಮಾಡ್ತಾರಲ್ಲ, ಸೊ ಅವರು ಉಳಿದಿದ್ದ ಊಟ ಎಲ್ಲ 11 ಗಂಟೆ ಮೇಲೆ ಕೊಟ್ಬಿಡ್ತಾರೆ. ಸೊ ಇಲ್ಲಿ ಸಿಗುತ್ತೆ ಅಂತ ಕತೆ ಹೇಳಿದ್ರು. ಅಂದರೆ ಅಲ್ಲಿ 12 o'clock ಮಧ್ಯರಾತ್ರಿ 12 ಗಂಟೆವರೆಗೂ ಕೂರಿಸ್ಕೊಳ್ಳೋ ಪ್ಲ್ಯಾನ್ದು ಇವ್ರದ್ದು. ಮಧ್ಯಾಹ್ನ 12 ಗಂಟೆವರೆಗೂ ಊಟ ಡಿಸ್ಟ್ರಿಬ್ಯೂಷನ್ ನಡೆಯುತ್ತೆ ಕಾರ್ಯಕ್ರಮಗಳು. ಸೊ ಇಲ್ಲಿ ಏನು ಕೆಲಸ ಅಂದರೆ ಬರೀ ಊಟ ಮಾಡೋದು ಅಷ್ಟೇ ಕೆಲಸ, ಅದೇ ಕೆಲಸ, ಏನು ಕೆಲಸ ಮಾಡೋಕ್ಕೆ ಬರೋಲ್ಲ. ಈಗ ಫಾರ್ ಎಕ್ಸಾಂಪಲ್ ಓಕೆ ಅಲ್ಲೇ ಕುತ್ಕೊಂಡು ಪೇಪರ್ ವರ್ಕ್ ಮಾಡ್ಬೋದು ಮೊಬೈಲಲ್ಲೇ, ಆದರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ನಾವೇ ಎವಿಡೆನ್ಸ್ ಸಮೇತ ಪ್ರೂವ್ ಮಾಡಿದ್ದೀವಿ. ಅಲ್ಲಿ ಸುತ್ತಮುತ್ತ ಎಂಥ ವಾತಾವರಣ ಇರುತ್ತೆ, ಹೆಂಗೆ ಅರ್ಚಿ ಹಾಕಿ ಕೂಗಾಡೋದು, ತಚ್ಚಿಡೋದು, ಕೂಗಾಡೋದು, ಹೆಂಗೆಲ್ಲ ಹೆಂಗೆ ನಡೀತಾ ಇರುತ್ತೆ ಅದನ್ನು ನಾನೇ ಲೈವ್ ಎಕ್ಸಾಂಪಲ್ಸ್ ತೋರಿಸಿದ್ದೀನಿ. ಮೊದಲೆಲ್ಲ ಇಡಲ್ಲ ಎಷ್ಟೊಂದು. ಆ್ಯಕ್ಚುಲಿ ಕೆಲಸದಲ್ಲಿ ಕಾನ್ಸಂಟ್ರೇಟ್ ಮಾಡದೇ ಇರಲಿ ಅನ್ನೋ ಉದ್ದೇಶ ಇಟ್ಕೊಂಡೆ ಬಡಿ ಮಕ್ಕಳು ಇದು ಮಾಡೋದು. ಏನೋ ಧೈರ್ಯ ಪ್ರದರ್ಶನ. ಅಲ್ಲಿ ನಿಂತಿರೋರು, ಇಲ್ಲಿ ಆಟೋ ಇದೆ ಆ್ಯಕ್ಚುಲಿ, ಆಟೋ ಡ್ರೈವರು ತಿರ್ಗಾಬಿಸ್ಕೊಂಡು ಕೂತವನೆ. ಅಲ್ಲಿ ನಿಂತಿರೋರು, ಇಲ್ಲಿ ನಿಂತಿರೋರನ್ನ ಆಟೋ ಕೇಳ್ತಾ ಇರೋದು, ಇಲ್ಲಿ ನಿಂತಿರೋರನ್ನ ಅಲ್ಲಿ ನಿಂತಿರೋರು ಆಟೋ ಬೇಕಾಗ್ತಾ ಇರ್ತಾರೋ. ಆಟೋ ಇಲ್ಲಿದೆ, ಆಟೋ ಡ್ರೈವರ್ ತಿರ್ಗಾ ಮುಚ್ಕೊಂಡು ಕೂತಿದ್ದಾರೆ. ಈಗ ಮಿಡ್ಲ್ ಗೊತ್ತು ಆಟೋಗಳು ಅವ್ರು ಆಡೋದು. ಅದು ಆ್ಯಕ್ಚುಲಿ ಕರೆದಿದ್ದೇದಕ್ಕೆ ಅಂದರೆ ಅಲ್ಲಿ ಮಲ್ಬಾರ್ ಊಟ ಸಿಗುತ್ತೆ ಈಸ್ಕೊ ಅಂತ ಆ್ಯಟಿಟ್ಯೂಡ್ ತೋರಿಸೋದಕ್ಕೆ ಅದು ಮಾಡಿದ್ದು. ಯಾಕೆ ಇಲ್ಲಿವರೆಗೂ ಬಂದಿದ್ದು ಅದನ್ನ ಫಾಲೋ ಮಾಡಿಕೊಂಡು ಅಂದರೆ ಇಲ್ಲಿಂದ ಈಚೆ ಬರೋದು ಒತ್ತಿಸ್ಕೊಡಪ್ಪ. ಆರ್ಗನೈಸ್ ಇದೆ ಅಲ್ಲಿ ಬರೋಲ್ಲ. ಕೋಳಿ ತಲೆ ಕಾಲು ಹೋಗಿ ಬಿದ್ದಿರೋದು. KL11 KL11EN 4301 ಇದು ಕೋಳಿ ಕಾಲುಗಳು. ಇದರೊಳಗಿಂದ ಬರ್ತಾನೆ ಅವನು. ಈ ಥರ ಸುಡುವಾಗ ಅದಕ್ಕೆ ಒಳ್ಳೆ ಸಿಗ್ತಾರೆ ಆರ್ಗನೈಸ್ ಇದೆ. ಅಂತಿಮ ಸಿಗ್ತಾ ಸಿಗ್ತಾರೆ. ಕೇರ್ಲೆಸ್ JK 726309 ಮುಂಚೆ ಡೇಟಕ್ಕೆ ಆಲ್ರೆಡಿ ಸ್ಟಾರ್ಟ್ ಆಗೋಯ್ತು. ಮಲ್ಬಾರ್ದು ಕಥೆ ಇದು. ಹಸು ಕರು ಆದರೆ ಹಸು ಸ್ಟಾರ್ಟ್ ಆಗುತ್ತೆ ನಿನಗೆ ಈಗ ಅಂತ ಹೇಳಿಲ್ವಾ. ಟೈಮ್ ಊಟ ಮಾಡೋದೇ ಇಡೀ ದಿನ ಟೈಮ್ ಇದಾಗೋದು, ಏನು ಸ್ಪೆಂಡ್ ಆಗೋದು. ಅಂದರೆ ಊಟ ಮಾಡೋದೇ ಪ್ರತಿ ದಿವಸ, ಊಟ ಮಾಡೋದೇ ಒಂದು ಕೆಲಸ, ಪ್ರೊಫೆಷನ್ನೇ. ಊಟ ಮಾಡೋದೇ ಪ್ರೊಫೆಷನ್. ಈಗ ಅದರಿಂದ ಹೇಗೆ ಮಾಡಿದ್ದಾರೆ ಪ್ರೊಫೆಷನ್ ಅಂತ ಲೈವ್ ಎಕ್ಸಾಂಪಲ್ ಸಮೇತ ತೋರಿಸೋದು.
HR7815 ಗಾಡಿ ಈ ರೋಡಿಂದ ಗೊತ್ತು. ವೈದ್ಯರು ಆ್ಯಕ್ಚುಲಿ ಬಳಸೋದಿಲ್ಲ ಹೊಡೆಯೋಕ್ಕೆ ಪ್ರಯತ್ನ ಪಟ್ಟರು. ಅಲ್ಲಿಗೆ ಹೋಗ್ಬೋದು ಗಾಡಿ ಅಂತ. ಅವಳು ಆ್ಯಕ್ಚುಲಿ ಅಲ್ಲಿಂದ ಈಚೆ ಬರೋ ಒಂಥರ ಕುತ್ಕೊಳ್ತಾಳೆ ಅವಳೊಳಗಡೆ. ಇದ್ದೊಬ್ಳು ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಆದಾಗಲೇ ಒಬ್ಬಳು ಬರ್ತಾಳಲ್ಲ, ಅವಳ ಹೆಸರಲ್ಲ ಸಾರಿ ಟೀ ಕುಡಿಯೋರು ಹೊರಡೋಣ ಬಾಲಂಗೋಚಿ ಅಲ್ಲಿ ಟೀ ಕುಡಿಯೋದು ಹೊರಡೋದು ಹತ್ರ ಟೀ ಕುಡಿಯೋದು. ಆ್ಯಕ್ಚುಲಿ ಹೊರಡಲ್ಲಿ ಒಂದು ಯಾವುದೋ ಮೊಬೈಲಲ್ಲಿ ಟೀ ಡಿಸ್ಟ್ರಿಬ್ಯೂಷನ್ ಬರ್ತಾಯಿದ್ದ ಕಡೆ ಬರೋಕ್ಕಾಗಲ್ಲ, ಫೋಟೋ ಮಾಡೋಕ್ಕಾಗಲ್ಲ. ಆದರೆ ಆ್ಯಟಿಟ್ಯೂಡ್ ಅದ ಈಸ್ಕೊಂಡು ಟೀ ಕುಡಿ ಹೊರಡೋಣ ಹತ್ರ ಟೀ ಕುಡಿ ಅಂತ ಅವ್ರು ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಇರ್ತಾರೆ. EM1697 ಗಾಡಿ. ಅವ್ರೇನು ಮಾಡ್ದ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಶ್ರೀರಂಗಪಟ್ಟಣ ಅಲ್ಲಿಗೆ ಅಷ್ಟೇ ಬಾ ಅಂತ ಎಲ್ಲಿ ಪ್ಲೇಸ್ ಕಳ್ಕೊಂಡು ಅಲ್ವಾ ಅಲ್ಲಿ ಇದರಲ್ಲಿ ಅಕ್ಷಯ ಪಾತ್ರದಲ್ಲಿ ಯಾಕೆ ಬರೀ ಕೇವಲ 4 ಇಡ್ಲಿ ಕೊಟ್ಟಿದ್ದು ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕೂಡ ಯಾಕೆ ಇಲ್ಲೂ ಅಂದರೆ ಯಾಕೆ ಅಂದರೆ ಬಲ್ಬಾರ್ ಹತ್ರ ಊಟ ಇಸ್ಕೊಳ್ಳಿ ಅದಕ್ಕೆ ಕಾರಣಕ್ಕೆ ಅಕ್ಷಯ ಪಾತ್ರೆಯಲ್ಲಿ ಕೇವಲ 4 ಇಡ್ಲಿ ಅದು ಕವರಲ್ಲಿ ಕೊಟ್ಟಿದ್ದು. ಕವರಿಲ್ಲ ಅಂದರೆ ಅದೂ ಇಲ್ಲ, ಅದು ಇವ್ರು ಕೊಟ್ಟಿದ್ದು ಅವರು ಕುಮಾರ್ ಕೊಟ್ಟಿದ್ದರೇನೆ ಜೋಬಲ್ಲಿ ಇಟ್ಟಿದ್ದ ಕವರ್ ಯಾವುದಕ್ಕೂ ಇರಲಿ ಸೇಫ್ಟಿಗೆ ಅಂತ ಅದರಲ್ಲಿ ಊಟ ಮಾಡಿದ್ದು. ಆ ಕವರ್ ಸಿಕ್ಕಿಲ್ಲ ಅಂದರೆ 4 ಇಡ್ಲಿ ಕೂಡ ಸಿಗ್ತಿರಲಿಲ್ಲ. ಸಂದಿಗಳು ಕಟ್ಟೋರಿಗೆಲ್ಲ ರೇಟ್ ಕೊಡೋದೆಲ್ಲ ನಿಂತ್ಕೊಂಡು ಕರೆಕ್ಟಾಗಿ ಹಾಸ್ಪಿಟಲ್ ಅದು ಕದಡ್ಕ ಮತ್ತು ಲಗೇಜಲ್ಲಿ ಹೊಡೆಯೋ ಪ್ರಯತ್ನ ಪಡ್ತಾನೆ ಇವ್ರುಗಳದ್ದು ಅಷ್ಟೇ. ಅಲ್ವಾ ಕಾಲು ಎದುರಿಸ್ತಾ ಇದ್ದಾರೆ ಅವ್ರು ಯಾವಾಗ ಮುಂಚೆ ಒಂದು ಸರಿ ಕವರ್ ಮಾಡಿದ್ವಿ ನಾವು. ಇದಕ್ಕೆ ಗೊತ್ತಾ ಇವರು ಬಂದಿದ್ದೀರಿ ಮತ್ತೆ ಹೋಗ್ತಾ ಇದ್ದೀರಿ ಈಸ್ಕೊಳಕ್ಕೆ. ಸ್ವಲ್ಪ ಎಲ್ಲ ಗೊತ್ತಿದ್ವಿ ನೋಡೋದ ಕರೆಕ್ಟಾಗಿ 6 ಗಂಟೆಗೆ ಹೋಗಿ ಇವ್ರ ಹತ್ರ ಊಟ ಇಸ್ಕೊಳ್ತೀನಿ ಮಲ್ಬಾರು ನೋಡ್ದ ಇದ್ದ ಕೆಲವು ಜೊತೆ ಉಣಿಸ್ಕೊಂಡ್ರೆ ನಮ್ಮದೇ ತಿಕ್ಕೊಳೋದು. ಸೋಷಿಯಲ್ ಮೀಡಿಯಾದಲ್ಲಿ ಏನು ಅಪ್ಲೋಡ್ ಮಾಡ್ಬೇಕು ಅದನ್ನೇ ಅಪ್ಲೋಡ್ ಮಾಡ್ತೀನಿ, ಸಪೋರ್ಟ್ ಅಂತೂ ಮಾಡೋದಿಲ್ಲ. ಎಲೆ 12V9370 ಗಾಡಿ ಅದು. ಎಲೆ ಊಟದ ಎಲೆಗಳಿತ್ತು ಆ ಗಾಡಿದು. ಅದೇ ಅಲ್ಲಿ ಎಲೆ ಕೊಟ್ಟಿಲ್ವಲ್ಲ ಅದು ಎಲೆ ಕೊಡಲಿಲ್ಲ, ಪ್ಲಾಸ್ಟಿಕ್ ಕವರಲ್ಲಿ ತಿಂದೆ ನಾನು. ಸಾಯಿಬಾಲ ಯಾವತ್ತು ಡೌಟ್ಕೇನೆ ಅಂತ ಹೇಳ್ದೆ. ಆ್ಯಕ್ಚುಲಿ ನನಗೆ ಇಂಡಸ್ಟ್ರಿಯಲ್ ಇಯರ್ಬಡ್ಸ್ ಹಾಕ್ಕೊಂಡಿದ್ದ ನನಗೆ ಕೇಳ್ತಾ ಇದ್ದೆ, ಆದರೂ ಕ್ಯಾಮ್ರಾ ಕವರ್ ಆಗಿರುತ್ತೋ ಇಲ್ಲೋ ಡೌಟು. ಡೌಟ್ ಬಂತು ಆಗಲೇ. ಅಪ್ಪಿ ಮಕ್ಳು ಏನೋ ಮಾತಾಡ್ತಾರೆ, ಏನಾರು ಒಂದು ಕಿರಿಕ್ ಮಾಡೇ ಮಾಡ್ತಾರೆ ಅಂತ ಮಗ ಏನು ಇನ್ಸ್ಟಾಲ್ ಬಂದಾಗಲೇ. ಸೊ ಅದಕ್ಕೆ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ವೇಸ್ಟ್ ಅಂತೂ ಆಗಲಿಲ್ಲ. ಈ ಸ್ಪಾಟಿಂದ ಇಲ್ಲಿ ಕುತ್ಕೊಂಡು ಕರೆಕ್ಟಾಗಿ 5 ನಿಮಿಷ ಆಗಿರ್ಬೋದು ಮ್ಯಾಕ್ಸಿಮಮ್ ಅಷ್ಟೇ. ಇನ್ನು 5 ನಿಮಿಷದ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ಎಲ್ಲ ಪ್ಲ್ಯಾನ್ ಮಾಡಿ ಶೆಡ್ಯೂಲ್ ಮಾಡಿಬಿಡ್ತಾರೆ. ಎಲ್ಲ ಜನಗಳೆಲ್ಲ ತುಂಬಿಟ್ಟು ತುಳುಕ್ತಾರೆ ಇಲ್ಲಿ. ಈಗ ಆಲ್ರೆಡಿ ರೈಟ್ ಹ್ಯಾಂಡ್ ಸೈಡಲ್ಲಿ ಒಬ್ಬ ಕೂತಿದ್ದ, ಇಲ್ಲಿ ಖಾಲಿತ್ತು ಬಂದು ಕೂತಿದ್ದ, ಅವ್ರು ಎದ್ದೋದ. ಇನ್ನು ಹೊಸ ಡ್ರಾಮಾ ಸ್ಟಾರ್ಟ್ ಆಗುತ್ತೆ.
ಹೊಸ ಡ್ರಾಮಾ ಹೊಸ ಎಪಿಸೋಡ್ ಬರೋಕ್ಕಿಂತ ಮುಂಚೆ ಇರಲಿ ಅಂತ ಕುಣಿಸ್ಕೊಬಂದಾಗ ಕೂರಿಸಿದ್ರು ಅಷ್ಟೇ. ಅಲ್ಲೊಬ್ಬಳು ಲೋಡಕ್ಕೆ ಅಲ್ಲಿ ಪಾದ ತೋರಿಸ್ಕೊಂಡು ಕೂತಿದ್ದಾಳೆ ನಿಂತಿದ್ದಾಳೆ. ಆ್ಯಕ್ಚುಲಿ ಅಲ್ಲಿ ಹೋಗ್ತಾರಲ್ಲ ಅವರಿಬ್ಬರು ಕವರ್ ಮಾಡಬೇಕಿತ್ತು, ಮುಖ ಕವರ್ ಮಾಡಬೇಕಿತ್ತು. ಮುಂದೆ ಹೋದಾರಲ್ಲ ಅವರು ನೋಡೋದು ಯಾರು ರಿಕಗ್ನೈಸ್ ಮಾಡ್ತಾರೆ. ವೆರಿ ಕ್ಲೋಸಪ್ ಅಲ್ಲ ಇತ್ತು. ನಾನು ಇಲ್ಲಿ ಕಾಲಿಟ್ಟಿದ್ದೀನಲ್ಲ, ಆಲ್ಮೋಸ್ಟ್ ಪಕ್ಕದಲ್ಲಿ ಕಾಲಿಟ್ಟು ಹೋಗೋದು ಅವರು. ಹೌದು, ಮುಂದೆ ಒಬ್ಬಳು ಆಗಲೇ ಗಾಡಿ ನಂಬರ್ K09JN 3505 3503 ಮುಂದೆ ನಿಲ್ಸ್ಕೊಂಡು ನಿಂತಿರೋದು. ಜುಪಿಟರ್ ಇರ್ಬೇಕು ಗಾಡಿ, ಅದು ಯಾವುದೋ ಹೋಂಡಾ ಆಕ್ಟಿವಾ ಜುಪಿಟರ್ ಎರಡು ಒಂದೇ ಥರ ಐತೆ. ಅದು ಯಾವ ಬೋಡಿ ಮಗ ಕೆಲ ಪೇಂಟ್ ಆ್ಯಂಡ್ ರೈಟ್ಸ್ ಇದು ರಿಲೀಸ್ ಮಾಡ್ತಾನೋ ಗೊತ್ತಿಲ್ಲ, ಡಿಸೈನ್ ರೈಟ್ಸ್ ಎಲ್ಲ. ಮುಸ್ಲಿಂ ಮಾವಿನಕಾಯಿ ಇದೆ, ಸಾರಿ ಮಾವಿನಕಾಯಿ ಎಲ್ಲ ಪಾಪ್ಕಾರ್ನ್. ಅದು ಹುಡುಗಿ ಎಲ್ಲ ನೋಡಬೇಕಾಗೈತೆ. ಒಳ್ಳೊಳ್ಳೆ ಕತೆ ಹೊಡಿತಾ ಕೂತ್ಕೊಂಡೆ ಬಿಡು. K09JN 3503 ಕತೆ ಹೊಡಿತಾ ಕೂತ್ಕೊಂಡಿದ್ದೆ. ಫುಟ್ಪಾತ್ ಮೇಲೆ ಗಾಡಿ ನಿಲ್ಸಿರೋದವಳು, ಫುಟ್ಪಾತ್ ಮೇಲೆ. ಹೇಗೆ ಮಿಸ್ ಆಗೋದ್ರು ಥೋಡೆ ಬೊಬ್ಬರು ನೋಡ್ಕೊಳ್ತೇನೆ, ಥೋಡೆ ನೋಡು ಅಂತ ಥೋಡೆ ನೋಡಿ. ಶಿಡ್ಮಗಂ ಬಾಲಂಗೋಚಲ್ಲಿ ಹೋದ ಸ್ಕೂಟರ್. ಆ್ಯಕ್ಚುಲಿ ಆ ಕಡೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಊಟಕ್ಕೆ. ಬಿಕಾಸ್ ಆಲ್ರೆಡಿ ಕಣ್ಣು ಉರಿತಾ ಇದೆ ಸಿಕ್ಕಾಬಿಟ್ಟೆ, ಮಲಗಬೇಕು, ಚುಚ್ತಾ ಇದೆ, ಉರಿಯೋದೇ ಸಿಕ್ಕಾಬಿಟ್ಟೆ ಚುಚ್ತಾ ಇದೆ. ಕೆಲಸ ಮಾಡೋ ಸೀನೇ ಇಲ್ಲ, ಬೆಳಗ್ಗೆ ನಿದ್ದೆ ಮಾಡಬೇಕಾಗಿ ಬರುತ್ತೆ. ಮಧ್ಯಾಹ್ನ ನಿದ್ದೆ ಮಾಡಿಬಿಟ್ಟಿದ್ದೀನಲ್ಲ, ಸೊ ನಿದ್ದೆ ಬರದೇ ಇದ್ದರೆ ಕೂತ್ಕೊಂಡು ಕೆಲಸ ಮಾಡಿಬಿಡ್ತಾನೆ ಆಗ್ಬಿಟ್ಟು ನಿದ್ದೆಗೆ ಕಣ್ಣಿಗೇನೋ ತಟ್ಟು ಬೀಳೋ ಥರ ಹಾಕ್ಬಿಟ್ಟಿದ್ದಾರೆ ಕೆಮಿಕಲ್ಸು. ಕಣ್ಣು ಉರಿತಾ ಇದೆ. ಆ್ಯಕ್ಚುಲಿ ನಿದ್ದೆ ಮಾಡಲೇಬೇಕೀಗ. ಅವಳು ಕೂತ್ಕೊಂಡು ಬಾಗಡ್ಕೊಂಡು ತೊಗೊಳೋಳೆ ಒಂದೇ ಸಲ ಮಹೇಶನ ಬಾಲಂಗೋಚಿ. ಅದಕ್ಕೆ ಅಟೆಂಡೆನ್ಸ್ ಆಗ್ತಾರೆ ವಾಟರ್ ಬಾಟ್ಲು ಇಸ್ತಾರೆ ಆದರೆ ಖಾಲಿ ಪಟ್ಬಿಟ್ಟಿರ್ತೀವಿ ಅಂತ. ಅಂದರೆ ಫಸ್ಟ್ ಅವು ತೊಗೊಂಡು ಯೂಸ್ ಮಾಡ್ಬಿಟ್ಟು ಆಮೇಲೆ ಇರ್ತೀವಿ ಅಂತ. ಪೊಲೀಸ್ ಒಬ್ಬ ನಿಂತ್ಕೊಂಡು ಸಾಯ್ತಾನೆ ಅವಳೆ, ಗಾಡಿಯಿಂದ ಹೋಗಿಲ್ಲ ಮುಂದೆ. ಇವರೆಲ್ಲ ಬರೀ ಆ್ಯಟಿಟ್ಯೂಡ್ ತೋರ್ಸೋಕ್ಕೋಸ್ಕರ ಮುಂದೆ ನಿಂತಿರೋದು. ಇವರು ಆ್ಯಕ್ಚುಲಿ ತಾತಪ್ಪನ ಬಾಲಂಗೋಚಿ ಇವನು. ಇದು ಆ್ಯಕ್ಚುಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಇವರು, ಅದು ದೇವಸ್ಥಾನದ ಬಿಳಿ ಪಂಚೆ ಕಲರ್ ಪಂಚೆಗಳು. ಈಗ ಬೇಕಂತ ಅಂದ್ಬಿಟ್ಟು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಏನೋ ಹೇಳ್ತಾರಲ್ಲ, ತಪ್ಪಿಸ್ಕೊಳ್ಳೋದಕ್ಕೆ ಅಲ್ಲಿ K64M 2917 ಫುಟ್ಪಾತ್ ಮೇಲೆ ತೊಗೊಂಡೋಗಿ ಗಾಡಿ ಪಾರ್ಕ್ ಮಾಡಿಬಿಡೋದ್ಲಾಗೆ. ಇಲ್ಲಿ ನಿಂತ್ಕೊಂಡು ನಾಟಕ ಹೊಡಿತಾಯಿದ್ರು ಮನೆಯವರೆಲ್ಲ. ಇಳಿಯೋದು ಹತ್ತೋದು ಏನೋ ಇಲ್ಲಿಂದ ಜಮ್ಮು ಕಾಶ್ಮೀರವರೆಗೂ ಹೋಗೋರಂಗೆ ಪ್ಯಾಕಿಂಗ್ ಮಾಡೋದು ಇದೆಲ್ಲ ಕ್ರಿಯೇಟ್ ಮಾಡ್ತಾಯಿದ್ರು. ಸೊ ಈಗ ಇದೇ ಕತೆ. ಕ್ಲೀನಾಗಿ ಪಾರ್ಕಿಂಗ್ ಫುಟ್ಪಾತ್ಗೆ ಹತ್ಬಿಟ್ರು. ಅಂದರೆ ಯಾಕಲ್ಲಿ ನಿಲ್ಸಿರೋದು ಅಂದರೆ ಅದೊಂದು ಆ್ಯಟಿಟ್ಯೂಡ್. ಅದು ಅಂದರೆ ಇಲ್ಲಿಂದ ಮುಂದಕ್ಕೆ ಹೋದ್ರೆ ನಿಮಗೆ ಊಟ ಸಿಗೋದಿಲ್ಲ ಅಂತ ಆ್ಯಟಿಟ್ಯೂಡ್ ಅದು. ಆ್ಯಕ್ಚುಲಿ ನಾನು ಹೋದ್ರೂ ಪ್ರಯೋಜನ ಇಲ್ಲ, ಯಾಕೆಂದರೆ ಕಣ್ಣೆಲ್ಲ ಉರಿತಾ ಇತ್ತು. ಮಲಗಬೇಕು ಫಸ್ಟು, ಆದಷ್ಟು ಬೇಗ ಮಲಗಬೇಕು. ಈಗ ಆ ಕಡೆ ಹೋಗಲ್ಲ. ಈಗ ಹೆಂಗಿದ್ರು ಟೈಮ್ ವೇಸ್ಟ್ ಮಾಡಬೇಕು, ಪಾರ್ಕಲ್ಲಿ ಕೂತ್ಕೊಂಡು ಕೆಲಸ ಅಂತೂ ಮಾಡೋಕ್ಕಾಗಲ್ಲ. ಅದ್ರ ಬಂದು ಇಲ್ಲೇ ಕೂತಿದ್ದೀನಿ. ಸೊ ಹೆಂಗಿದ್ರು ಇಲ್ಲಿವರೆಗೂ ಅಲ್ಲಿಗೆ ಇದಕ್ಕೆ ಹೋಗ್ಬಿಟ್ರೆ ಉಲ್ಟಾ ಹೋದರೆ ರಿವರ್ಸ್ ಹಿಂದಕ್ಕೆ ಹೋದರೆ ಮಲ್ಬಾರ್ ಊಟನ ಆರಿಸ್ಬೇಕು. ಮಲ್ಬಾರ್ ಊಟನ ತಿನ್ಬೋದು. ಬಹುಶಃ ಅವತ್ತು KR ಹಾಸ್ಪಿಟ್ಲಿಗೆ ಹೋಗುವಾಗ ಏನೋ ಬೇರೆ ಊಟ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಗಾಡಿ ನಂಬರ್ ಕಾಣ್ತಾ ಇಲ್ಲ, ಡ್ಯಾಮೇಜ್ ಆಗಿದೆ.
ಈ ಕಡೆಯಿಂದ ಬಂದಿದ್ದು. ಆ ಧ್ರುವ ಸರ್ಜಾ ಗಾಡಿ ನಿಂತಿದೆಯಲ್ಲ ಅಲ್ಲಿಂದ ಬಂದಿದ್ದು. ಸರ್ಕಲ್ಗೆ ಹೋಗಿಲ್ಲ, ಈ ಕಡೆಯಿಂದ ಯೂ ಟರ್ನ್ ತೊಗೊಂಡ್ರೆ ಇಲ್ಲಿ ಜಿಬ್ರಾ ಕ್ರಾಸ್ ಮೇಲೆ ಯೂ ಟರ್ನ್ ಮಾಡ್ತಾರಲ್ಲ ಜನ, ಆ ಥರ ಬಂದಿದ್ದು. ಹಾಗೆ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ. ವ್ಯಕ್ತಿಗೆ ಆಫೀಸ್ಗೆ ಹೋಗೋಂಥದ್ದು ಇಲ್ಲ. ಸದ್ಯಕ್ಕೆ ವಲ್ಬಾರ ಹೋದ್ರೆ ಅರ್ಧ ಪ್ಲೇಟ್ ಸಿಗುತ್ತೆ, ಅದು ಯಾರು ತಿನ್ಕೊಂಡು ಬದುಕಿದ್ರೆ ನಾಳೆ ದಿವಸ ಅವ್ರಿಗೆ ಇರ್ತಾರೆ ಕಂಪ್ಲೀಟ್ ರಿಜಿಸ್ಟರ್ ಮಾಡೋದು. ಕಾಫಿ ಟೀ ಇದಕ್ಕೆ ಫುಟ್ಬಾತಲ್ಲಿ ಇಡೋದು ಅವರು ಸಾಮಾನು. ಸಿಗ್ನಲಲ್ಲಿ ನಿಂತ್ಕೊಂಡು ಸಿಗ್ನಲಲ್ಲೇ ಮಾರ್ಕೆಟಿಂಗ್ ಎಲ್ಲ. ಅವ್ರ ಗ್ಯಾರೇಜ್ ಇದೆ. K5765 ಗಾಡಿ ಅದು. ಡ್ಯಾಸಲ್ ಗಾಡಿ ಇದೆಯಲ್ಲ, ಶೋರೂಮ್ಗಳಿದೆ, ಬಟ್ಟೆ ಶೋರೂಮ್ಗಳು ದಸರಾ ಕರ್ಕೊಂಡು ಬರುತ್ತೆ. ಅವ್ರಿಗೆ ಹೊಡ್ಕೊಂಡು ಹೋಗೋದು ಸ್ಟಾಫ್ ಆಗಿಟ್ಕೊಂಡು ಯಾರಿಗೂ ಹೊಡ್ಕೊಂಡು ಹೋಗಿಲ್ಲ, ಅದಕ್ಕೆ ಬಂದು ನಮಗೆ ಹೊಡಿತಾರೆ. ಹೌದು ಹೇಳಿದ್ದಂತ ಮಹೇಶ್ ಹೇಳಿದ್ದಂತ ವಿಷಯ ತಿರುಗ್ತಾರೆ. ಮಹೇಶ್ವರ ಬಾಲಕೃಷ್ಣ ಈಶ್ವರ ಏನೋ ಬರ್ಕೊಳ ಬ್ಯೂಟಿಫುಲ್ ವ್ಯೂ ಗಾಡಿ ಟಿಕೆಟ್ ಮೇಲೆ. ಫಸ್ಟ್ ಕೊಟ್ಟರೆ ಇಲ್ಲಿ ಪಾರ್ಕಿಗಳಿರೋದು ಅದು ED 6408 KH5D ಅದು ಷಡ್ಯುಗ ಪಾರ್ಕ್. ಏನಾದರೆ ಫಸ್ಟೇ ಸಿಗ್ಬೋದು ಅಂತನೋ ಅಂತ ಏನೋ ಲೆಕ್ಕಾಚಾರ ಅಂತ ನಿಂತಿರೋದು. ಬಹುಶಃ ಹೋಗ್ಬೇಕಾದ್ರೆ ಫಸ್ಟ್ ಅಲ್ಲಿ ಟಿಕೆಟ್ ಕೊಡು ಹೋಗ್ಬೋದೇನೋ ಗಿಲ್ಸ್ ಈ ಬಡ್ಡೆ ಬಾಂಗ್ಲಿ ಮತ್ತು ಹೋಮ ಇದ್ದರು ಹಿಂಗೆ ನಿಂತ್ಕೊಂಡು ಸಾಯ್ತಾಯಿದ್ರು. ಅದಕ್ಕೆ ನಡ್ಕೊಂಡು ಅಡ್ಡಕ್ಕೆ ಹೋಗಿದ್ದು. ಅದು ಯಾವ ವೆಹಿಕಲ್ ಹತ್ತಿರೋದು ನೋಡೋಣ. ಅಲ್ಲಿ ಅವ ಒಂದು ಫಕ್ಕಿ ಬೆಟ್ಟು ತೋರಿಸ್ತಾ ಇರೋದು ಹೆಂಗೆ ಹೋಗಬೇಕು ಅಂತ ದಾರಿ. ರಾಜರ ಆದೇಶ ಕಾರ್ ನಂಬರು ಇದೆ. ಅದೇ ಏನು K09 MK 7705 ಇದು ಇವ್ನು ಯೂಸ್ ಮಾಡ್ತಾರಲ್ವಾ, ಅದು ಹರೀಶ ಕುಮದಳ ಗಂಡ 944 ಗಾಡಿ MN944 ಗಾಡಿ ಇದೆಯಲ್ಲ, ಆ ಗಾಡಿ ತೆಗೆದುಬಿಟ್ಟು ಅಲ್ಲಿ ಈಗ ಮಹೇಂದ್ರ XUV3X ಹೋಗ್ತಾ ಇದ್ದಾರೆ. ಮಹೇಂದ್ರ XUV ಹೋದರೆ ಹರೀಶ ತೆಗೆದುಬಿಟ್ಟು ಈಗ ಅಲ್ಲೇ ಹರೀಶ ಅಧಿಕಾರದಲ್ಲಿದೆ. ಅದು ಹರೀಶ ಹೋಗ್ಬಿಡ್ತಾರೆ, ಆ ಜಾಗಕ್ಕೆ ನೀವು ಕುತ್ಕೊಬಿಡು ಅಂತಲೇ ಆ್ಯಟಿಟ್ಯೂಡ್ ಶೂಟ್ ಮಾಡ್ತಿದ್ದಾರೆ. ಕವಿ ಅವ್ರ ಅಪ್ಪ ಹಿಡಿಸ್ತಾನ ಗೊತ್ತಿಲ್ಲ. ಹೊರ ಕವರ್ ಮಾಡಬೇಕಿತ್ತು. ಕುಬ್ದಳ ಕದ್ದ ಗೊತ್ತು, ಬಾಲೆ ಕುಚ್ಚು ಇಲ್ಲಿಬ್ರು ನೋಡಬೇಕು. ರಾತ್ರಿ ಬಟ್ಟೆ ನೋಡಬೇಕು. ಅದು ಈಗ ಇವರೆಲ್ಲ ಬಂದಂಗೈತ. ಬುದ್ಧಿ ಗೊತ್ತಾನೆ ಅಲ್ಲೇ ಅಂತ ಹೇಳೋದು. ಗ್ಯಾಸ್ ಹೋದಲ್ಲ ಇಲ್ಲೇ ಬರುವ, ಇಲ್ಲೇ ಕುಡ್ಕೊಂಡು ಬಂದಿದ್ದು. ಆ್ಯಕ್ಚುಲಿ ಬರುವಾಗ ತೋರ್ಸ್ಕೊಂಡು ತಿಂತಾಯಿದ್ದಾನು. ಆ ಹುಡುಗಿ ಅವ್ನು ಬೆನ್ನಿಂದ ಕಾಣಿಸ್ಕೊಳ್ಳಲ್ಲ, ಬಂಡಲ್ಲ. ಅವಳು ಅಷ್ಟೇ ಚಲೋ ಅದು ಇದ್ಕೊಂಡೇ ಇಲ್ಲ ಒಂದೇ ಸಲ. ಆ ಕಡೆ ಇದು ಬರ್ತಾರೋ ಇಲ್ಲಪ್ಪ, ಇದು ಗೊತ್ತಾಗಲ್ಲ. ಎಷ್ಟು ದಾರಿ ಐತೆ ಆ ಕಡೆ, ಕಾರ್ನರಲ್ಲಿ ಬರ್ತಾ ಇರೋದು ಇವ್ರಿಗೂ ಅಷ್ಟೇ.
ಸಿಗ್ತದೆ. AB 2020 KF09 AB 2020 ಜೈ ಶ್ರೀರಾಮ್ 9261 ಗಾಡಿ ಅದು. ಆಟೋ ಮುಂದ್ಗಡೆ ಲಕ್ಕಿ ಅಂತ ಬರೆದಿತ್ತು. ಇವರು ಟೀ ಕುಡಿತಾರೆ ರೇಣುಕಾ. ಯಾಕೆ ಶಿಲ್ಪಗಬ್ಬಲ್ಲಿ ಅವ್ರ ಹೆಂಡತಿನ ಕೂತ್ಕೊಂಡಿದ್ದು. ಶಿಲ್ಪಗಬ್ಬಲ್ಲ ವರ್ಲ್ಡ್ ಆರ್ಟಿಸ್ಟ್ ಟೀ ಅಂಗಡಿಗೆ ಅವ್ರ ಹೆಂಡತಿನ ಕೂತ್ಕೊಂಡಿದ್ದು. ಅದೇ ಕತೆ ಸರಿ. ಆ್ಯಕ್ಚುಲಿ TVS 6 ಸೂಪರ್ ನಗರಪೇಟೆಯಲ್ಲಿ ವಸ್ತು ಸೈಡ್ ಸ್ಟ್ಯಾಂಡ್ ನಿಲ್ಲಿಸ್ತೀವಿ ಅಂತ ವೆಯ್ಟ್ ಮಾಡಿಸ್ತೀವಿ ಅಂತ. ಆ್ಯಕ್ಚುಲಿ ಅದು ಅರ್ಧ ವೆಯ್ಟ್ ಮಾಡಿಸ್ತೀವಿ ಅಂತ. HF 100 ಇತ್ತಲ್ಲ, ಅರ್ಧ ಬೇಕು ಅಂದರೆ ವೆಯ್ಟ್ ಮಾಡಿ ಅರ್ಧ ಕೊಡ್ತಾರೆ. ಎಲ್ಲರೂ ಆಗಲಿ ಹೋಟೆಲ್ ವೆಯ್ಟ್ ಮಾಡಿಸ್ತೀವಿ ಅಂತ ಆ್ಯಟಿಟ್ಯೂಡ್ ಚೆಕ್ ಮಾಡಿದ್ದು. ಆ್ಯಕ್ಚುಲಿ ಅವನು ಅಲ್ಲೇ ಬರ್ಪೇಟಿಲ್ಲ, ಏನಾಗುತ್ತೆ ಇರೋ ಐಡಿಯಾ ಇಲ್ಲ. ಹಾರ್ವೆಸ್ಟ್ ಇಲ್ಲ ಅಂದರೆ ಊಟ ಸಿಗುತ್ತೋ ಡೌಟು ನೋಡೋಣ. 4193 KA 7416 ಹೊರಗಡೆ ಹೋಗಲ್ಲ. ಹೌದು, ಕ್ಲೀನಾಗಿ ಕವರ್ ಆಗಿರುತ್ತೆ. ಏನು ದೊಡ್ಡ ಬಿಸಿ ಬಾಡಿ ಪ್ರಪಂಚ ನಿಂತೋಗೈತೆ ಅಲ್ಲಿಂದ. ಅದು ಆ್ಯಕ್ಚುಲಿ ಷಣ್ಮುಗಮ್ ಅಂಗಡಿ. ಷಣ್ಮುಗಮ್ ಫಸ್ಟು ಅರೆಸ್ಟ್ ರೋಡ್ ಸ್ಟಾರ್ಟ್ ಆದಾಗ ಷಣ್ಮುಗಮ್ದು ಅಂಗಡಿ ನಿಂತಿತ್ತಲ್ಲ, ಅದು ಸ್ಕೂಟರ್ ನಿಂತಿತ್ತಲ್ಲ. ಅದು ಯಾಕೆ ನಿಂತಿದ್ದು ಅಂದರೆ ಫಸ್ಟು ಷಣ್ಮುಗಮ್ನ ಮಾತಾಡಿಸು ಅಂತ ಹಾಕಿದ್ರು. ಬರೀ ಷಣ್ಮುಗಮ್ನ ಮಾತಾಡಿಸು, ಅದಾದಮೇಲೆ ಅದಕ್ಕೆ ಟೀ ಸಿಗುತ್ತೆ ಅಂತ. ಅದಕ್ಕೆ ಅವಮ್ಮನ ಕುಂತ್ಕೊಟ್ಟಿರೋದು. ಅವಮ್ಮನ ಕುಂತ್ಕೊಂಡಿದ್ದ ಅಂದರೆ ಟೀ ಕೊಡೋಲ್ಲ ಅಂತ ಅರ್ಥ. ಆ್ಯಕ್ಚುಲಿ ಕೊಡೋಲ್ಲ ಅನ್ನೋದಕ್ಕಿಂತ ನಾನೇ ಹೋಗೋದಿಲ್ಲ, ಸೊ ಬರದೇ ಇರಲಿ ಅಂತ ಅವನ್ನ ಕೂರಿಸ್ಕೊಳ್ಳೋದು. ಜೊತೆಗೆ ಅವಮ್ಮದು ಆ್ಯಟಿಟ್ಯೂಡ್ ಸರಿ ಇಲ್ಲ, ಏನಾರೋ ಒಂಥರ ಹರ್ಟ್ ಮಾಡೋ ಥರ ಮಾತಾಡೋದು. ಆ್ಯಕ್ಚುಲಿ ಈ ಬೋರ್ಡಲ್ಲಿ ಬಿಸಾಗ್ಬಿಟ್ಟಿಲ್ಲ ಅದ್ರ ಮುಂದೆ ಅದು ಅಕ್ಷಯ ಪಾತ್ರೆ ಅದೇ ತೋರಿಸ್ತಾ ಇರಲಿಲ್ಲ. ಅಕ್ಷಯ ಪಾತ್ರೆ ಲಾಸ್ಟಲ್ಲಿ ಸಾಂಬಾರು ಅವ್ರು ಕಟ್ಟಿಸ್ಕೊಂಡವ್ರು ಒಂದಷ್ಟು ಜನ. ಸೊ ನೀನು ಕಟ್ಟಿಸ್ಕೊಬೋದು ತಿನ್ನು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರ್ತೀವಿ. ಅವ್ನು ತಿಂತಾಯಿದ್ದಾನೆ, ನೀನು ತಿನ್ನು ಅಂತ, ಅಥವಾ ನೀನು ತಿಂದಿಲ್ಲ ನಾನು ತಿಂತಾಯಿದ್ದೀನಿ ಅಂತ. ಎರಡರಲ್ಲಿ ಒಂದು ಯಾವುದೋ ಒಂದು. ಅದೆಲ್ಲ ಮಾಸ್ಟರ್ಗೆ ಪ್ಲ್ಯಾನ್ಗಳು ಇರೋದಿರೋದ್ರೆ. ಟಿ ರವಿ ಅವರನ್ನು ಇಲ್ಲಿ ಬಂದಾಗ ಕಾಣಲೇಬೇಕು. ಕಾಣಿಸ್ಕೊಳ್ಳಿಲ್ಲ ಅಂದರೆ ಸೂರ್ಯ ಹುಟ್ಟಿಲ್ಲ ಅಂತ ಅರ್ಥ. ಅದೇ ಇಸ್ಕೊಡೋರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಹೌದು, ಆ್ಯಟಿಟ್ಯೂಡ್ ಅವ್ರಿಗೆ ಆಗಬೇಕು. ಬಳಸಂದು ಸೊಟ್ಟದ ಬಗ್ಗೆ ಇಟ್ಕೊಂಡು ಆ್ಯಕ್ಚುಲಿ ಮುಂಚೆ ನಿಂತ್ಕೊಂಡ್ರೆ ಇವಾಗ ನಿಂತ್ಕೊಳ್ಳೋದು. ಆ್ಯಕ್ಚುಲಿ ಅದು ನಾನೇ ಕವರ್ ನಾನೇ ಯೂಸ್ ಮಾಡ್ತೀನಿ. ಆಗಿತ್ತು ಸುತ್ತಮುತ್ತ ಜನಗಳು ಇರ್ತಾರಲ್ಲ, ಸೊ ಅವರಿಂದ ಇದು ಆ್ಯಕ್ಚುಲಿ ನಾನೇನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಜನಗಳು ಸುತ್ತಮುತ್ತ ಓಡಾಡ್ತಿರ್ತಾರಲ್ಲ, ಸೊ ಒತ್ತಿಸ್ಕೊಂಡು ಹೋಗ್ತಾರೆ ಅಂತ ನಾನು ಬಳಸೋದು ಯೂಸ್ ಮಾಡ್ತೀನಿ. ಬ್ಲಾಕ್ ಮಾಡ್ಕೊಳ್ಳೋಕ್ಕೆ ಅಥವಾ ಪಟ್ಟ ಅಂತ ಮಕ್ಕಳು ಕೊಡಿ ಟ್ರೈ ಮಾಡ್ತೀನಿ. ಅವರೆಲ್ಲರೂ ತೀರಾ ಕ್ಲೋಸಾಗಿ ಬಂದು ಉತ್ತರಿಸ್ಕೊಂಡು ಹೋಗಿ ಟ್ರೈ ಮಾಡ್ತಾರೆ ಅಂದರೆ ಬಳಸೋದಿಗೆ ಡಿಫೆನ್ಸ್ ಮಾಡ್ಕೊಂಡು ಟ್ರೈ ಮಾಡ್ತೀನಿ. ಹತ್ರ ಹೊಡೆಯೋ ಥರ ಮಾಡೋದಿಲ್ಲ. ತಲೆ ಕೂದಲು ಸರಿ ಮಾಡ್ಕೊಳ್ಳೋ ಥರ ಬಳಸೋದಿನ ತೆಗೆದು ಇರ್ತೀನಿ. ಸೊ ಅದೇ ಜೊತೆಗೆ ಲೈನಲ್ಲಿ ನಿಂತ್ಕೋವಾಗಲೂ ಅಷ್ಟೇ ಜೇಬು ಕೈ ಹಾಕೋಂಥರ ಅಥವಾ ಜೇಬಿಗೆ ಈಚೆ ಹೊರಗಡೆ ಇದ್ದಾರೆ ತೆಗಿಯೋಂಥರ ಬಳಸೋದಿಲ್ಲಿ ಬ್ಲಾಕ್ ಮಾಡ್ಕೊಳ್ತೀನಿ. ಸೊ ಅದಕ್ಕೆ ಅವರು ಕ್ರಿಯೇಟ್ ಮಾಡ್ತಾ ಇರೋದು. ಅದೇ IQ ಹೆಲ್ಮೆಟ್ ತಗೋ. ಆ್ಯಕ್ಚುಲಿ ಇನ್ನೂ ಟೈಮ್ ಇಲ್ಲ, 5 ಗಂಟೆ 55 ನಿಮಿಷ ಆಗಲೇ ಮಲ್ಬಾರ್ ಅವರು ಡಿಸ್ಟ್ರಿಬ್ಯೂಷನ್ ಮಾಡಿಬಿಟ್ಟಿದ್ರು. ಸ್ವಲ್ಪ ಸಿಕ್ಕಿದ್ರೆ ಅರ್ಧ ಪ್ಲೇಟ್ ಸಿಕ್ತು. ಒಂದು ಬಾಕ್ಸ್ ಅವ್ರ ಪ್ರಕಾರ. ಸೊ
ಹೇಳೋದು ಬೇಗ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿದ್ದಾರೆ. ಬಹುಶಃ 5:15 ಸ್ಟಾರ್ಟ್ ಮಾಡಿರ್ತಾರೆ ಅಂತ ಅಂದ್ಕೊಳ್ತೀನಿ. ನಾನೇ 5:50 ಕೂತ್ಕೊಂಡಿದ್ದು, ಆದರೆ ಅರೌಂಡ್ 10 ಮಿನಿಟ್ಸ್ ಮುಂಚೆನೇ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಯಾವ ಅಂಗಡಿ ಇಟ್ಟಿದಾರೋ ಗೊತ್ತಿಲ್ಲ. ಒಳ್ಳೆ ಮಾರ್ಕೆಟ್ ಆಗ್ತಾಯಿತ್ತು ಇಲ್ಲಿ. ಐಸ್ ಕ್ರೀಮು, ಮಾವಿನಕಾಯಿ, ಪಾಪ್ಕಾರ್ನ್. ಫಸ್ಟು ಒಬ್ಬ ಯಾರೋ ಮಾವಿನಕಾಯಿ ಇಟ್ಟ, ಹೆವಿ ಮಾರ್ಕೆಟಿಂಗ್ ಆಗ್ತಾಯಿತ್ತು. ಮಧ್ಯಾಹ್ನ ಏನೂ ಇರಲಿಲ್ಲ ಇಟ್ಟಾಗ. ಆಮೇಲೆ ಸ್ವಲ್ಪ ಜನ ಸೇರಿಕೊಂಡು ಅಲ್ಲಿ ಐಸ್ ಕ್ರೀಮ್ ಇಟ್ಟ ನೋಡಿದ್ರು. ಅವಾಗಿಂದ ಒಂದೇ ಸಮ ಮಧ್ಯಾಹ್ನದಿಂದ ಆ್ಯಸ್ ಆಫ್ ನಾವು ಈಗಲೂ K04 ML 4291 ml 4291 ನಡೆಯೋದು ಆ್ಯಕ್ಟಿವಿಟಿ ಅಂದರೆ ಕೊಡೋದಿಲ್ಲ ನಿಮಗೆ ಅಂತ ಆಗ್ತೀವಿ. ಐಸ್ ಕ್ರೀಮ್ ತಿಂತವ್ರೆ ಹುಡುಗರು ಅಷ್ಟೊತ್ತಿಂದ. ಮಧ್ಯಾಹ್ನದಿಂದ ತಿಂತವ್ರೆ. ಐಶ್ವರ್ಯ ಅದು ನೆಟ್ವರ್ಕ್ ಬರ್ತದೆ ಅದಕ್ಕೆ ಮಾವಿನಕಾಯಿ, ಮಾವಿನಕಾಯಿ ಐಸ್ ಕ್ರೀಮ್ ಐಶ್ವರ್ಯ ಸರ್ಜಾ ಫಾದರ್ ಫ್ಯಾಮಿಲಿಯ ಫಾದರ್ ಅಂತ. ಆ ಥರ ಗಾಡಿ ಇದೆಯಲ್ಲ, ಸುರೇಶನ ಕೆಳಗಿತ್ತು ಬ್ಯಾಂಕ್ ಅದೇ ಹಾಕೋದು ಆಶೀರ್ವಾದ ಬರ್ತೀವಿ. 11F5757 ಆಗಿದೆ. ಊಟ ಸಿಗೋ ಸಾಧ್ಯತೆ ಇದೆ, ನೋಡೋಣ. ಸಿಗಲಿ ಅದಕ್ಕೆ ಸುರೇಶ್ ಅವರ ಕಾರಣ ಅಂತ ಸೇಮ್ ಸ್ಟೋರಿ. KF55L 7776 ಗಾಡಿ ಅದು. ಜಿಪ್ ಆಫ್ ಸ್ಪೆಷಲ್ ನಿಲ್ಸಿತ್ತು. ಲೆಫ್ಟ್ಗೆ ಹೋಗೋದು ಟಿಕ್ಕ ಮುಚ್ಕೊಂಡು ಆಗಲಿ ಹೋಗ್ಬೋದಿತ್ತಲ್ವ, ಗಾಡಿ ಆಗ್ತದೆ ನೋಡೋಕ್ಕೆ. ಶಿವಚರ ಬಾಲಮಿಜಿ ಬ್ಯಾಂಕ್. KF4184 ಗಾಡಿ ಅದು. ಮುಖನ ಕ್ಲೀನಾಗಿ ಕವರ್ ಆಗಿದೆ. ನೋಡೋದ ಇವತ್ತು ಡಿಬೇಟ್ ಅವ್ರ ಥರ ಡೌಟು ನೋಡೋಣ. ಮುಂಚೆ ವರ್ಷ ಒಂದೇ ಟಿ ವಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು. ಬಹುಶಃ ಅವ್ರು ಧನ್ಯ ಮಾತ್ರ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ತಿನ್ನೋವರೆಗೆ ಇರ್ತೀನಲ್ಲ ಅಷ್ಟೇ, ತಿಂದ್ಬಿಟ್ಟು ಹೋಗ್ತೀನಿ. ರೈಸ್ ಇವತ್ತು ಕಡಿದ ರೈಸ್ ಬಾತ್ ಕೊಟ್ಟಿರ್ತಾರೆ. ರೈಸ್ ಬಾತ್ ತಿನ್ನೋ ಪೊಸಿಷನ್ ಇರೋದಿಲ್ಲ. ಚಿತ್ರಾನ್ನ ಆದರೂ ಸ್ವಲ್ಪ ತಿಂದ್ಬಿಟ್ಟು ಹೋಗುತ್ತೆ. ಅವರಿಬ್ಬರು ಊಟ ಅಂತ ಮಾತಾಡ್ಕೊಂಡು ಹೋದರು. ಕವರ್ ಮಾಡಬೇಕಿತ್ತು ಆ್ಯಕ್ಚುಲಿ. ಮಾಲ್ವಾರ ಕೊಟ್ಟ ಊಟ ಕ್ವಾಂಟಿಟಿ ಹೆವಿ ಕಡಿಮೆ ಇದೆ. ಕ್ವಾಂಟಿಟಿ ಸಿಕ್ಕಾಪಟ್ಟೆ ಕಡಿಮೆ ಇದೆ. ಹೋಗಿದಾಳ ಕಮ್ಮಿನ ಬಾಲ ಬರ್ತೀವಿ. ಕ್ವಾಂಟಿಟಿ ಯಾಕೆ ಕಡಿಮೆ ಇದೆ ಅಂದರೆ ಶೋಲ್ಡರ್ 21 ಸಂಕಕ್ಕೆ ಊಟ ಕಡಿಮೆ ಇದೆ. ಸಿಕ್ಕಾಪಟ್ಟೆ ಕೊಡೋದೇ ಎಷ್ಟು ಚಿಕ್ಕ ಬಾಕ್ಸು ಅದರಲ್ಲೂ ಕಡಿಮೆ ಇದೆ. ಮ್ಯಾಕ್ಸಿಮಮ್ ಒಂದು 5 ತುತ್ತು ಆಗ್ಬೋದು ಇದು ಅಷ್ಟೇ ಊಟ ಆಗೋದು. ಇದಕ್ಕಿಂತ ಕಡಿಮೆ ಊಟ ಕೊಡೋಕ್ಕಾಗಲ್ಲ. ಹೊಸದಲ್ಲ ಆ್ಯಕ್ಚುಲಿ. ನಾನು ಮಲ್ಬಾರ್ ಹತ್ರ ಊಟ ಕೂಡ ಬಿಟ್ಟಿದ್ದೇ ಇಲ್ಲ ರೋಡ್ ಕಾರಣದಲ್ಲಿ. ಸಾಬ್ರು ತಲೆ ಬೆಲ್ ಟೋಪಿ ಹಾಕೋದು ಹೇಳ್ತಾರೆ. ಹೇಳಿಲ್ವಾ ಸುರೇಶ್ ಅವರು ಬಲೆ ಮುಚ್ಚಿ ಕಾಣಿಸ್ಕೊಂಡಲ್ಲ ಅಲ್ಲಿ ಹಿಂಗೆ ಕತೆ ಬರ್ತಾರೆ ಇಸ್ಕೊಂಡು ಹೋಗೋಕ್ಕೆ. ಹೇಳಿಲ್ವಾ ಸುರೇಶ್ ಅವರು ಪ್ಯಾಂಟ್ ಕಾಣಿಸ್ಕೊಳ್ತು ಅಂತ. ಸುರೇಶ್ ಅವರು ಅಂದರೆ ನಂಜನಗೂಡಿಗೆ ಬಾ ಅಂತ. ಅವ್ರು ಬೇಡ ಅಂದರೂ ಹೋಗ್ತೀನಿ ನಾನು. ಅವ್ರು ಬೇಡ ಅಂದರೂ ಹೋಗ್ತೀನಿ ಅಲ್ಲಿ ಬಾ ಅಂತ ನಾನು ಕಳ್ಸ್ಕೊಳ್ಳೋದಕ್ಕೆ ಏನು ಪ್ರಯೋಜನ ಅಂತ ಅವ್ರ ವಿರುದ್ಧನೇ ವೀಡಿಯೋ ಮಾಡೋದು ನಾನು ಕಳ್ಸ್ಕೊಳ್ತೋಗ್ಬೇಡಿ. ಆ್ಯಕ್ಚುಲಿ ಪ್ರಕಾಶ್ ಬಾಲಂಗೂಚಿ ಇದು ನೇಪಾಳದವರು ಕೊಟ್ಟಿದ್ದು ಒಂದೇ ಒಂದಿನ, ಜಸ್ಟ್ ಒಂದಿನ. ಆಲ್ರೆಡಿ ವರ್ಲ್ಡ್ ಫೇಮಸ್ ಆಗೋದು. ನೆನ್ನೆ ಒಂದೇ ದಿನ ಕೊಟ್ಟಿದ್ದು ವರ್ಲ್ಡ್ ಫೇಮಸ್ ಆಗ್ಬಿಟ್ಟು ಅವರು ಈ ಪಕ್ಕದಲ್ಲಿ ನಿಂತೋದಾರಲ್ಲ ಇದು ಕವರ್ ಮಾಡ್ಕೊಡ್ತೀವಿ ನಿಂತಾರಲ್ಲ ಅವರು ಎಂಕ್ವೈರಿ ಬೇರೆ. ಇಲ್ಲಿ ಯಾರೋ ಊಟ ಕೊಡ್ತಾರಲ್ಲ ಬಂದು ಹೋಗುತ್ತಾ ಯಾರು ಗೊತ್ತಿದ್ದವ್ರು ನನಗೆ ಯಾರು ಏನಿತ್ತಂತ ನಾನು ಫುಲ್ ಸುದೀರ್ಘವಾಗಿ ವಿಷಯದ ಕೂಲಂಕುಷವಾಗಿ ತಿಳ್ಕೊಂಡೆ ಒಟ್ಟಲ್ಲಿ. ಕೇಳಿಸಿಲ್ಲ ಇವಾಗ ಇನ್ನೊಂದು ಸರಿ ಹೇಳು.
ಇವಾಗ ಹೋಗಿ ಬೀದಿನ ತುಂಡೆ ಅವನಿ ಸರಿ ಆಯ್ತದ. ಗೊತ್ತಿಲ್ಲ ಅಂತ ಮಕ್ಕ ಏನೋ ಹೇಳ್ದ ಅವನು. ಅದೇನು ಹೇಳಿದೆ ಡೆಪಾಳಿ ಎಷ್ಟು ಕೊಡ್ತಾರಲ್ಲ ಇದೆ ಅದು ಕೊಟ್ಟಿದ್ದೆ ಒಂದೇ ಒಂದಿನ ನನಗೆ ಫುಲ್ ವರ್ಲ್ಡ್ ಫೇಮಸ್ ಆಗೋದು ಆಗಲೇ ಎನ್ಕ್ವೈರಿ ಬೇರೆ ಅವನಿಗೆ ಯಾರೋ ಊಟ ಕೊಡ್ತಾರಲ್ಲ ಕೊಟ್ಟೋದ್ರ ಕೊಟ್ಬಿಟ್ಟು ಹಾಳು ಅದು ಕೊಟ್ಟಿದ್ದೆ ಒಂದೇ ಒಂದಿನ ಆಗಲೇ ವರ್ಲ್ಡ್ ಫೇಮಸ್ ಆಗೋದು ಬಾಯ್. ಇಲ್ಲ ನನಗೇನು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವು ಯಾರು ಅಂತ. ಹಿಂಗಾರು ನೋಡೋದ್ರೆ ಜನ ಡೌಟ್ ಪಡ್ತಾರೆ, ಹೀಗಾಗಿ ಹೇಳ್ಕೋಬೇಕು ನಾವು ಯಾರು ಅಂತ. ಕುರ್ಕುರೆ ಬಾಬಾ ಅಂತ ಅಯ್ಯೋ ಕೂಡ ಮಗನ ಬಟ್ಟೆ ನೋಡ್ಬೇಕಿತ್ತು. ಕೆಟ್ಟು ಫುಲ್ ಆರ್ತಾ ಇದೆ, ಅವ್ರ ಸಾಮಾನೆಲ್ಲ ಕಾಣ್ತಾ ಇದೆ ಈ ಕಡೆ ಆ ರೀತಿ. ಅದು ಯಾರೋ ಬಾಯ್ ಟೋಪಿ ಹಾಕೊಂಡಿದ್ದಲ್ಲ, ಏನಕ್ಕೆ ಬಾಯ್ ಟೋಪಿ ಹಾಕೊಂಡಿದ್ದ ಅಂದರೆ ಕಿಶೋರ್ ಅವ್ರನ್ನೇ ತಲೆಬೇಕು ಕೊಡ್ತೀನಿ ಅಂತ. ಅದು ಬ್ಲ್ಯಾಕ್ ಕಲರ್ ಹಾಕಿಲ್ಲ. ಒಬ್ಬೊಬ್ಬ ಕಾಲು ತೆಗೆದು ಊಟದಲ್ಲಿ ಏನು ತಂದಿರಬೇಕು, ಇನ್ನೂ ನೀರೇ ಕುಡಿದಿಲ್ಲ, ಆಗಲೇ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಕಾಲು ನೋಯ್ತಾ ಇದೆ ಅಂತೇಳಿ ಈಗ ಊಟ ಮಾಡಿ 5 ನಿಮಿಷ ಆಯಿತು ಅಷ್ಟೇ, ಆಲ್ರೆಡಿ ಕಾಲು ನೋಯ್ತಾ ಇದೆ. ಸೈಕಲ್ ಹೋಗ್ತಾ ಇದೆ, ಸೈಕಲ್ ಓಡಾಡಿ ಹೋಗ್ತಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವರೇ ಕೆಮಿಕಲ್ ಕೊಟ್ಟು ಗುಡ್ರಲ್ಲ ಕೊಟ್ಟು ಎಷ್ಟು ಬೇಗ ರೆಸ್ಪಾಂಡ್ ರಿಯಾಕ್ಟ್ ಆಗುತ್ತೆ ಅದು ಅಂತ ಕೆಲಸ ಎಕ್ಸ್ಪೆಕ್ಟ್ ಚೆಕ್ ಮಾಡುತ್ತೆ ಅಂತ. ಅಕ್ಷಯ ಪಾತ್ರೆ ಊಟದಿಂದ ಕಾಣಿಸ್ಕೊಳ್ತಾರೆ. ಆಯುರ್ವೇದಿಕ್ ಹಾಸ್ಪಿಟ್ಲಿಂದ ಕುತ್ಕೊಳ್ತೀರಲ್ಲ ಆ ಸ್ಪಾಟಲ್ಲಿ ಕಾಣಿಸ್ಕೊಳ್ತಾನೆ. ಇಲ್ಲಿ ಹಾಸ್ಪಿಟ್ಲ್ ಹಿಂಭಾಗ ಮಲ್ಬಾರ್ ಹತ್ರ ಕಾಣಿಸ್ಕೊಳ್ತಾರೆ. ದೇವಸ್ಥಾನಕ್ಕೆ ಹೋಗಿ ಕಾಣಿಸ್ಕೊಳ್ತಾರೆ. ಈ ಸುತ್ತಮುತ್ತ ಸರ್ ಎಲ್ಲೇ ಹೋದ್ರು ಮುಖ ತೋರಿಸ್ಲೇಬೇಕಾ, ಮುಖ ತೋರಿಸಿಲ್ಲ ಅಂತಂದರೆ ಇಟ್ಟು ಆಗಲ್ಲ ಹಾಸ್ಪಿಟಲ್ಗಳಿಗೆ. ಯಾವ್ದು ಹೆಸರು ಹೋಗ್ತಿಲ್ಲ, ಹೆಸರು ಎಕ್ಸ್ಪೈರಿ ಮಾಡಿದ್ರೆ ಗೊತ್ತಾಗೋಗುತ್ತೆ ಯಾವ ಬೋಳಿ ಮಗನಿಗೋಸ್ಕರ ಮುಂದೆ ಡೇಟಲ್ಲಿ ಬಿದ್ದಿದೆ. ಆ್ಯಕ್ಚುಲಿ ಯಾವಾಗಲೂ ನಂಬರ್ 1 ಕೊಡ್ತಾರೆ ನಾನು KL 38C 8351 ಗಾಡಿ 14EC 2651 ಹೇಳಿಲ್ವಾ ಇದು ಯಾವ ಥರ ಇದೆ ಅಂತ. ಇವಾಗ ಟಾಟಾ ಫುಟ್ಬಾಲ್ ಬಗ್ಗೆ ಬೇರೆ ಸ್ಥಾನಕ್ಕೆ ಹೋಗು ಅಂತ. HP 5760 K01 ಗಾಡಿ ಇದು. ಅಲ್ಲೇ ಬೇಕು ಕೈ ಇವನು ಯಾವುದು ಇಲ್ಲೆಲ್ಲೂ ಇದು ಆಗೋದು ಬ್ಲಾಕ್ ಮಾಡ್ತಾರೆ. ಈಗ ಪೇಮೆಂಟ್ ಇಂಪರ್ ಅದು ಬ್ಲಾಕ್ ಮಾಡ್ತಾರೆ 50%. ಹೌದು ರಾಜೇಶ್ನ ಬಾಲಕೋಚಿ ರಾಜೇಶ್ ಮಾತ್ರ ಊಟ ಕೊಡ್ತಿಲ್ಲ ಇಲ್ಲೇ ಹೇಳ್ತಾರೆ ನನಗೆ ಸಿಗಿದ್ರೆ ದಿಗ್ಗಲ್ದು 2 ಹಾಳಾಗವ್ರೆ ಕಟ್ಬಿಟ್ಟಾಗವ್ರೆ ಕುಡ್ಕೊಂತೀನಲ್ಲ ಅಂಥವ್ರಿಗೆಲ್ಲ ಊಟ ಕೊಡ್ತಾನೆ ನನಗೆ ಅಂತ ರಾಜೇಶ್ನ ಬರ್ತಾನೆ. ಬಟ್ ಇವಾಗ ರಾಜೇಶ್ ಜೊತೆ ಊಟ ಅಷ್ಟೇ ಆ್ಯಕ್ಚುಲಿ ಅದು ಒಯ್ಯೋದು ರಾಜೇಶ್ ಇದಲ್ಲ ನನಗೆ. ಆ್ಯಕ್ಚುಲಿ ಅಂದರೆ ಕರ್ವ ಇದ್ದಾಗಿದೆಯಾ ಈಸ್ಕೊಂಡು ತಿಂತಾ ಇದೆಯಲ್ಲ ಅಂತ ನನಗೆ ಇಂಡಿಯಾರಾಟ ಒಯ್ಯೋದು ಸುಡುವಾಗ ಅಂದರೆ ಅಲ್ಲದಿಗೆ ಒಯ್ಯೋದು ನನ್ನ ಕಡೆಗೆ ಕೈ ತೋರಿಸ್ಕೊಂಡು ಅವನು ಮೀಟ್ರ್ ಕೂತ್ಕೊಂಡಿರ್ಬೋದು ಅಂತ ಹೊರಗಡೆ ಹೋಗ್ತದೆ ಕವರಾಗಿ ತೆಗೆಸ್ಕೊಡೋದು. Y7196 ಗಾಡಿ ಆ್ಯಕ್ಚುಲಿ ಈ ಕಡೆಯಿಂದ ಬಂದಿತ್ತು. ಕವರ್ ಮಾಡಿದೆ, ವೀಡಿಯೋ ರೆಕಾರ್ಡ್ ಆಗಿಲ್ಲ, ಕಟ್ಟಾಗೋಯ್ತು ಯಾಕೆ ಗೊತ್ತಿಲ್ಲ. ಈ ಕಡೆಯಿಂದ ಬಂದು ಆ ಕಡೆ ಹೋದ ಹೆವಿ ಸ್ಪೀಡಲ್ಲಿ ಹೋದ ಆ್ಯಕ್ಚುಲಿ.
AB 1668 ಗಾಡಿ ಅದು. ಪಾದಗಳು ತೋರ್ಸ್ಕೊ ಕೂತಿದ್ದಾರೆ ಈಚೆಗೆ. ಇವರೇ ಇರಬೇಕು. ಮಧ್ಯಾಹ್ನ ಕೊಟ್ಟರು, ನೆನ್ನೆ ಕೊಟ್ಟರು ಊಟ. ವರ್ಲ್ಡ್ ಫೇಮಸ್ ಆಗೋದ್ರು ಆಲ್ರೆಡಿ. ಒಂದಿನ ಕೊಟ್ಬಿಟ್ಟು ಇವತ್ತು ಆಲ್ರೆಡಿ ಆಬ್ಸೆಂಟ್. ತಮಿಳ್ನಾಡು 37DE 9743 ಗಾಡಿ ಅದು. ಅಂದರೆ ಐಶ್ವರ್ಯ ಅರ್ಜುನ್ ಪರವಾಗಿ ಊಟ ಕೊಡ್ತಾರೆ ಅವರು. ಫ್ಯಾಕ್ಟ್ರಿ ಚೆಕ್ ಮಾಡ್ತೀವಿ, ಬಳಸೋದು ನೋಡಿ ಅದು. 11EW 38 ಗಾಡಿ ಅದು. ಅವ್ರು ಬರ್ತಾರೆ ಬಹುಶಃ ಅವರು ಟಿಬೇಟಿಯನ್ಸ್ ಬರ್ತಾರೆ, ಬರಬಹುದು, ಲೇಟಾಗಿ ಬರ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಗುರು ಅವರು ನಿನ್ನೆ ಮಾತ್ರ ಬಂದಿರೋದು. ನಿನ್ನೆನೇ ಫಸ್ಟ್ ಬಂದಿರೋದು. ಆಲ್ರೆಡಿ ವರ್ಲ್ಡ್ ಫೇಮಸ್ ಆಗೋದು. ಎಲ್ಲರೂ ಬಂದ್ರ ನೇಪಾಳದವ್ರು ಬಂದ್ರ, ಟಿಬೇಟಿಯನ್ಸ್ ಬಂದರೆ ಊಟಕ್ಕೆ ಅಂತ ತಗೊಂಡು ಕೇಳೋದು ನಾಗೋಯ್ತು. 64U 114 ಗಾಡಿ ಅದು. 45R 4410. 13MG 4154 ಗಾಡಿ ಅದು. ಡಸ್ಟರ್ 12Z7019. ಆ ಗಾಡಿ ನಂಬರ್ ಮಿಸ್ ಆಗೋಯ್ತು. ರಾಮಚಂದ್ರ ಎಲ್ಲ ಹೋಗಿತ್ತು. ಅದು ಆ್ಯಕ್ಚುಲಿ ಡಸ್ಟರ್ ಮುಖ್ಯ ಅಂತ ಅನ್ನಿಸ್ತು, ಅದಕ್ಕೆ ಡಸ್ಟರ್ ಕವರ್ ಮಾಡ್ಕೊಂಡೆ. ಆಲ್ಫಾ ಇಲ್ಲಿ ಅಲ್ಲಿ ಕಾಣಿಸ್ಕೊಳ್ತಿರೋದಾದ್ರೆ ಷಡ್ಗುಗಮ್ನ ಅರ್ಜುನ್ ಸರ್ಜಾಗೆ, ಮತ್ತು ಹೊರಡೋದ ಅರ್ಜುನ್ ಸರ್ಜಾ ಅವರ ಬೀಗ ತೆಗೆದಿರ್ತಿದ್ದಾರಲ್ಲ ಒಬ್ಬ, ಅವ್ರ ಹೆಸರೆಲ್ಲ ಉಗಾಪತಿ ಉಗಾಪತಿ ರಾಮಯ್ಯ ಅಪ್ಪ ರಾಮಾಯಣಲ್ಲ, ಅವನು ಹೋಲಿಸ್ತಾರೆ. ಅದಕ್ಕೆ ಆ್ಯಕ್ಟಿವಿಟಿ ಕೇಳ್ಕೊಳ್ತಾರೆ. ಇದು ಇಂಥದ್ದು ಬಯಸಿದ ಬಾಲಾಗಿರುತ್ತೆ ಅವರು. MJ 8184 ಗಾಡಿ ಕೃಷ್ಣ ಬಳ್ಳಾಳ್ ಬಲಗೋಡಿ. HU 2466 ಗಾಡಿ ಅದು. ಫುಟ್ ರೆಸ್ಟ್ಗಳು ಎಲ್ಲ ಗಾಡಿಗೂ ಫುಟ್ ರೆಸ್ಟ್ ಇದೆ. 1 2 3 4 ಆ ಥರದ್ದು ಫುಟ್ ರೆಸ್ಟ್ ಇದೆ. ಆ ಫುಟ್ ರೆಸ್ಟ್ ಸ್ಟೋರಿ ಏನಂದರೆ, ಈಗ ಪಾಸ್ ಆಗ್ತಿರ್ತೀವಲ್ಲ, ಫಾರ್ ಎಕ್ಸಾಂಪಲ್ ಇರ್ತಲ್ವ, ಈಗ ಹೋಗ್ಬೇಕಾದ್ರೆ ಹಿಂಗೆ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲ ಸಾರಿ, ಈಗಿರ್ತಲ್ವ, ಹಿಂಗೆ ಹೋಗ್ಬೇಕಾದ್ರೆ ಹಿಂಗೆ ಹೊಡ್ಕೊಂಡು ಹೋಗ್ಬಿಡ್ತಾರೆ ಗಾಡಿಯಲ್ಲಿ. ನೆನಪು 64J ಗಾಡಿ ನಂಬರ್ ಓದಕ್ಕಂತೂ ಆಗಲ್ಲ. ಫಾಂಟ್ ಸೈಜ್ ಸಿಕ್ಕಾಪಟ್ಟೆ ಕಡಿಮೆ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ. ಅದು ಮುಖ ಕವರ್ ಆಗಿರುತ್ತೆ ಅಂತ ಅಂದ್ಕೊಳ್ತೀವಿ. ಟ್ಯಾಕ್ಸ್ ಬೇಕಿಲ್ಲ ಬರೋದು ಬರ್ಕೊಂಡೈತೆ ಟ್ಯಾಕ್ಸ್ ಬೇಗ ಬಿಡಿಸೋಬೇಕಲ್ಲ ಅದಕ್ಕೆ. ಆ್ಯಕ್ಚುಲಿ ಹೊರಡೋದಾಗಲಿ ಜಲ್ದಲ್ಲೇ ಅವ್ನು ಹೆಂಡ್ತಿನ ಕುಂತಿದ್ದೆ. ಬೆಳಗ್ಗೆ ಅಂತ ಅವ್ನು ಹೆಂಡ್ತಿನಾಗೆ ಬಂದಿದ್ದೆ. ಅಕ್ಕಿ ಅಡ್ಡಾಡ್ದಾಗಿತ್ತು ಅವ್ನು. ಆ್ಯಕ್ಚುಲಿ ಮಧ್ಯಾಹ್ನ ಇರಲಿಲ್ಲ ಅವಾಗ. ವರ್ಣ ಷಡ್ಬುಗ ಅಂತಾರಲ್ಲ ಅವಾಗ ಅಕ್ಷಯ ಪಾತ್ರೆ ಊಟ ಮಾಡ್ಕೊಬಂದಲ್ಲ. ಅಕ್ಷಯ ಪಾತ್ರೆ ಊಟ ಮಾಡಿಕೊಂಡು ಹೊರಟ್ನಲ್ಲ, ಅವಾಗ ವರ್ಣನ ಷಡ್ಬುಗ ಮಾತ್ರ ಇದ್ದರು. ಅಂಗಡಿ ವರ್ಣನ ಅಂಗಡಿ ಪೂರ್ತಿ ಖಾಲಿ ಇತ್ತು. ಷಡ್ಬುಗ ಮಾತ್ರ ಇದ್ದರು. ಮುಂದಕ್ಕೆ ಬಂದಾಗ ವರ್ಣ ಯಾವುದೋ ಮೊಬೈಲ್ ಅಂತ ಊಟ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಊಟ ಅಲ್ಲ ಸಾರಿ, ಈ ಡಿಸ್ಟ್ರಿಬ್ಯೂಷನ್ ಅಂದರೆ ಈ ಮಾಡ್ಕೊಂಡು ಅಂಗಡಿಯಲ್ಲಿ ನಾವು ಕೊಡ್ತಾ ಇದ್ದೀವಿ. ಶ್ರೀತಾ ಬಳ್ಳಾಳ್ ಬಾಳೆಮಚ್ಚಿ 4214 MD ಸ್ವೀಟ ಬರ್ತಾ ಇರೋದು. ಸರಿ ಬರೋದಕ್ಕೆ
ರೂಪಾಯಿ ಕಟ್ಟಿಗೆ ತರಿಸ್ಕೊಳ್ತಾರೆ. ಎಸ್ ಅಷ್ಟೇ ಬೇಕಾಗಿತ್ತು. ಕುಸಬೆ ಬಾಲ ಮೊದಲೇ ಫ್ರೇಮಲ್ಲಿ ಕಟ್ಟ ಹೋದ್ನಲ್ಲ ಇವನು ಚಗಳಿ ಕಲೆ ಕುಸಬೆ ಬಾಲ ಕೊಟ್ಟು ಇವ್ರು ಅಷ್ಟೇ ಕುಸಬೆ ಬಾಲ ಕೊಟ್ಟು ಕರ್ಕೊಡ ರಮೇಶ್ ಕುಸ್ವಾಮಿ ಇಬ್ಬರು ಒಂದೇ. ಸೊ ಅಲ್ಲಿಗೆ ಹೋಗುವಂಥ 20 ರೂಪಾಯಿ ಇಸ್ಕೊಂಬೋಗಿ 20 ರೂಪಾಯಿ ಆಗೋದು ಜ್ಞಾಪಕ ಬಂದರೆ ಅಲ್ಲಿಗೆ ಹೋಗಿ ಇಸ್ಕೊಂತ ಇಲ್ಲಿಗೆ ಕರ್ಕೊಳಗೆ ಹೋಗಿ ಇಸ್ಕೊಂತ ಕರ್ಕೊಳೋ ನಮ್ಮಲ್ಲಿ ಸುಳಾಗುವಂಥದ್ದು. ಪ್ರಸಾದ ವಿತರಣೆ ಕಾರ್ಯಕ್ರಮ ಇರಬೇಕು. ಪೊಲೀಸರೆಲ್ಲ ಬಸ್ ಒಟ್ಟಿಗೆ ಅಟ್ಕಾಯಿಸ್ಕೊಂಡ್ಬಿಡೋರೆ. ರಾಯಲ್ ಫ್ಯಾಮಿಲಿ ಪ್ರಸಾದ ಹೆಂಗಿರುತ್ತೆ ಅದಕ್ಕೋಸ್ಕರನೇ ಬ್ಲೂ ಕಲರ್ ಟೋಪಿ ಕೊಡ್ಸಿರೋದು. ಬ್ಲೂ ಕಲರ್ ಟೋಪಿ ರಮೇಶ್ ಬಾಲ ಬಚ್ಚಿ ಸೂರ್ಯ ಹುಟ್ಟಿಲ್ಲ ಆದರೆ ಬೇಕಾದ್ರೆ ನಾನು ನಂಬ್ಕೊಬಿಡ್ತೀನಿ ಗುರು. ಈ ಸೂಳೆ ಮಗನ ಸಹವಾಸ ಈ ಸೂಳೆ ಮಗನ ಕಡೆಯವರು ಯಾರೂ ಬರಲಿಲ್ಲ ಅಂದರೆ ನಂಬಲ್ಲ. ಕಟ್ಕೊಳ್ಳೋ ರಮೇಶ್ ಬಾಲ ಬಚ್ಚಿ ಮುಂದೆ ಹೋಗ್ತೀನಿ. ಅಲ್ಲಿ ಗಂಟೆ ನಮ್ಮ ಮುಂದೆನೇ ಬರ್ತಾನೆ ಹೋಗ್ತೀನಿ. 6 ಗಂಟೆ ಹೋಗಿ ಕನಿಷ್ಠ ಪಕ್ಷ ಮರಿ ಒಂದು ಗಾಡಿಯನ್ನು ಬರೋದು ಬಿಡವ. P ಸೀರೀಸು K09P 756 ಗಾಡಿ ಅದು. ಈ ಗಾಡಿ ನಂಬರ್ ಪ್ಲೇಟೇ ಇಲ್ಲ. ನಂಬರ್ ಪ್ಲೇಟೇ ಇಲ್ಲ ಆ್ಯಕ್ಚುಲಿ ಇವನಿಗೋಸ್ಕರ ಮುಂದೆ ಬರ್ತಿದ್ದು ವೆಹಿಕಲ್ ಬಿಡ್ಬೇಡ. ನಮ್ಮ ಕಡೆ ಒಂದು ಸ್ಕೂಟರ್ ಬರ್ತಾಯಿತ್ತು. ಅವ್ರು ನಿಮಗೆ ಎಲ್ಲ ಆಡಿಸ್ಕೊಂಡ್ಬರ್ತಾಯಿದ್ದ. ಸೊ ಹಾಗೆ ಮಕ್ಕಳು ಲೈಟ್ ಬಿಡೋದು ವರ್ಷ ಆಗೋದು. ಹಾರ್ವೆಸ್ಟಿಂಗ್ ಇಲ್ಲ ಅಂತ ಅಂದರೆ ನಾವು ಹಾರ್ವೆಸ್ಟ್ ಮಾಡಲ್ಲ ಅಂತ. ಹಾರ್ವೆಸ್ಟಿಂಗ್ ಫಾರ್ಮರ್ ಅಂದರೆ ನಾವು ದುಡ್ಡು ತೊಗೊಳ್ಳೋದಿಲ್ಲ ಅಂತ. ದುಡ್ಡು ತೊಗೊಳ್ದೆ ಬಿಟ್ಟಿಯಾಗೆ ತಿಗಾಕಿದಂಗೆ ಅಲ್ವಾ ಅದು ಕೆಲಸ ಮಾಡ್ತೀವಿ. ಹಾರ್ವೆಸ್ಟಿಂಗ್ಗೆ ಇರಲ್ವಲ್ಲ, ಇರಲ್ಲ ಅಲ್ಲ ಕೊಡಲ್ಲ. ಪೈಪು ಎಂಟಿ ಯಮಹ ಎಂಟಿ ಗಾಡಿ ಬಂದಿರೋದು. ಅವಾಗ ಹೋಗ್ಲಿಕ್ಕಿಲ್ಲಪ್ಪ. ಇವು ಕಾಲು ಹೆವಿ ನೋಯ್ತಾ ಇರ್ತಾ ಕೊಡೋದು. ನೀವು ಡೇಟ್ ಹಾಕ್ಕೊಡ್ತಾ ಗೊತ್ತಿಲ್ಲ. ನೀರೇ ಕುಡಿದಿಲ್ಲ ಆಗಲೇ ಕಾಲು ನೋಯ್ತಾ ಇತ್ತು. ನೀವು ಕುಡಿದ್ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ. ಕಾಲು ಹೆವಿ ನೋಯ್ತಾ ಇತ್ತು. ಇಷ್ಟೊತ್ತು ಕುತ್ಕೊಬಿಡ್ಲಿ ಕೆಳಕ್ಕೆ ಏನಿಸ್ತಾ ಇದ್ದೆ. ಹೆವಿ ಬಲ್ಗಾಲ್ ಆದಮೇಲೆ ಎಸ್ಪೆಷಲಿ ಬಲ್ದಾಗಳು ಮಾತ್ರ ನೋಯ್ತಾ ಇದೆ. ಎಡದಾಗಳು ನೋಯ್ತಾ ಇಲ್ಲ, ಬಲ್ದಾಗಳು ಮಾತ್ರ ಹೆವಿ ನೋಯ್ತಾ ಇದೆ. ಬಲ್ಬಾರ್ ಊಟ ಮಾಡೋಕ್ಕೆ ಎಕ್ಸ್ಟೆಂಡ್ ಸ್ಟಾರ್ಟ್ ಆಯಿತು. 5 ನಿಮಿಷಕ್ಕೆ ಸ್ಟಾರ್ಟ್ ಆಗೋದು. ಇದು ಆ್ಯಕ್ಚುಲಿ ಇನ್ವೇರ್, ಇದು ಅಂಡರ್ವೇರ್. ಯಾಕಿಲ್ಲ ಹಾಕಿರೋದು ಗೊತ್ತಾ? ನಾನು 3 ಡೇಸ್ ಬಾಕ್ಸ್ ಸ್ನಾನ ಮಾಡ್ಕೊಬಂದಲ್ಲ, ಆವಾಗ ವಾಶ್ ಮಾಡ್ಕೊಂಡು ತೊಗೊಬಂದಿದ್ದು. ಇನ್ನೂ ಡ್ರೈ ಮಾಡೋಕ್ಕಾಗಿಲ್ಲ, ಅದನ್ನು ಒಣಗ್ಸೋಕ್ಕಾಗಿಲ್ಲ. ಲೆಕ್ಕ ಹಾಕಿ ಯಾರು ರೇಂಜಲ್ಲಿ ಬಿಸಿ ಇದ್ದೀನಿ ನಾನು ಅಂತ. ಅದು ಬರೀ ಊಟ ಮಾಡೋದಕ್ಕೆ ಇಷ್ಟು ಬಿಸಿ ಇದ್ದೀನಿ. ಆದರೆ ಒಕ್ಕೊಬಂದಿರೋ ಅಂಡ್ರೇವರು ಒಣಗಾಕಷ್ಟು ನನಗೆ ಕುಡ್ಸೋತಿಲ್ಲ. ಒಣಗಾಕ್ಬಿಟ್ಟು ಹೊಟ್ಟೋಗ್ಬಿಡ್ಬೋದು. ಇಡೀಗರು ಮೈ ಮೇಲೆ ದುಗ್ಗದ ಯಾರೋ ಊಟ ಹಾಕೋಲ್ಲ. ಅದು ಯಾರೋ ಊಟ ಹಾಕೋರೆ, ಊಟ ತಿನ್ಕೊಂಡಾಗ ನನ್ನ ಮೈ ಮೇಲೆ ಬೀಳ್ತಾಯಿತ್ತು. ಅದು ಆ್ಯಟಿಟ್ಯೂಡ್ ಫಾರ್ಮಲ್ ಅದೆಲ್ಲ ಕಂಟ್ರೋಲ್ ಮಾಡ್ಬೋದು ಪ್ರಾಣಿ ಪಕ್ಷಿಗಳನ್ನೆಲ್ಲ. ಯಾವ ಊಟ ಮಾಡಲಿಲ್ವಲ್ಲ, ಅದಕ್ಕೆ ನೀನು ಊಟ ಮಾಡದೇ ಇದ್ದರೆ ನೇಪಾಳ ಅವ್ರದ್ದು ನಾ ಇಸ್ಕೊಳ್ಳಿಲ್ವಲ್ಲ ಊಟ. ಸೊ ನೀವು ಊಟ ಇಸ್ಕೊಳ್ಳಿಲ್ಲ ಬೇಕು ಮಾಡಿದರೆ ಅದ್ರಲ್ಲಿ ಬೇರೆಯವ್ರಿಗೆ ಕೊಟ್ಬಿಟ್ಟು ಅವ್ರನ್ನ ನಿನ್ನ ಬರೋದು ಎತ್ಕೊಡ್ತೀನಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಅದು ಇನ್ವೇರ್, ಅದು ಒಡೆಯರ್ಗೋಸ್ಕರ ಅದು ಇನ್ವೇರ್. ಅದು ಇನ್ವೇರ್ ಒಣಗ್ಸೋಕ್ಕಾಗಿಲ್ಲ ನನ್ನ ಕೈಯಲ್ಲಿ. ಯಾಕೆ ಒಣಗಾಕ್ಬಿಟ್ಟು ಹೊಡೋಗ್ಬಿಡ್ಬೋದು, ಆದರೆ ನಾ ಕೆಲಸ ಪಡೆಯಲ್ಲ. ಯಾಕೆ ಅಂದರೆ ಅದು ಒಣಗಾಕ್ಬಿಟ್ಟು ಹೋದರೆ ಬರೋಷ್ಟೊಳಗೆ ಇನ್ವೇರ್ ಇರೋದಿಲ್ಲ, ಅಥವಾ ಇದ್ದರೂ ಏನಾದ್ರು ಡ್ಯಾಮೇಜ್ ಆಗಿರುತ್ತೆ, ಅಥವಾ ಬೇರೆ ಏನಾದ್ರು ಇದು ಬಳಸೋಕ್ಕಾಗಬಾರ್ದು ಆ ರೇಂಜ್ಗೆ ಆಗೋಗುತ್ತೆ, ಅಥವಾ ಏನಾದ್ರು ತೊಂದರೆ ಆಗಿರುತ್ತೆ. ಅದಕ್ಕೋಸ್ಕರ ಅದು ಬಳಸೇ ಇಲ್ಲ. Q9923 ಗಾಡಿ, ಅದು ಡಿಸ್ಕವರ್ ಗಾಡಿ. HU6369 ಗಾಡಿ, ಅದು ಪಲ್ಸರ್. F448 ಗಾಡಿ ಇದು. ಅದು ದೈಸಿ 7803 ಗಾಡಿ, ಅದು ಶಂಕರ್ ನಾಗಿತ್ತಲ್ಲ ಅದು. ಮೊಹಮ್ಮದ್ ತುಲ್ನಾ ಎಷ್ಟು ಜನ ಕೇಳಿರ್ಬೇಕು ಲೆಕ್ಕಾಕೋ ಬಳಿ ಮಾಡಿ. ಇದು KSRTC ಗಾಡಿ. ಅದೇನಂದ್ರೆ ಚಿಕ್ಕ ಹೋಯ್ತಾನಲ್ಲ ಅವನು ರೈತರು ಕುಮುದ್ರ ಲ್ಯಾಂಗ್ವೇಜು. ಅಂದರೆ ನಾನು ತಿಂದಿದ್ದೀನಿ ಅಂತ ಅರ್ಥ. ಅಂದರೆ ನಾನು ತಿಂದ್ಬಿಟ್ಟಿದ್ದೀನಿ, ನಿನಗೇನೂ ಇಲ್ಲ ಅಂತ ಏನಾದ್ರು ಸುಮ್ಮನೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದಲ್ಲ. ಅದಕ್ಕೆ ತಲೆ ಕೆಡಿಸ್ಕೊಳಕ್ಕಾಗೋದಿಲ್ಲ. ಏನೋ ಒಂದು ಎಕ್ಸ್ಪ್ಲೇನ್ ಮಾಡಬೇಕು, ಎಕ್ಸ್ಪ್ಲೇನ್ ಮಾಡ್ತಿರ್ತೀವಿ. ಏನೋ ಬಿಸಿ ಸುಮ್ಮನೆ 1 ನಿಮಿಷನೂ ಕುತ್ಕೊಳ್ಳೋಕ್ಕೂ ಬಿಡದೆ ಯಾವ ರೇಂಜಿಗೆ ಕಾಟ ಕೊಡ್ತಾರೆ ಅನ್ನೋದಕ್ಕೆ ಇದು
ಎಕ್ಸಾಂಪಲ್ ಆ್ಯಕ್ಚುಲಿ ಇದು ಹಿಂಸೆ ಟೈಟಲ್ ಥೀಮ್ ಮತ್ತು ಚಿತ್ರಹಿಂಸೆ ಟೈಟಲ್ ಥೀಮ್. ಚಿತ್ರರಂಗದ ಚಿತ್ರಹಿಂಸೆ ಮತ್ತು ಹೆರಿಟೇಜ್ ಹಿಂಸೆ ಕೊಡೋದು ಅಂತಾರಲ್ಲ, ಹಿಂಗೇನೆ ಹಿಂಸೆ ಕೊಡೋದು. ಇಂಥ ಹಿಂಸೆ ತಡ್ಕೊಳಕ್ಕಾಗ್ದೇ ಡಿ ಕೆ ರವಿ ಮತ್ತು ಡಿ ಕೆ ರವಿ ಅಂತವ್ರು ಸೂಸೈಡ್ ಮಾಡ್ಕೊಳ್ಳೋದು. ಯಾರೋ ಪೊಲೀಸ್ ಆಫೀಸರ್ ಅವ್ರು ಗಣಪತಿ ಗಿಡೇಶ್ ಅಂತ ಯಾರೋ ಸೂಸೈಡ್ ಮಾಡ್ಕೊಳ್ತಾರೆ. ಇಂಥ ಕೇಸಸ್ ಎಲ್ಲ ಸೂಸೈಡ್ ಮಾಡ್ಕೊಳ್ತಾರಲ್ಲ, ಇಂಥ ಕಾರಣಗಳಿಂದನೇ. ಮತ್ತು ಇವರು ಹುಚ್ಚಾಗೋಗ್ತಾರಲ್ಲ, ಅದು ಇಂಥ ಕಾರಣಕ್ಕೆ. ಇಲ್ಲೆಲ್ಲ ಯಾಕೆ ಫಿಲಪ್ ಆಗಿದ್ದಾರೆ ಅಂದರೆ, ನಾನು ಬಲಿಕೊಂಡು ನಿದ್ದೆ ಮಾಡದೇ ಇರಲಿ ಅಂತ. ಕಣ್ಣು ಹೆವಿ ಉರಿತೈತೆ ನನಗೆ. ಆಯ್ತು, ಏನು ಸಗತ್ತಾಗಿ ಸೀರಿಯಸ್ ಅಂತ ನಾನು ಬೇಡಕ್ಕಪ್ಪ ಬಿಡಿ. ಆ್ಯಕ್ಚುಲಿ ಕವರ್ ಮಾಡಿರ್ತೀನಿ ಬೆಳಗ್ಗೆ ಯಾವಾಗಲಾರು ಎಷ್ಟೊಂದು ಸರಿ ಸಿಕ್ಕಿದಾಗ ಕವರ್ ಮಾಡ್ತೀನಿ, ಕತ್ಲೆ ಕಾಣೋದಿಲ್ಲ. ಇಲ್ಲೂ ಫಿಲಪ್ ಎಲ್ಲ ಫುಲ್ ಜಾಗ ಫಿಲಪ್ ಅದು. ಏನಕ್ಕೆ ಅಂದರೆ ನನ್ನ ಕಣ್ಣು ಹೆವಿ ಉರಿತೈತೆ. ಸೊ ಬಳಿಕ ನಿದ್ದೆ ಮಾಡ್ಬೋದು ನಾವು ಲೆಕ್ಕಾಚಾರದಲ್ಲಿ ಎಲ್ಲ ಫಿಲಪ್ ಮಾಡ್ಕೊಂಡಿರೋದು. ನಾನು ಕಾಮನಾಗಿ ಮಣಗೋ ಜಾಗಗಳೆಲ್ಲ ಫಿಲಪ್ ಮಾಡ್ಕೊಂಡಿದ್ದಾರೆ. ಆಗಲೇ ಹೇಳಿದೆ, ಪೊಲೀಸವ್ರು ಯಾರೋ ಕಾಣಿಸ್ಕೊಂಡಿದ್ದು ಇಲ್ಲಿ ಬಾಳೆ ಇಟ್ಟಿದ್ದಾರೆ 2 ಪೂಜೆ ಮಾಡಿಬಿಟ್ಟು ತಗೋತೀನಿ ಅಂತ. ಬಾಳೆಹಣ್ಣಿದು ಊಟ ಕೊಟ್ಟಿಲ್ವಲ್ಲ, ಸೊ ಎಲ್ಲರೂ ಹೆಚ್ಚು ಕಮ್ಮಿ ಆಗಿಬಿಟ್ಟೋದು ಅಂತ ಕೊಟ್ಟಿರೋದು ಗೊತ್ತಾಯ್ತು. ಅದಿಷ್ಟು ಹೆವಿ ಹೊಗೆ ಆಗ್ತಾವೆ. ಇಲ್ಲಿವರೆಗೂ ಹೊಗೆ ಬರ್ತಾಯಿತ್ತು. ಪಾರ್ಕ್ ಒಳಕ್ಕೂ ಹೊಗೆ ಬರ್ತಾಯಿತ್ತು ಅಂದರೆ ಅಲ್ಲಿ ಕುತ್ಕೊಳ್ಳೋ ಜಾಗದಲ್ಲಿ ಹೊಗೆ ಇದ್ದೇ ಇರುತ್ತೆ. ಮೊಬೈಲ್ ಚಾರ್ಜ್ ಹಾಕ್ಬಿಟ್ಟು ಸುಮ್ಮನೆ ಹೊರ್ಗಡೆ ಕುತ್ಕೊಳ್ತೀನಿ. 8 ಗಂಟೆಗೆ ದೇವಸ್ಥಾನ ಬಾಗಿಲು ಹಾಕೋ ತಕ್ಷಣ ಪಾಚ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಎದ್ದು ಕೆಲಸ ಮಾಡ್ಕೊತೀನಿ. ನಾಳೆ ಇಲ್ಲಿ ಊಟಕ್ಕೂ ಹೋಗಲ್ಲ, ಗಿಟ್ಟಕ್ಕೂ ಹೋಗಲ್ಲ, ಏನೂ ಮಾಡಲ್ಲ. ಸುಮ್ಮನೆ ಕುತ್ಕೊಂಡು ಮಧ್ಯಾಹ್ನ ಲಯನ್ಸ್ದು ಊಟ ಬರ್ತದೆ, ಅಲ್ಲಿವರೆಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸುಮ್ಮನೆ ಶಿಸ್ತಾಗಿ ಕುತ್ಕೊಂಡು ಕೆಲಸ ಮಾಡ್ತೀನಿ. ಅಳ್ಳಾಡ್ದಾಗ ಕೆಲಸ ಮಾಡ್ತೀನಿ ನಾಳೆ ಮಧ್ಯಾಹ್ನದವರೆಗೂ. ಇದು ವಿಷ್ಣು ಹೊಗೆ ಹಾಕ್ತಾ ಇರೋದು. ಅಲ್ಲಿ ನೀರು ಇಟ್ಕೊಳ್ಳೋಕೊಬ್ಬ ಯೆಲ್ಲೋ ಕಲರ್ ಬಕೆಟ್ ಇಟ್ಕೊಂಡು ಓಡಾಡ್ತಾನೆ. ನಾನು ನೀರು ಕುಡ್ದಿಲ್ವಲ್ಲ, ಸೊ ನೀರು ಕುಡಿಯೋಕೆ ಹೋಗ್ತೀನಿ. ಲೆಕ್ಕಾಚಾರದಲ್ಲಿ ನನಗಿಂತ ಮುಂಚೆ ನೀರು ಹಿಡ್ಕೊಳ್ಳೋದಕ್ಕೆ ಮುಂಚೆ ಮತ್ತು ಮುಂದೆ ಟೈಟಲ್ ತಿನ್ನೋದು. ಇವನು ಟಿ ಶರ್ಟ್ ನಿಂತ್ಕೊಂಡಿದ್ದಾನಲ್ಲ, ಇವನು ಸಿವ್ ಕಡೆ ಇವನು ಯಾವಾಗಲೂ ಜೊತೆಲೇ ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲೆಲ್ಲ ಕಾಣಿಸ್ಕೊಳ್ತಿರ್ತಾನಲ್ಲ, ಅದೇ ಕ್ಯಾಂಡಿಡೇಟು. ಚಪ್ಪಲ್ ಬೇರೆ ಬಿಟ್ಟು ಬರ್ತಾನೆ. ಅಷ್ಟೊತ್ತಿಂದ ಕಾಯ್ಕೊಂಡು ನಿಂತಿದ್ದ. ಇವಾಗ ನಾನು ಬಂದಿರೋ ಚಪ್ಪಲ್ ಬೇರೆ ಬಿಟ್ಟು ಬರ್ತಾನೆ, ನೋಡೋಲ್ಲ, ನನಗೆ ಕವರ್ ಮಾಡ್ತೀನಿ. ದೇವ್ರ ಮೇಲೆ ನಿಜವಾಗ್ಲೂ ಈ ಬಟ್ಟಿಗೆ ಭಕ್ತಿ ಇದ್ದಿದ್ರೆ ಹಿಂಗೆ ಯಾಕೆ ಬೀದಿಗೆ ಬೀಳ್ತಾ ಇದ್ದ? ಇಂಥ ಮೆಂಟ್ರುಗೊಟ್ಟು ಬುದ್ಧಿ ಯಾಕೆ ಬತ್ತಿತ್ತು ಅವನಿಗೆ? ನಿಯತ್ತಾಗಿ ನೆಟ್ಟಿಗೆ ಜೀವನ ಮಾಡ್ತಾಯಿದ್ದ. ಚಪ್ಪಲ್ ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಬಂದು ಕೈ ಮುಗಿತು ಅಂತ. ಶಬ್ದ ನಿಂತಿರೋದು. ಅಲ್ಲಿ ಎದುರುಗಡೆ ಒಬ್ಬಳು ದಾಳಿ ಕೂತ್ಕೊತಿದ್ದಾರಲ್ಲ ಜಾಗ, ಇಂಟರ್ನೆಟ್ ಆಕ್ಸೆಸ್ ಮಾಡೋಕ್ಕೆ ಅಲ್ಲಿ ಕೂತ್ಕೊಂಡಿರೋದು, ಜಾಗ ಬ್ಲಾಕ್ ಮಾಡ್ಕೊಡೋದು. ಇವರು ಹೊಗೆ ಹಾಕ್ಕೊಂಡಿರೋದು. ಹೌದು, ಇವನು ಆ್ಯಕ್ಚುಲಿ ಏನು ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೋ ಅಂದರೆ ದೇವ್ರಿಗೆ ಕೈ ಮುಗಿ ದೇವ್ರು ಚೆನ್ನಾಗಿ ಮಾಡೋದೇನೋ ಅವಾಗೆಲ್ಲ ಸರಿ ಹೋಯ್ತಿದೆ ಅಂತ. ಅಂದರೆ ನೀವು ದೇವ್ರು ಮಾಡ್ತೀವ ಅಂತ, ದೇವ್ರು ಮಾಡು ಸರಿ ಹೋಗಿದೆ, ದೇವ್ರು ಕೇಳ್ಕೊ ಅಂತ. ಬರೀ ದೇವಸ್ಥಾನದ ಒಳಗೆ ಎಲ್ಲ ಹೊರಗೂ ಹೋದ ಕುಮಾರ ಕಾಯ್ಕೊತಾನೆ ಹೋಗಿ. ಅಲ್ಲಿ ಈ ಬೈಕ್ ಈ ಬಂದು ಬಾಯ್ ವಿರಾಜ್.
ಪ್ರಕಾಶ್ ಲ್ಯಾಂಗ್ವೇಜ್ ಸೈಕಲಲ್ಲಿ ಹೋಯ್ತವನೆ. ಇಲ್ಲಿ ಇದು ತಿಗ ತೋರಿಸ್ಕೊಂಡು ದೋಸೆಕಲ್ಲ ಕುತ್ಕೊಂಡು ದೋಸೆಕಲ್ಲ ಗೊತ್ತಾರ್ದು ಚಾರ್ತಿದ್ದೆ ಇವಾಗ ಅಂತ. ಇಡೀ 8797 ಗಾಡಿ ಅದು. ಚಿಕ್ಕ ಹುಡುಗರು ಸೇಮ್ ಇವರು ಅಷ್ಟೇ ವಯಸ್ಸು ಗಾಡಿ ಓಡಿಸ್ಕೊಳ್ತಾರೆ. ಒಳ್ಳೆ ವಿಷಲ್ ಮಿಸ್ ಆಗೋಯ್ತು, ಆದರೆ ಕವರ್ ಆಗುತ್ತೆ ಮೀನಿಂಗ್ಫುಲ್. ಅಲ್ಲಿದಲ್ಲ KA09 JP 4143 ಗಾಡಿ ಕುಮಾರೊಂದು. ಓಕೆನಾ, ಅವನಿಲ್ಲಿ ಕೆಳಗೆ ನಿಲ್ಸ್ಕೊಂಡು ಗಾಡಿ ನಿಂತಿದ್ದ, ನಾನು ಇಲ್ಲಿ ಬಂದು ಕೂತ್ಕೊಂಡೆ. ಅಲ್ಲೂ ಆಲ್ರೆಡಿ ಎಲ್ಲ ಕವರ್ ಆಗಿದ್ದಾರೆ. ಆ್ಯಕ್ಚುಲಿ ಅಲ್ಲಿಗೆ ಹೋಗಿಲ್ಲ, ನಾನು ಇಲ್ಲೇ ನಿಂತ್ಕೊಂಡಿದ್ದೀನಿ. ಸೊ ಮಾಡಿದ್ದೇನು ಅಂದರೆ ನಾನು ನಿಂತ್ಕೊಂಡಿದ್ದೆ ಈ ಸ್ಪಾಟಲ್ಲಿ. ಇಲ್ಲಿ ಕೆಳಗೆ ನಿಂತು ಸ್ಕೂಟ್ರ್ ತೊಗೊಂಡು ಅಲ್ಲಿವರೆಗೆ ಹೋಗಿ ರೌಂಡ್ ಹಾಕೊಂಡು ಪುನಃ ಈಗ ಈ ಮೇಲೆ ಹತ್ತಿಸ್ಕೊಬೋದು. ಕರೆಕ್ಟಾಗಿ ನಾನು ಕಾಳುಗಳ ಮುಂದೆ ಹೋಗ್ತೇನೆ. ಮುಂದೆ ಹೋಗಿ ಅಲ್ಲಿ ಇದು ನಿಲ್ಲಿಸ್ತಾನೆ, ನಾನು ಗಾಡಿ ನಿಲ್ಲಿಸ್ತಾನೆ. ಅಂದರೆ ಅದ್ರ ಮುಂದೆನೇ ಹೋಗೋದು. ಅದು ಕಾಲು ಪಕ್ಕದಲ್ಲೇ ಹೋಗ್ಬಿಟ್ಟೆ. ಗಣೇಶ ಮಾತಾಡ್ತಾ ಇರೋದು. ಅದು ಸ್ಕೂಟರ್ ಬೇಕು ಕೂತ್ಕೊಂಡೋದೆ ಕುಮಾರ, ಇವಾಗ ಗಣೇಶ ಕೆಳಗೆ ಮಾತಾಡ್ತಾರೆ. ಎಲ್ಲ ಆ್ಯಕ್ಚುಲಿ ಕ್ಯಾಮ್ರಾ ಮಾಡ್ಕೊಂಡಿದ್ದು ಗಾಡಿ ಮತ್ತೆ ತೆಗಿಬೋದು ಅಂತ ಅಂದ್ಕೊಂಡೆ. ಕೀ ಹಾಕ್ಲಾರ ನೋಡೋಣ ಬಂದರೆ ಅದು ಕವರ್ ಆಗ್ತದೆ ಮಾಡ್ದಂಗೆ ಆಗುತ್ತೆ. ಸುಮ್ಮನೆ ಓಡಾಡೋದು ಇಲ್ಲಿಗೆ. ಅವರು ಸಮರ್ಥ ಅಂತ ತಗೊಂಡಿದ್ದೀನಿ ಅಂದರೆ ನಾನು ಎಲಿಜಿಬಲ್ ಅಂತ ಸಮರ್ಥ ನಾನು ಎಲ್ಲದಕ್ಕೂ ಅಂತ ಸಮರ್ಥನೆ ಕುಣಿಸ್ಕೋಗ್ತಾನೆ. ಹೋಗ್ತಾ ಕುತ್ಕೊ ಮಾತಾಡ್ತಾ ಗಾಡಿ ಮೇಲೆ. ಹಸನಾಂಬ 337754 ಹಸನಾಂಬ. ಸಂತೋಷ ಅಂತ ಮಂಜುನಾಥ್ ಒರಿಜಿನಲ್ ಹೆಸರು. ಹ್ಯಾಪಿ ಅಂದರೆ ನೀನು ಹ್ಯಾಪಿ ಆಗಿಲ್ಲ, ನಾವು ಹ್ಯಾಪಿ ಆಗಿದ್ದೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾಯಿದ್ದೆ. ನಿಜತ್ ಅರ್ಧ ನಿಜತ್ ಇದೆಯಲ್ಲ, ಅರ್ಧ ಏನಿದೆ ಅರ್ಧ ಕಿತ್ತೋಗಿದೆ, ಆದರೆ 50% ತಗೊಳ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಇಲ್ಲೇ ಕೂತ್ಕೊಂಡು ಅಲ್ಲಿ ಒಬ್ಬ ಕೂತ್ಕೊಂಡು ತಿಂತಾರೆ. ಛತ್ರಿಗಳು ಅಂದರೆ ದೊಡ್ಡ ಕಡ್ದಲ್ಲಿ ಅಂತ ಕ್ಲೀನಾಗಿ ತಪ್ಪಿಸ್ಕೊಳ್ತಾಳೆ ಟೈಮ್ ಮಾಡ್ತಾಳೆ. ಅವ್ರಿಗೆಲ್ಲ ಇಷ್ಟಲ್ಲ. ಈ ಪಾರ್ಕ್ ಒಳಗಡೆ ಯಾವುದೇ ಆ್ಯಂಗಲಲ್ಲಿ ಕೂತ್ಕೊಂಡ್ರು ಡಿಸ್ಟರ್ಬ್ ಆಗಬೇಕು ಆ ಥರ ವ್ಯವಸ್ಥೆ ಮಾಡಿರೋದು. ಇಲ್ಲಿ ಕೂತ್ಕೊಂಡ್ರೆ ಹೋಗಿ ಅಲ್ಲಿ ಕೂತ್ಕೊಂಡ್ರೆ ಬಜ್ಜಿರಾತು ಕೂತ್ಕೊಳ್ಳೋ ಜಾಗನೇ ಇಲ್ಲ. ಫಸ್ಟ್ ಆಫ್ ಆಲ್ ಒಬ್ಬ ಕೂತ್ಕೊಂಡಿದ್ದಿಲ್ಲ, ಮತ್ತು ಬಜ್ಜಿರಾತು ಇಲ್ಲಿ ನೀರು ಕುಡಿಯೋಕೆ ಬಂದರೆ ಇಲ್ಲೊಬ್ಬ ಯಾರೋ ಡಬ್ಬ ಹಿಡ್ಕೊಂಡು ಓಡಾಡ್ತಿದ್ದ, ಡಬ್ಬ ಮಾಡಿ ಹೋಗಿದ್ದಾನೆ. ಈಗ ಅಲ್ಲಿ ಪಾರ್ಕ್ ಇದು ದೇವಸ್ಥಾನದ ಫುಟ್ಪಾತ್ಗೆ ಹೋದರೆ ಫುಟ್ಪಾತಲ್ಲಿ ಆ ಕಡೆ ಕೂತ್ಕೊಳ್ತಾರೆ ಅದಾರೋ ಭಿಕ್ಷುಕರು ಮತ್ತು ಒಬ್ಬ ಸೈಕಲ್ ನಿಂತ್ಕೊಂಡು ನಿಂತಿದ್ದ. ಇಲ್ಲಿ ಕುಮಾರ ಅವರು ಇವರೆಲ್ಲ ಆ್ಯಕ್ಟಿವ್ ಕ್ರಿಯೇಟ್ ಮಾಡ್ತಾಯಿದ್ರು. ಸೊ ಇದೆ ರಿಲೇಟೆಡು.